ನೆನೆದು ಎಲ್ಲ ಹಿರಿಯರ ಪದತರಕ್ಕೆ ಹಣೆ ಹಚ್ಚಿ ನಮಸ್ಕಾರ. ಈ ಶಶಿಕುಮಾರ್ ಅವರು ನನಗೆ ಈ ಕ್ಷಣ ಇವತ್ತು ನೋಡುವವರೆಗೂ ಯಾರು ಅಂತ ಗೊತ್ತಿಲ್ಲ. ನೋಡಿದವರೆಲ್ಲ ಗೊತ್ತು ಇರಬೇಕಾದ್ರೂ ಇಲ್ಲ, ನೋಡಿಯೂ ಇಲ್ಲ ಅನ್ನೋದು ವಿಶೇಷ. ಹಾಗಂತ ಅವರು ಬೆನ್ನು ಹತ್ತಿದ ರೀತಿ ಮಾತ್ರ ಈ ಕಳೆದ 3 ಅಥವಾ 4 ತಿಂಗಳಿನಲ್ಲಿ ನನ್ನ ಸ್ವಂತ ತಂದೆ ತಾಯಿ ಕೂಡ ಹಾಗೆ ಬೆನ್ನು ಹತ್ತಿರ್ಲಿಕ್ಕಿಲ್ಲ. ಬೆನ್ನು ಹತ್ತುವ ಹುಡುಗನ ಹಾಗಲ್ಲ ಅಂತ ತಂದೆ ತಾಯಿಗೆ ತಂದೆ ತಾಯಿಯ ಹಾಗೆ ಬೆನ್ನು ಹತ್ತುವುದಿದೆಯಲ್ಲ, ಬಹಳ ಒಳ್ಳೆಯ ಲಕ್ಷಣ. ಕರಗಿ ಹೋಗಬೇಕು, ಯಾವ ಮಕ್ಕಳಾದರೂ ಬದಲಾಗಲೂ ಬೇಕು. ಏನಾದರೂ ತಪ್ಪು ಮಾಡಿದರೆ ತಿದ್ದಿಕೊಳ್ಳಬೇಕು, ಪರಿವರ್ತನೆ ಆಗಲೇಬೇಕು. ಅಂತೆಲ್ಲ ಸಾತ್ವಿಕ ಒತ್ತಾಯಗಳ ಫಲವಾಗಿ ನಾನು ಈ ತೀರ್ಥ ಹಳ್ಳಿಯಲ್ಲಿದ್ದೇನೆ. ತೀರ್ಥ ಶಬ್ದಕ್ಕೆ ಪವಿತ್ರ ಅನ್ನೋ ಅರ್ಥ ಇದೆ. ತೀರ್ಥ ಸ್ನಾನ ಅನ್ನೋದೇ ಒಂದು ವಿಶೇಷ ಶಬ್ದವಾಗಿ ಪರಿಭಾಷೆಯಾಗಿ ಅಧ್ಯಾತ್ಮದಲ್ಲಿ ಬಹಳ ವಿಶೇಷ ಆಯಾಮಗಳನ್ನು. ತೀರ್ಥ ಅನ್ನೋದಕ್ಕೆ ಸಹಪಾಠಿಗಳ ಅರ್ಥ ಕೂಡ ಇದೆ. ಎಲ್ಲ ಅರ್ಥಗಳಲ್ಲಿ ನಾವೀಗ ತೀರ್ಥ ಹಳ್ಳಿಯ ಈ ನೆಲದಲ್ಲಿ ಇದ್ದೇವೆ. ನನ್ನನ್ನು ಉಳಿಸಿಕೊಂಡ ಮೇಲೆ ಅವರು ವಿಷಯ ಏನಿರುವುದು ಅಂತ ನನ್ನನ್ನು ಕೇಳಿದರು. ಸಾಮಾನ್ಯವಾಗಿ ನಾವು ವಿಷಯಾಸಕ್ತರಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಹಾಗಾಗಿ ನಾನು ಅವರಿಗೆ ಹೇಳಿದೆ, ಇದನ್ನೆಲ್ಲ ನನ್ನನ್ನು ಕೇಳಬಾರ್ದು. ನಿಮಗೆ ಏನು ಒಬ್ಬ ವ್ಯಕ್ತಿಯನ್ನು ಕರೆಯುವಾಗ ಮನಸ್ಸಿನಲ್ಲಿ ಏನು ಇರುತ್ತೆ, ನಿಮ್ಮದೇ ಆದ ಯೋಚನೆಗಳು, ಅದನ್ನು ನೀವು ನಮಗೆ ಹೇಳುವುದು ಹೆಚ್ಚು ಸೂಕ್ತ ಅಂತ. ಅವರು ಇನ್ನೊಂದಿನ ನನಗೆ ಮತ್ತೆ ಕರೆ ಮಾಡಿ ಹೇಳಿದರು, ರಾಮದರ್ಶನ ಮತ್ತು ಕೃಷ್ಣಾಮೃತ ಅಂತ ವಿಷಯ ಇಟ್ಟಿದ್ದೇನೆ ಅಂತ. ಈ ಕ್ಷಣ ಈಗ ಅವರು ಪ್ರಸ್ತಾವನೆಯಲ್ಲಿ ಮಾತನಾಡುವಾಗ ಗೊತ್ತಾಯಿತು, ಅವರ ತಲೆಯಲ್ಲಿ ಏನು ಓಡ್ತಿದೆ ರಾಮದರ್ಶನ ಮತ್ತು ಕೃಷ್ಣಾಮೃತ ಅನ್ನುವ ವಿಷಯ ಕೊಡುವಾಗ ಅವರು ಏನನ್ನು ಯೋಚಿಸಿದ್ದಾರೆ ಅಂತ. ಮಿತ್ರರು ಕೆಲವು ಬೇರೆ ಬೇರೆ ನಾನು ಅಂದರೆ ಸಾರ್ವಜನಿಕ ಜೀವನಕ್ಕೆ ಉಪಯೋಗ ಆಗುವ ಮಾತುಗಳನ್ನು ಹೇಳ್ತೇನೆ ಅಂತಂದು ಎಲ್ಲವನ್ನ ನಾನು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಶ್ರೀರಾಮ ಮತ್ತು ಕೃಷ್ಣರು ಇವತ್ತು ಏನನ್ನು ನುಡಿಸ್ತಾರೋ ಅದೇ ನನ್ನ ಮಾತು ಅಂತ ನಾನು ಭಾವಿಸ್ತೇನೆ. ನನಗೆ ಏಕಾಏಕಿ ಶಬ್ದ ಕೇಳಿದಾಗ ನಾನು ಅದರೊಳಗೆ ಮುಳುಗುವ ಒಂದು ಕ್ರಮ ಇದೆ. ಇದು ವಿಷಯ ಅಂತಾದರೆ ಇದರ ಒಳಗೆ ಏನು ಅಂತ ನಾನು ನನ್ನನ್ನು ಅದರೊಳಗೆ ಮುಳುಗಿಸಿಕೊಳ್ತೇನೆ. ಆಗ ನನಗನ್ನಿಸಿದ್ದನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಹಂಚಿಕೊಳ್ತೇನೆ. ಬಹಳ ಹಿಂದೆ ನನ್ನ ಗುರುಗಳು ಸತ್ಯಕಾಮ ತುಮಕೂರಿನ ಒಂದು ದೇವಸ್ಥಾನಕ್ಕೆ ಮಿತ್ರರ ಒತ್ತಾಯಕ್ಕೆ ಹೋದರು. ಅವರೇನು ದೇವಸ್ಥಾನ ಹುಡುಕಿ ಹೋಗುವವರಲ್ಲ. ಆ ಹೋದ ಸಂದರ್ಭದಲ್ಲಿ ಸಾಕಷ್ಟು ಜನ ದೇವಸ್ಥಾನಕ್ಕೆ ಬಂದು ಹೋಗ್ತಾರೆ, ನಿಮಗೆ ಗೊತ್ತಿದೆ. ಅದು ಮಂಗಳಾರತಿಯ ಹೊತ್ತು ದೇವರಿಗೆ. ಹೀಗಾಗಿ ಎಲ್ಲರೂ ದೇವರ ಮಂಗಳಾರತಿಯನ್ನು ನೋಡುವುದರಲ್ಲಿ ತನ್ಮಯರಾಗಿದ್ದಾರೆ. ಸತ್ಯಕಾಮರು ಕೂಡ ಆ ಪಾಳಿಯಲ್ಲಿ ನಿಂತು ದೇವರನ್ನ ಮಂಗಳಾರತಿ ಆಗುವುದನ್ನು ವೀಕ್ಷಿಸುತ್ತಿದ್ದಾರೆ. ಅಷ್ಟರಲ್ಲಿ ಹಿಂದಿನಿಂದ ಒಬ್ಬ ಊರಿನ ಪ್ರಮುಖ ಇರಬಹುದು ದೊಡ್ಡ ಧ್ವನಿಯಲ್ಲಿ, ಸರಿ ಯಾಕೆಗೆ ನಮಗೂ ದೇವರ ದರ್ಶನ ಆಗಬೇಕು ಅಂತ ಹೇಳಿದಾಗ ಸತ್ಯಕಾಮರು ಥಟ್ಟಂತ ತಿರುಗಿ, ಓಹೋ, ಹಲವು ವರ್ಷಗಳ ಕಾಲ 1.5 ಕಾಲಿನಲ್ಲಿ ನಿಂತು ಹಿಮಾಲಯದ ಬೆಟ್ಟದಲ್ಲಿ ತಪಸ್ಸು ಮಾಡುವ ಅಂತಂಥ ದಾರ್ಶನಿಕ ಋಷಿಗಳಿಗೆ ಇನ್ನೂ ತನಕ ದರ್ಶನವಾಗಲಿಲ್ಲವಂತೆ. ನಾವು ಸರಿದ ಕೂಡಲೇ ನಿಮಗೆ ದರ್ಶನವಾಗುತ್ತಲ್ಲ, ಮಾಡಿಕೊಳ್ಳಿ ಅಂತ ಸತ್ತು. ನಾನು ಈ ಮಾತನ್ನು ಯಾಕೆ ಹೇಳ್ತಿದ್ದೇನೆ ಅಂದರೆ, ದರ್ಶನ ಅಂದರೆ ಏನು? ನಾವು ರೂಢಿಯಲ್ಲಿ ಬಹಳ ಜನ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಚೆನ್ನಾಗಾಯಿತು ದರ್ಶನ ಆಗ್ತದೆ. ಏನು ದರ್ಶನ ಅಂತೆ? ದರ್ಶನದ ಹಿನ್ನೆಲೆಯ ಆ ಒಂದು ಅಪೂರ್ವವಾದ ದೃಷ್ಟಿಕೋನ ನಮ್ಮ ಭಾರತೀಯ ಪರಂಪರೆಯಲ್ಲಿ
ಎಷ್ಟು ಆಳವಾಗಿದೆ, ಎಷ್ಟು ಆಳವಾಗಿದೆ. ಆದರೆ ನಾವು ಮೇಲ್ಮೇಲೆ ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿಗಳನ್ನು ನೋಡಿಕೊಂಡು ದರ್ಶನ ಆಯಿತು, ದೊಡ್ಡವರು ನೋಡಿಕೊಂಡು ದರ್ಶನ ಆಯಿತು ಅಂತ ಹೇಳುವುದರಲ್ಲಿ ಮುಗಿಸಿಬಿಟ್ಟಿದ್ದೇವೆ. ಅದು ಕೇವಲ ಒಂದು ಸೂಪರ್ಫಿಷಿಯಲ್ ಲೆವೆಲ್ನ ಅರ್ಥ ಮಾತ್ರವಾ ಅಂತ ಒಂದು ನನಗೆ ಅನುಮಾನ. ಯಾಕೆ ಶ್ರೀರಾಮನ ದರ್ಶನ ಅಂತ ಒಂದು ಮಾತು ಇದೆ. ಈಗ ಈ ಮಾತನ್ನೇ ನಾವು ಎಕ್ಸ್ಟೆಂಡ್ ಮಾಡಿದ್ರೆ, ಇನ್ನಷ್ಟು ವಿಸ್ತರಿಸಿದ್ರೆ ರಾಮ ದರ್ಶನ ಯಾರಿಗೆಲ್ಲ ಆಗಿದೆ ನೋಡಿ. ಶ್ರೀರಾಮ ದರ್ಶನದ ವಿವರಣೆ ಬಂದಾಗ ರಾಮ ಪುಟ್ಟ ಬಾಲಕನಾಗಿದ್ದಾಗ ಅವನ ಒಡನಾಟದಲ್ಲಿರುವ, ಒಡನಾಟದಲ್ಲಿ ಇಲ್ಲದೇ ಇರುವ, ಅವನ ವಯಸ್ಸಿಗೆ ಸಮಾನ ವಯಸ್ಸಿನವರಾದ ಕೆಲವರು ಹಿರಿಯರು ಇದ್ದರೆ ಇರಬಹುದು, ಕೆಲವರು ಹಿರಿಯರಿದ್ದರೂ ಇರಬಹುದು. ಇಂಥ ವಿಭಿನ್ನ ವಯಸ್ಕರನ್ನೆಲ್ಲ ರಾಮ ಹೋಗಿ ನೋಡಿದ ಅಂದರೆ ಅದು ಸಾಮಾನ್ಯ ಸ್ಪರ್ಶವಲ್ಲವಂತೆ. ಅಲ್ಲಿಗಳು ಹೇಳ್ತಾರೆ, ಅವನು ಹೋದ ಅಂದರೆ ಅಷ್ಟು ಸುಂದರ ನಗು, ತಾನು ಪ್ರಸನ್ನನಾಗಿ ನಕ್ಕು ಮೊದಲು ತಾನು ಮಾತನಾಡಿಸಿ, ಪೂರ್ವ ಭಾಷೆಯಿಂದ ತಾನು ಮೊದಲು ಮಾತನಾಡಿಸಿ ಇನ್ನೊಬ್ಬರನ್ನು ಸಂತುಷ್ಟಗೊಳಿಸುವ ಪ್ರೆಸೆನ್ಸ್ ನಮ್ಮದು ಹಾಗಲ್ಲ. ಮೊನ್ನೆ ನೋಡಿದ್ದಾರೆ, ನೋಡಿದಾಗ ನಾವ್ಯಾಕೆ ನೋಡುವುದು? ಅವನು ಹಾಗಿರಲಿಲ್ಲ. ಯಾರೋ ನೋಡದಂತೆ ಮಾಡಿದ್ರು ಹೋಗಿ ಪೂರ್ವ ಭಾಷೆ ಮುಟ್ಟಿ ಮಾತನಾಡಿಸುತ್ತಿದ್ದನಂತೆ. ಕೇಳುವ ಪ್ರಶ್ನೆಗಳು ಅಷ್ಟೇ ಆಗ್ತಾ. ಮನೆಯಲ್ಲೆಲ್ಲ ಚೆನ್ನಾಗಿದ್ದಾರೆ, ಅಪ್ಪ ಅಮ್ಮ ಮತ್ತೆ ಅಜ್ಜ ಅಜ್ಜಿದ್ರಲ್ಲ, ಆರೋಗ್ಯ ನಿನಗೆ ಸರಿಯಾಗಿ ಊಟ ಉಪಚಾರ, ಹೀಗೆ. ಇನ್ನು ರಾಜನಲ್ಲ, ಪುಟ್ಟ ಹುಡುಗ, ಯುವರಾಜನೂ ಗೊತ್ತಿಲ್ಲ. ಅಂಥ ಒಂದು ದರ್ಶನ, ಇದು ದರ್ಶನವಾ? ಇದು ವಾಸ್ತವಿಕ? ರಾಮ ತನ್ನನ್ನು ಆ ಎದುರಿಗಿರುವ ಜೀವಕ್ಕೆ ಹೋಗಿ ತೋರಿಸಿದ ಕ್ರಮ ಎಷ್ಟು ಸ್ವೀಕರಿಸಿದ್ರು? ಯಾಕೆ ನಮ್ಮಲ್ಲಿ ಇನ್ನೊಂದು ಭಾಗ ಇದೆ. ರಾಮಚಂದ್ರನ ಮತ್ತು ಕೃಷ್ಣನ ಇಬ್ಬರ ಉಲ್ಲೇಖದಲ್ಲೂ ಅದು ಬರುತ್ತೆ. ಏನು ಅಂದರೆ, ರಾಮಚಂದ್ರ ಅಯೋಧ್ಯೆಯಿಂದ ವನವಾಸಕ್ಕೆ ಹೋಗುವ ಒಂದು ದೊಡ್ಡ ಯಾತ್ರೆ ಹೊರಟಾಗ, ಈ ಹೊರಡುವ ಹೊತ್ತಿಗೆ ನಿಮಗೆ ಶ್ರೀರಾಮಚಂದ್ರನ ಆ ಇಡೀ ನಿರ್ಗಮನ ಎಂಥದಿತ್ತು ಅನ್ನೋದು ಬಹಳ ಅದ್ಭುತವಾದ ವಿವರಣೆ ಎಲ್ಲ ವಾಲ್ಮೀಕಿಗಳು ಬರೀತಾರೆ. ಹೇಗಿದೆ ಆ ವಿವರಣೆ ಅಂತಂದ್ರೆ, ದಾರಿಯ ಎರಡು ಪಕ್ಕಗಳಲ್ಲಿ ಏನು ಸಾಧ್ಯವೋ ಅದನ್ನು ಕೈಯಲ್ಲಿ ಹಿಡಿದುಕೊಂಡು, ಕಣ್ಣು ಮಿಟಕಿಸಿದರೆ ರಾಮನನ್ನೆಲ್ಲೋ ಕಳೆದುಕೊಳ್ತೀವೇನೋ ಅಂತ ಕಣ್ಣನ್ನು ಅರಳಿಸಿಕೊಂಡೆ, ಕೈಯಲ್ಲಿದ್ದ ಪುಷ್ಪವನ್ನು ಅವನಿಗೆ ಚಿಮುಕಿಸಿದ, ಅಥವಾ ಯಾವುದೋ ಒಂದು ಮಂತ್ರಾಕ್ಷತೆ ಇದ್ರೆ ಅಂಥದನ್ನು ಚಿಮುಕಿಸಿದ, ಅವನನ್ನು ನೋಡಿ ಕಣ್ತುಂಬಿಕೊಳ್ಳುವುದೇ ಅವತ್ತಿನ ಅವರ ಉದ್ದೇಶ. ಎರಡು ಪಕ್ಕಗಳಲ್ಲಿ ನಿಂತು ನೋಡಲಿಕ್ಕೆ ಎಷ್ಟು ಜಾಗ ಇದೆ, ಅವೆಲ್ಲ ಜನಸಾಗರ. ಅದು ಮುಗಿಯಿದ್ರೆ ಅಲ್ಲಿ ಎಲ್ಲ ಕಿಟಕಿ ಮಾಡಗಳಲ್ಲೆಲ್ಲ ಕೂತು, ಉಪ್ಪರಿಗೆ ಮನೆಗಳ ಛಾವಣಿಗಳಲ್ಲಿ, ನಾವು ಯಾವುದೋ ಇವತ್ತಿನ ಟ್ಯಾರೆಸ್ ಅಂತೇವೆ, ಛತ್ ಅಂತೇವೆ, ಉಪ್ಪರಿಗೆ ಮನೆಯಲ್ಲೇನಿನ ಛಾವಣಿ, ಅಲ್ಲೆಲ್ಲ ಕೂತು ಎಲ್ಲೆಲ್ಲೇ ಇಣಿಕಿ ಇಣಿಕಿ ನೋಡಲಿಕ್ಕೆ ಸಾಕ್ತಿದೆ. ಆ ಥರ ಕಾಣ್ತಾನ ರಾಮ ಅಂತ ರಾಮದರ್ಶನಕ್ಕೆ ಕಾಯ್ತಿದ್ದರಂತೆ ಜನ. ಇಷ್ಟೂ ಸಾಲದು ಅಂತ ಇದ್ದ ಬಂದ ಗಿಡ ಮರ ಏರಿ ಅದರ ಟೊಂಗೆ ಮೇಲೆ ಕೂತು ತಮಗೆ ರಾಮ ಕಂಡ, ತಮಗೆ ರಾಮ ಕಂಡ. ಇದೇ ತರ ದ್ವಾರಕೆಗೆ ಹೋಗುವ ಶ್ರೀಕೃಷ್ಣನ ವಿವರಣೆ ಕೂಡ ಇದೇ ಥರ ಇದೆ. ಹೇಗೆಲ್ಲ ನೋಡಿದ್ರು, ಯಾವ್ಯಾವ ಭಾವಗಳಿಂದ ನೋಡಿದ್ರು, ನಿಂತವರು ನಿಂತ ಹಾಗೆ ಚಿತ್ರವಾಗಿ ಬಿಟ್ಟ ಹಾಗೆ ಸ್ತಬ್ಧರಾಗಿ, ಇನ್ನು ಕೆಲವರು ಕಣ್ಣೀರ ಧಾರೆಯಾಗಿ, ಮತ್ತೆ ಕೆಲವರು ಇನ್ನಷ್ಟು ಹತ್ರ ಬರುವುದಕ್ಕೆ ಒದ್ದಾಡ್ತಾ, ಎಲ್ಲ ನುಕ್ಕುನುಕ್ಕುಲುಗಳ ನಡುವೆ ಕೃಷ್ಣ ನೋಡ್ಕೊಂಡು ಹೋಗ್ತಿದ್ದ, ರಾಮ ನೋಡಿಕೊಂಡು ಹೋಗ್ತಿದ್ದ ವಿವರಣೆಗಳನ್ನು ನೀವು ರಾಮಾಯಣ ಮತ್ತು ಮಹಾಭಾರತದ ಅಥವಾ ಭಾಗವತದ ವಿವರಣೆಗಳಲ್ಲಿ ನೋಡ್ತೀವಿ. ಇದನ್ನು ಸ್ವಲ್ಪ ನೀವು ಸಮಕಾಲೀನ ಅವಸ್ಥೆಯಲ್ಲಿ ಯೋಚನೆ ಮಾಡಿದರೆ, ನಮ್ಮಲ್ಲಿ ಈ ರೋಡ್ ಶೋಗಳಾಗ್ತವೆ. ನಮ್ಮ ರೋಡ್ ಶೋಗಳಿಗೆ ಈ ಪಾರಂಪರಿಕ ಹಿನ್ನೆಲೆ ಇದೆ ಅಂತ ನನಗೆ ಅನಿಸುತ್ತೆ. ರಾಜರುಗಳು ಬರುವಾಗ ಈ ಥರದ ಒಂದು ವೆಲ್ಕಮ್ಮು, ರಿಸೀವಿಂಗು, ಅಥವಾ ಅವರನ್ನು ನಾವು ನಿಮ್ಮ ಜೊತೆಗಿದ್ದೇವೆ ಹೇಳುವ ಒಂದು ಅಭಿನಂದನೆಯೋ, ಇದನ್ನು ಮಾಡುವ ಕ್ರಮ ಇಂದಿರಾ ಗಾಂಧಿಯ ಕಾಲಕ್ಕಿತ್ತು. ಈಗ ಮೋದಿಯವರ ಕಾಲಕ್ಕೂ ನಾವು ನೋಡಬೇಕು. ಇಲ್ಲಿ ಒಂದು ಸಣ್ಣ ವ್ಯತ್ಯಾಸ ಗಮನಿಸಿ. ಇಲ್ಲಿ ಎಲ್ಲ ನಾವು ನೋಡುವುದು, ನಾವು ಹಾಕಬೇಕು ನೋಡುವುದು, ಅವರನ್ನು ನೋಡಬೇಕಿತ್ತಲೇ ಹೋಗುವುದು, ಅವ್ರನ್ನ ಹತ್ರದಿಂದ ಕಾಣಲಿಕ್ಕಾಗ್ತದೆ ಅಲ್ವಾ? ಆ
ದರ್ಶನವ. ಅಲ್ಲಿ ರಾಮ ನೋಡಿರ್ತಾನ, ನಾವು ರಾಮನನ್ನು ನೋಡಿರ್ತೀವಿ. ಅಲ್ಲಿ ನಿಂತಿರುವ ಕೆಳಗಳಲ್ಲಿ ನಿಂತ ಎಲ್ಲ ಜನಸಾಗರ ಕಣ್ಣು ಮಿಟುಕಿಸದೆ ರಾಮನನ್ನು ತುಂಬಿಕೊಂಡಿರಬಹುದು. ಆದರೆ ಅದು ರಾಮ ದರ್ಶನವ. ರಾಮನ ಅಂಥ ದರ್ಶನ ಭಕ್ತಿಯನ್ನು ಕೂಡ ವಾಲ್ಮೀಕಿಗಳು ವಿವರಿಸಿದ್ದಾರೆ. ಎಷ್ಟು ಜನ ರಥದ ಹಿಂದೆ ಎಲ್ಲ ಹೋಗಿದ್ದಾರೆ, ಎಷ್ಟೋ ದೂರ ಹೋಗಿದ್ದಾರೆ, ನಿಲ್ಲಿಸಬೇಡ ಅಂತ ಕೂಗಿದ್ದಾರೆ. ಇವನು ಯಾಕೆ ಅಂತ ರಥ ಓಡಿಸು ಅಂತ ಹೇಳಿದ್ದಾರೆ, ನಿಲ್ಲಿಸಲಿಲ್ಲ. ಇಂಥ ಒಂದು ದರ್ಶನ ಅದು ಏನು? ಕಣ್ಣಿಗೆ ಕಣ್ಣು ನಿಲನವಾದ ದರ್ಶನ. ಒಂದು ಕಣ್ಣು ನೋಡಿದೆ, ಆ ಕಡೆಯ ಕಣ್ಣು ನಮ್ಮನ್ನು ಮುಟ್ಟಲಿಲ್ಲದಿದ್ದರೆ ಅದು ದರ್ಶನವಲ್ಲ. ನಮ್ಮ ಅನೇಕ ದೇವ ಭಾವದ ಜೊತೆಗಿನ ದೊಡ್ಡ ದುರಂತಗಳೆಲ್ಲ ನಾವು ದೇವರನ್ನು ನೋಡಿದ್ದೇವೆ. ಹೋಗಿ ಮೂರ್ತಿಯ ಮುಂದೆ ಕಣ್ಣು ತೆರೆದು ಎಷ್ಟೋ ಹೊತ್ತು ಅನುಭವಿಸಿದ್ದೇವೆ. ದೇವರು ನೋಡಿದ್ದಾನ ಗೊತ್ತೇ ಇಲ್ಲ. ನೋಡ್ತಾನೆ ಅನ್ನೋ ನಂಬಿಕೆ. ಇಂದು ಹೋಗ್ತೇವೆ, ನಾಳೆಯೂ ಹೋಗ್ತೇವೆ, ಅವನು ಒಂದು ದಿನವಾದ ನೋಡಿಯಾಗುವ ಹಸಿವು. ದರ್ಶನ ಆಗುವುದು ಅದು ಪರಸ್ಪರ ಕಣ್ಣು ಕಣ್ಣನ್ನು ಕೂಡಿದ. ಆ ಕಣ್ಣು ಈ ಕಣ್ಣನ್ನು ಹೋಗಿ ಸೇರಿದಾಗ ಅದನ್ನು ಪರಿವರ್ತನೆ ಆಗುವ ಹಾಗೆ ಏನು ಸಂಭವಿಸುತ್ತದಲ್ಲ ಅದು ಅಲ್ಲದೆ ಹೋದರೆ ಏಕಮುಖ ಎಲ್ಲೋ ಕಾಣಬಹುದು ಅನ್ನುವ ನಮ್ಮ ಹೃದಯದ ಹಸಿವಿಗೆ ಅದನ್ನು ನೋಡುವ ಹಂಬಲ ಮಾತ್ರವಾಗಿ ಅದರ ಪರಿಣಾಮ ಫಲವನ್ನು ಅನುಭವಿಸುವ ಒಂದು ವಿಮುಖ ಸಂವಾದವೋ ಸಂವಹನವೋ ಸಂಪರ್ಕವೋ ಆ ಒಂದು ಬೆಸುಗೆಯೋ ಯಾರಿರಲಿಲ್ಲ. ಅಪರೂಪಕ್ಕೆ ಅಷ್ಟೆಲ್ಲ ಜನರ ಮಧ್ಯೆ ಯಾರನ್ನೂ ಹೀಗೆ ಅವನು ಗೊತ್ತಿರಲಿಕ್ಕೆ ಸಾಕಲ್ವ, ಅವನು ಬದಲಾಗಿರಬೇಕು. ನನ್ನ ಗುರುಗಳನ್ನ ಸತ್ಯಕಾಮರವರು ಕೇಳಿದ್ದೆ, ಸತ್ಯಕಾಮರೇ ನೀವು ದೇವರನ್ನು ನೋಡಿದ್ದೀರಾ? ಸತ್ಯಕಾಮರ ಉತ್ತರ, ಅವನು ನೋಡಿರಲಿಕ್ಕೆ ಸಾಕು. ಈ ಉತ್ತರ ಒಂದು ದೃಷ್ಟಿಯಿಂದ ಸತ್ಯವನ್ನು ಅಡಗಿಸಿಟ್ಟು ಹೇಳುವ ಕ್ರಮ. ನೋಡಿ, ಯಾರು ಹೀಗೆ ಹೇಳಬಹುದು? ಅವನು ನೋಡಿದ್ದು ಖಚಿತವಿದ್ದವನು ಮಾತ್ರ ಹೇಳಬಲ್ಲ ಅವನು ನೋಡಿದ್ದಾನೆ ಅಂತ. ಅಂದ್ರೆ ನಾನು ನೋಡಿದ್ದೇನೆ ಅಂತ ಅವರು ಹೇಳಲಿಲ್ಲ. ಅವನು ನೋಡಿರಲಿಕ್ಕೆ ಸಾಕು ಹೊಂದಿದ್ದಾರೆ. ಅರ್ಥ ಏನು? ಅವನು ನೋಡಿದ್ದು ನಾನು ನೋಡಿದ್ದೇನೆ, ಆದ್ದರಿಂದ ನಾನು ಹಾಗೆ ಹೇಳಲಿಕ್ಕೆ ಸಾಧ್ಯ. ಇದು ದರ್ಶನ. ರಾಮನ ಇಂಥ ದರ್ಶನ ಯಾರಿಗೆಲ್ಲ ಆಗಿದೆಯಲ್ಲ ಅವರು ಬದಲಾಗಿದ್ದಾರೆ. ಆದ್ದರಿಂದಲೇ ನಾನು ಹೇಳೋದು, ದರ್ಶನ ನಿಜವಾಗಿ ಸಂಭವಿಸಿದರೆ ನಾವು ಈಗ ಇದ್ದಂಥವರು ಹೀಗೆ ಇರಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಇವತ್ತು ಈ ಕ್ಷಣ ರಾಮನನ್ನು ಕಾಣುವ ಒಂದು ಮುಖಾಮುಖಿಯ ಅವಸ್ಥೆಯಲ್ಲಿ ಒಂದು ವ್ಯಕ್ತಿತ್ವ ಇದ್ದವರು ಹೀಗೆ ನೋಡಿದ ತಕ್ಷಣ ನಾವು ಬದಲಾಗದಿದ್ದರೆ ಅದು ಶ್ರೀರಾಮಚಂದ್ರ ಅಲ್ಲ. ನಾವು ನೋಡಿದ್ದು ಹಾಗೊಂದು ಮೀಟಿಂಗ್ ಪಾಯಿಂಟಿನಲ್ಲಿ ನಮ್ಮನ್ನ ಪರಿವರ್ತಿಸಬಲ್ಲ ಶಕ್ತಿ ಇದೆ ದೊಡ್ಡವರಿಗೆ ಅನ್ನುವುದನ್ನ ಶ್ರೀರಾಮಚಂದ್ರನ ಬದುಕು ತೋರಿಸುತ್ತದೆ. ಬಹಳ ವಿಶೇಷ ಏನು ಗೊತ್ತಾ? ರಾಮಚಂದ್ರ ತನ್ನನ್ನು ಪರಿವರ್ತಿಸಲಿಕ್ಕೆ ಬಳಸಿದ ಮಾಧ್ಯಮ ಅಥವಾ ಇತರರನ್ನು ಪರಿವರ್ತಿಸಲಿಕ್ಕೆ ಬಳಸಿದ ಮಾಧ್ಯಮ ಮಾತಲ್ಲ, ಉಪದೇಶವಲ್ಲ, ಕ್ರಿಯೆಯೂ ಅಲ್ಲ, ತನ್ನ ಇರುವಿಕೆ. ಬಹಳ ಅಪೂರ್ವ. ಇದು ರಾಮಚಂದ್ರನ ಜೀವಿತಾವಧಿಯ ಎಲ್ಲ ಪಾತ್ರಗಳ ಜೊತೆಗೆ ಮುಖಾಮುಖಿಯಾದ ಸಂದರ್ಭಗಳನ್ನು ನೀವು ನೆನಪು ಮಾಡಿ. ಶ್ರೀರಾಮಚಂದ್ರ ನಿಮಗೆ ಗೊತ್ತು, ವಿಶ್ವಾಮಿತ್ರನ ಜೊತೆಗೆ ಪ್ರಥಮದಲ್ಲಿ ಹೋದಾಗ ಅವನು ತಾಟಕಿ ಸಂಹಾರ ಮಾಡುವ ಹೊತ್ತಿಗೆ ಮಾರೀಚನನ್ನು ಬಿಟ್ಟ. ಯಾವ ರಾಕ್ಷಸರ ಮೇಲೂ ಅನುಕಂಪೆ ಮಾಡಬೇಡ, ಬಿಡಬೇಡ ಅಂತ ಹೇಳಿದ್ರು ವಿಶ್ವಾಮಿತ್ರರು. ರಾಮಚಂದ್ರ ಅದನ್ನಷ್ಟು ಗಮನಿಸಲಿಲ್ಲ. ಮುಂದಿನ ಕೆಲಸ ಗೊತ್ತಿತ್ತು. ಮಾರೀಚನಿಗೆ ಹೊಡೆದ ಬಾಣಕ್ಕೆ ಮಾರೀಚ ಸಾಯಲಿಲ್ಲ, ಹೋಗಿ ಅವರು ಸಮುದ್ರಕ್ಕೆ ಬಿದ್ದ. ನಿಮಗೆ ಗೊತ್ತು, ಆ ನಂತರದ ಮಾರೀಚನ ಬದುಕೇ ಬದಲಾಗಿಲ್ಲ. ಅದು ನಾನು ದರ್ಶನ ಹಳೆಯ ಮಾರೀಚನ ರಾಕ್ಷಸತ್ವವನ್ನು ಕಳಿಸಿ ಅವನು ಅಲ್ಲಿಯವರೆಗೆ ಇದ್ದ ಯಾವ ಒಂದು ತಾಮಸ ಗುಣ ಇತ್ತು, ಯಾವ ದುರಹಂಕಾರಿ ಇದ್ದ, ಅವನು ಇಲ್ಲವಾಗಿ ಅಂಥ ಯಾವ ಪ್ರಯತ್ನವನ್ನು ತಾನು ಸ್ವತಃ ಮಾಡದೆ ತನ್ನಷ್ಟಕ್ಕೆ ತಪಸ್ಸಿಗೆ ಕೊಡಿದ.
ಪರಿವರ್ತನೆ ಯಾವ ಮಟ್ಟಕ್ಕೆ ಅಂದರೆ ರಕಾರ ಹೇಳಲಿಕ್ಕೆ ಅಂಜಿನ ರಾಮಾಯಣ ಉಲ್ಲೇಖ ಮಾಡಿದ್ರೆ ಮಾರೀಚ ರಥ ರಾಜ ರಥಾಳ ಅಕ್ಷರ ಹೇಳಿದ್ರೆ ಭಯ ಆಗ್ತಿರ್ತದೆ. ರಾಮನಿಗೆ ಸಂಬಂಧಪಟ್ಟದ್ದು ಅಂದರೆ ಪರಿವರ್ತನೆ ಕೇವಲ ತನ್ನ ವ್ಯಕ್ತಿತ್ವದಲ್ಲ, ಅಕ್ಷರ ಅನ್ನುವುದು ಭಗವಂತನ ಪಡಿನುಡಿ. ಅದರೊಳಗೆ ಇಂಟರಾಗಿ ಆಗದೆ ರಾಮ ಎಷ್ಟು ಪರಿಣಾಮ ಮಾಡುವುದು ದರ್ಶನದಲ್ಲಿ. ಆ ಪರಿಣಾಮದಿಂದ ರಾಮನನ್ನು ಉಚ್ಚರಿಸುವ ಒಂದು ಕಾರಣದ ಭಯ ರಕಾರವನ್ನೇ ಉಚ್ಚರಿಸದ ಹಾಗೆ, ಅಂದರೆ ಒಂದು ರಕಾರದಲ್ಲಿ ಭಗವಂತನನ್ನ ಕಂಡುಬಿಟ್ಟ ಮಾರೀಚ. ಎಲ್ಲೂ ಉಚ್ಚರಿಸಲಿಲ್ವಂತೆ, ರಥ ರಾಜ ಇತ್ಯಾದಿ ಶಬ್ದಗಳನ್ನು ಉಚ್ಚರಿಸಲಿಲ್ಲ ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಇದನ್ನು ನಾವು ಸ್ವತಃ ರಾವಣನಿಗೆ ಹೇಳ್ತಾನೆ. ಆದರೆ ಆ ಒಂದು ದರ್ಶನದ ಪರಿಣಾಮ ಪಡೆದ ಮಾರೀಚನ ಮುಕ್ತಿ ನೋಡಿ ರಾಮ ರಾಮ ಅಂತ ನಂಬಿದ ಯಾವ ಸೀತೆ ಯಾವ ಲಕ್ಷ್ಮಣ ಇದ್ದಾರೆ ಅವರನ್ನು ನಂಬಿಸುವ ಹಾಗೆ ಹೇ ಸೀತಾ ಹೇ ಲಕ್ಷ್ಮಣ ಅಂತ ರಾಮನ ಜನ್ಮೆಯಲ್ಲಿ ಕೂಡಿಸುತ್ತ ಅಂತರಂಗದ ನಾದಕ್ಕೆ ರಾಮನನ್ನ ಇಳಿಸಿಕೊಂಡ. ರಾಮ ಯಾವ ಹೆಸರಿಗೆ ಹೆದರಿದ್ದ ಆ ರಾಮನ ಫಲಿತಾನ ಒಬ್ಬರು ಕವಿಗಳು ಬರೀತಾರೆ, ಮಾರೀಚನಿಗೆ ಸಾಯುವ ಹೊತ್ತಿಗೆ ಭಾರೀ ಕೃತಾರ್ಥ ಅನ್ನಿಸಿಕೊಂಡು. ಯಾಕೆ? ಸೀತೆಗೆ ಮತ್ತೆ ಲಕ್ಷ್ಮಣನಿಗೆ, ಲಕ್ಷ್ಮಣ ನಂಬದಿದ್ರು ಸೀತೆಗೆ ನನ್ನ ಪತಿದೇವರು ರಾಮಚಂದ್ರ ಮುಗಿದ್ದಾನೆ ಅನ್ನುವ ಭಾವ ಹುಟ್ಟಿಸಿದೆನಲ್ಲ, ನನಗೆ ಇನ್ಯಾವುದು ಬೇಕು ಜೀವನದಲ್ಲಿ, ರಾಮನನ್ನು ನೆನೆಯಿಸುವ ಧ್ವನಿಯಾದೆನಲ್ಲ ಅಂತ ಸಾರ್ಥಕ ಭಾವದಲ್ಲಿ ತನ್ನ ಪ್ರಾಣ ಬಿಟ್ಟ. ನಾನು ಇದನ್ನು ಹೇಳಿ, ಒಬ್ಬ ಪರಿಚಯ ಆಗುವುದು ಬೇರೆ, ಒಬ್ಬನನ್ನು ನೋಡುವುದು ಬೇರೆ, ಒಬ್ಬನು ನಮ್ಮನ್ನು ನೋಡುವುದು ಬೇರೆ, ಒಬ್ಬನನ್ನು ನಾವು ನೋಡುವುದು ಬೇರೆ. ಇಬ್ಬರು ಒಬ್ಬರನ್ನೊಬ್ಬರು ನೋಡುವಾಗ ಏನೋ ಆಗುವುದಿದೆಯಲ್ಲ, ಅದು ದರ್ಶನ. ಅದು ರಾಮಚಂದ್ರನ ಜೊತೆಗೆ ಆಗಿದೆ, ಅದು ಮಾರೀಚನಿಗೆ ಆದದ್ದಕ್ಕೆ ನಾನು ಕೊಟ್ಟ ಒಂದು ಉದಾಹರಣೆ. ನಮ್ಮ ಬದುಕಿನಲ್ಲಿ ನಾವು ಅನೇಕರನ್ನ ನೋಡುತ್ತೇವೆ. ಎಷ್ಟೋ ಜನ ಮುದಿಯೇ ಇರಲ್ಲ, ಎಷ್ಟೋ ಜನ ಮೂಡಿದ್ರು ನೆನಪಿರಲ್ಲ ಆನಂದದಲ್ಲಿ, ಎಷ್ಟೋ ಜನ ಮೂಡಿ ನೆನಪಿದ್ದರು ಮತ್ತೆ ಅವರು ನಮ್ಮ ಬದುಕಿನ ಯಾವುದೇ ಒಡನಾಟಕ್ಕೆ ಬರುವುದಿಲ್ಲ. ಅಪರೂಪಕ್ಕೆ ನೋಡಿದ ಸಹಸ್ರ ಮಂದಿಯಲ್ಲಿ ಯಾರೋ ಒಬ್ಬರು ಮೀಟಿಂಗ್ ಪಾಯಿಂಟಿನ ಹಾಗೆ ಕಣ್ಣಿಗೆ ಕಣ್ಣು ಬೆಸೆದು ನಮ್ಮ ಮೂಲಕ ಅವರ ಬದುಕು, ಅವರ ಮೂಲಕ ನಮ್ಮ ಬದುಕು ಪರಿವರ್ತನೆ ಆಗೋದಕ್ಕೆ ಕಾರಣ ಆಗ್ತಾರೆ. ಅದು ದರ್ಶನ. ಅಂಥ ದರ್ಶನವನ್ನ ಶ್ರೀರಾಮಚಂದ್ರ ಎಷ್ಟು ಮಾಡಿದ್ದಾನೆ. ನಿಮಗೆ ಮಾರೀಚನ ಒಂದು ಉದಾಹರಣೆ, ಕಬಂಧ. ಒಂದು ದರ್ಶನ ತಲೆಯನ್ನು ಹೊಟ್ಟೆಯೊಳಗೆ ಹಾಕಿಸಿಕೊಳ್ಳುವಂತಹ ಒಂದು ಶಾಪಿತ ಕಬಂಧ ಮೋಕ್ಷ ಪಡೆಯುವುದಕ್ಕೆ ಕಾರಣ ಆಯಿತು, ಒಂದು ರಾಮನ ದರ್ಶನ. ಆ ಕಬಂಧನ ಮಾತಿಗೆ ಮೊದಲು ಇನ್ನೊಂದು ಬಹಳ ವಿಶೇಷ ಘಟನೆ. ವಿಶ್ವಾಮಿತ್ರನ ಜೊತೆಗಿನ ಕಾಡಿನ ಪ್ರಯಾಣದಲ್ಲಿ ಗೌತಮನ ಶಾಪಕ್ಕೆ ಒಳಗಾದ ಅಹಲ್ಯೆ. ಶಾಪ ಏನು? ಅದೃಶ್ಯಳಾದ, ಕಾಣದೆ. ಮತ್ತೆ ಅವಳಿಗೆ ಉಶಾಪ ಏನು? ಶ್ರೀರಾಮಚಂದ್ರ ನಿನ್ನನ್ನು ನೋಡಿದಾಗ ನೀನು ಮತ್ತೆ ದೃಶ್ಯಳಾದ. ಏನು ಅಂತ ಶಾಪ ಕಾಣಿಸದೆ ಹೋಗು, ಕಾಣುವುದು ಯಾವಾಗ? ಯಾವತ್ತು ಶ್ರೀರಾಮಚಂದ್ರನ ಕಣ್ಣು ನಿನ್ನ ಮೇಲೆ ಬೀಳ್ತದೆ ಆವಾಗ. ನಾನು ನಿಮಗೆ ಹೇಳಬೇಕಾದದ್ದು, ದೊಡ್ಡವರ ನೋಟದಿಂದ ನಾವು ಒಂದು ಇಲ್ಲವಾಗದೆ ಅಥವಾ ಇಲ್ಲವಾದವರು ಮತ್ತೆ ಹುಟ್ಟಬೇಕು. ಇದೆರಡೂ ಕೂಡ ರಾಮಚಂದ್ರ ಮಾಡಿ ತೋರಿಸಿದ. ಇದ್ದವನು ಅಹಂಕಾರದಿಂದ ದುರಹಂಕಾರದಿಂದ ಮೆರೆದಂತ ಅನೇಕರಿದ್ದಾರೆ. ನಾನು ಹೇಳಿದ ಮಾರೀಚನಿಗೂ ಒಬ್ಬ. ಇಂಥ ಒಂದು ಕಣ್ಣೋಟದಿಂದ ತನ್ನ ವ್ಯಕ್ತಿತ್ವದ ಪರಿಣಾಮವನ್ನು ಮಾಡಿ ಆ ಎದುರಿಗಿರುವುದನ್ನು ಹೀಗೆ ಬದಲಾಯಿಸಿಬಿಡುವ ಬಹಳ ದೊಡ್ಡ ಕೆಲಸವನ್ನ ಶ್ರೀರಾಮಚಂದ್ರ ತನ್ನ ಪಾತ್ರದ ಇಡೀ ವಿವರಣೆಯಲ್ಲಿ ವಾಲ್ಮೀಕಿಗಳು ಮಾಡಿದ್ದಾರೆ. ಹಾಗೆ ಮಾಡುವ ಹೊತ್ತಿಗೆ ಮುಂದೆ ಬರುವ ಅನೇಕ ಪಾತ್ರಗಳಿವೆ. ನಿಮಗೆ ಗೊತ್ತು ಅದು ಎಲ್ಲಿಯವರೆಗೆ ಹೋಗುತ್ತದೆ. ಹನುಮಂತನ ವಿಷಯ ಬಹಳ ಅಪರೂಪದ ಒಂದು ಪರಿವರ್ತನೆ ನೋಡಿ. ಬಹಳ ಆಶ್ಚರ್ಯ ಆಗುತ್ತೆ. ಶ್ರೀರಾಮಚಂದ್ರನ ಅತ್ಯಂತ ದೊಡ್ಡ ಭಕ್ತ ಯಾವಂದ್ರೆ ಹನುಮಂತ. ಆದರೆ
ಹನುಮಂತ ಇಬ್ಬರ ಸಂದರ್ಶನ ಐತಲ್ಲ, ಸಮ್ಯಕ್ ದರ್ಶನ. ವಾಲ್ಮೀಕಿಗಳು ಆಗ ಶ್ರೀರಾಮಚಂದ್ರನಿಗೆ ಏನನ್ನಿಸಿತು ಹೇಳಿಬಿಟ್ರು. ಶ್ರೀರಾಮಚಂದ್ರ ಆ ಮಾತನ್ನು ಕೇಳಿ ಅವ ಬಂದು ನಿಂತು ಮಾತನಾಡಿದ ಅವನ ರೀತಿ ವೈಖರಿಯನ್ನು ನೋಡಿ ಇದು ಸಾಮಾನ್ಯ ಅಲ್ಲ. ಇವನ ಮಾತು ಕೇಳಿದರೆ ಇವನು ಯಾವ ಚತುರ್ವೇದಗಳಿವೆ ಅದನ್ನು ತಿಳಿದವನಿದ್ದಾನೆ. ಇವನಿಗೆ ವ್ಯಾಕರಣ, ಛಂದಸ್ಸು ಯಾವುದು ನಾವು ಷಡಂಗಗಳು ಅಂತ ಹೇಳ್ತೇವೆ ಇದೆಲ್ಲವೂ ಇವನಿಗೆ ಚೆನ್ನಾಗಿ ಗೊತ್ತಿದೆ ಅನ್ನೋದು ಇವನ ನಾಲ್ಕು ಸ್ಫುಟವಾದ ಮಾತುಗಳಿಂದ ತಿಳಿಯಬೇಕು. ಅಷ್ಟನ್ನೇ ಹೇಳಿದ್ದೇನೆ. ಇವನು ತನ್ನ ಮಾತಿನ ಸಂದರ್ಭದಲ್ಲಿ ಎಲ್ಲೂ ಕೂಡ ಆವೇಗವಿಲ್ಲ, ಅತಿ ಶಾಂತನಾಗಿ ಕೇಳದ ಒಂದು ಧ್ವನಿಯಲ್ಲ. ಆ ಧ್ವನಿಯಲ್ಲಿ ಸ್ಫುಟವಾದ ತನ್ನನ್ನು ಪ್ರಸ್ತುತಪಡಿಸುವ ದೃಢತೆ ಇದೆ. ಹೇಳುವ ಹೊತ್ತಿಗೆ ಕಣ್ಣು ಕೊಂಕುಗಳಾಗಲಿ ವಕ್ರ ಚಹರೆಗಳಾಗಲಿ ಇಲ್ಲ. ಆದ್ದರಿಂದ ಇವನು ಬಹಳ ದೊಡ್ಡ ವಿದ್ವಾಂಸ ಅಂತ ರಾಮಚಂದ್ರ ಲಕ್ಷ್ಮಣನ ಬಳಿ ಹೇಳಿದೆ. ನೋಡಿ ಆಶ್ಚರ್ಯ, ಪ್ರಥಮ ಬಾರಿಗೆ ಇದು ಹನುಮಂತನು ನೋಡಿದ್ದು. ಎಲ್ಲಿಯೂ ವಾಲ್ಮೀಕಿಗಳು ಶ್ರೀರಾಮಚಂದ್ರನನ್ನು ನೋಡಿದಂತಹ ಹನುಮಂತ ಬದಲಾದ ನೋಡಿದಾಗ ಹೀಗನ್ನಿಸಿತು, ತಾನಿನ್ನು ಹಾಗೆ ಹೀಗೆ ಅಂತ ವಿವರಣೆ ಮಾಡಿದ. ಆದರೆ ಆ ಒಂದು ನಿರ್ದಿಷ್ಟ ಸಂದರ್ಶನದ ನಂತರ ಇನ್ನಿಲ್ಲದಂತಹ ಪರಮ ಭಕ್ತನಾಗಿ ಬಿಟ್ಟ ಹನುಮಂತ. ಈ ಪರಿವರ್ತನೆ ಇಲ್ಲಿ ನೋಡಿದರೆ ಇಲ್ಲಿ ಯಾವ ಥರದ ಸಂದರ್ಶನ ಗೊತ್ತಾ? ಕೆಲವರು ತಮಗೆ ಯಾರನ್ನು ಕಾಣುವುದಕ್ಕಿದೆ ಅಂತ ಹೋಗಲ್ಲ, ತಮ್ಮ ಪಾಡಿಗೆ ಯಾರು ಕಳಿಸಿದ್ದಾರೆ ಕರ್ತವ್ಯ ಅಂತ ಹೋಗ್ತಾರೆ. ಆ ದೊಡ್ಡವರು ಇವರನ್ನು ಆಯ್ಕೆ ಮಾಡಿದ್ದಾರೆ. ದೊಡ್ಡವರು ಇವರನ್ನು ಆಯ್ಕೆ ಮಾಡಿ ತಮ್ಮೊಳಗಿನ ಶಕ್ತಿಯನ್ನು ಧಾರೆ ಎರೆದು ಆ ವ್ಯಕ್ತಿತ್ವ ತನಗೆ ಬೇಕಾದಂತೆ ಮಾರ್ಪಾಟು ಮಾಡಿ ಹೊಸ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ತಾರೆ. ಹನುಮಂತನ ವಿಷಯದಲ್ಲಿ ಹಾಗೂ ಕೆಲಸ ಮಾಡಿದ ಹಾಗೆ ಕಾಣ್ತದೆ ದರ್ಶನ. ಹನುಮಂತನಿಗೆ ಉದ್ದೇಶವಿಲ್ಲ. ಹನುಮಂತ ಕೇವಲ ಸಂದೇಶವಾಹಕನಾಗಿ ಒಬ್ಬ ದೂತ. ನಮ್ಮ ಸುಗ್ರೀವ ಹೇಳಿದ್ದಾನಪ್ಪ, ಅದಕ್ಕೆ ಬಂದಿದ್ದೇನೆ. ಸುಗ್ರೀವನ ದೂತನಾಗಿ ಬರುವಾಗ ಇವರು ಯಾರು ಅಂತ ಗೊತ್ತಿಲ್ಲ, ವಾಲಿಯ ಕಡೆಯವರೇನು ಅಂತ ಭಯ ಇದ್ದದ್ದು ನಿವಾರಿಸಕ್ಕೆ ಬಂದಿದ್ದಾರೆ. ರಾಮಚಂದ್ರರು ಲಕ್ಷ್ಮಣರು ಗೊತ್ತಿಲ್ಲ. ಈ ಹುಡುಗನ ಮಾತು ಕೇಳಿ ಶ್ರೀರಾಮಚಂದ್ರ ತೀರ್ಮಾನ ಮಾಡಿದ್ದಾರೆ. ಈ ಹುಡುಗ ಇವನು ಸಾಮಾನ್ಯನಲ್ಲ, ತನ್ನಷ್ಟಕ್ಕೆ ತನಗೇ ಗೊತ್ತಿಲ್ಲದೆ ಬಹಳ ದೊಡ್ಡವ. ಇವನನ್ನು ನಾನು ನನ್ನ ಎದೆಯಲ್ಲಿ ಇರಿಸಿಕೊಳ್ಳಬೇಕು ಅಂತ ನಮಗೆ ಹನುಮಂತನನ್ನು ಅವನು ಎದೆಸಿ ಅದರ ಒಳಗೆ ರಾಮಚಂದ್ರನನ್ನು ತೋರಿಸಿದ ಚಿತ್ರಗಳಿವೆ. ನಾನು ಹೇಳೋದು ನಿಮಗೆ ವ್ಯತಿರಿಕ್ತ ಕೇಳಬಹುದು. ನನ್ನ ಪ್ರಕಾರ ಶ್ರೀರಾಮಚಂದ್ರ ಅವನ ತನ್ನ ಎದೆಯೊಳಗೆ ಇಟ್ಟುಕೊಂಡ ಇದು ನನ್ನ ಮಗು. ಅಲ್ಲಿಂದ ಪರಿವರ್ತನೆ ಆದ ಹನುಮಂತ. ಅದು ವಿಶೇಷ ಸಂದರ್ಶನ. ಇಡೀ ಸಂದರ್ಶನದ ಭಿನ್ನ ಭಿನ್ನ ಮುಖಗಳು. ಒಬ್ಬ ರಾಮದರ್ಶನ ಅಂದ್ರೆ ಅದು ಒಂದೇ ತರ ಅಲ್ಲ. ರಾಮನ ದರ್ಶನದ ಪರಿಣಾಮ ಹನುಮಂತನ ಮೇಲೆ ಆದದ್ದು ಕಡೆಗೆ ಯಾವ ಮಟ್ಟಕ್ಕೆ? ತನ್ನ ಮಿತ್ರನಲ್ಲ, ತನ್ನ ಅಣ್ಣನಲ್ಲ, ತನಗೆ ಸಂಬಂಧಪಟ್ಟವನಲ್ಲ, ಯಾರೋ ಏನೋ ಶ್ರೀರಾಮಚಂದ್ರ ಅವನ ಪತ್ನಿಯನ್ನು ಹುಡುಕಿ ಬರುವುದಕ್ಕೆ ತನ್ನ ಜೀವವನ್ನು ಬಿಡಿಬಿಟ್ಟ ಶ್ರೀರಾಮಚಂದ್ರನ ದಾಸನಾಗಿ ಹನುಮಂತ. ಈ ಪರಿಣಾಮ ಅನ್ನೋದು ಪ್ರಥಮ ದರ್ಶನ. ಅದು ನನ್ನ ಕೆಲಸಕ್ಕೆ ಈ ಮಗು ಇರಲಿ ಅಂತ ರಾಮ ಆಯ್ಕೆ ಮಾಡಿಕೊಂಡಿದ್ದಾನೆ ಅಂತ ನನ್ನ ಯೋಚನೆ. ಹಾಗೆ ದೊಡ್ಡವರು ಆಯ್ಕೆ ಮಾಡಿಕೊಳ್ತಾರೆ ಅನ್ನೋದಕ್ಕೆ ಇದರಲ್ಲಿ ನನಗೆ ಏನು ಸೂಚನೆ ಕಂಡದ್ದು ಅಂತಂದ್ರೆ, ಇಲ್ಲದೆ ಹೋದ್ರೆ ಒಂದೆರಡು ವಾಕ್ಯಗಳನ್ನಾದರೂ ಹನುಮಂತನಿಗೆ ಏನನ್ನಿಸಿತು ಅಂತ ವಾಲ್ಮೀಕಿಗಳು ಬರೀಬೇಕು. ಹನುಮಂತನಿಗೆ ಏನು ಅನ್ನಿಸಲಿಲ್ಲ ಅಂದ್ರೆ ಈ ಅನ್ನಿಸಿದ್ದು ಶ್ರೀರಾಮಚಂದ್ರನ ಮನಸ್ಸಿನಲ್ಲಿ ಮತ್ತು ಹೃದಯದಲ್ಲಿ. ಆ ಹುಡುಗನನ್ನು ಎತ್ತಿಕೊಂಡಾಯಿತು. ಮತ್ತೆ ಆ ಹುಡುಗ ತನಗೆ ಬೇಕಾದಂತೆ ನಡೆಯುವ, ಬೆಳೆಯುವ ಮತ್ತು ದುಡಿಯುವ ಎಲ್ಲ ಶಕ್ತಿಯನ್ನು ಧರೆಯದಿರಬೇಕು ಶ್ರೀರಾಮಚಂದ್ರ. ಹಾಗಾಗಿ ಅವನ ದಾಸೋಹಂ ಅಂತ ಕಡೆಗೆ ನಾನು ರಾಮಚಂದ್ರನ ದಾಸನಿದ್ದೇನೆ ಅಂತ ಎಲ್ಲರಿಗೂ ಪರಿಚಯ ಮಾಡಿಕೊಂಡ. ಸುಗ್ರೀವನ ಹೆಸರು ಮರೆತು ಕಡೆಗೆ ಎಲ್ಲಿಯವರೆಗೆ ಯಾರದ್ದೋ ಹೆಂಡತಿ ಅಂತ ನಾವು ಭಾವಿಸುವ, ಆದರೆ ಯಾರದ್ದೋ ಹೆಂಡತಿ ಅಲ್ಲವೇ ಅಲ್ಲ. ತನ್ನ ತಾಯಿ ಅನ್ನುವ ಭಾಗದಲ್ಲಿ
ಇನ್ನು ನೀವು ಇದರೊಳಗೆ ವಿಭೀಷಣ ಬರ್ತಾನೆ, ಅವನು ಬದಲಾಗ್ತಾನೆ, ದೊಡ್ಡ ವಿಷಯ ಅಲ್ಲ. ರಾಮ ಎದುರಾಗುವಾಗ ಎಂಥ ಸಂಕಷ್ಟಗಳನ್ನ ಆ ಸಂದರ್ಭದಲ್ಲಿ ರಾಮಚಂದ್ರ ಅನುಭವಿಸ್ತಾನೆ. ಸ್ವತಃ ರಾಮಚಂದ್ರನಿಗೆ ಎಷ್ಟೆಷ್ಟು ಕಷ್ಟಗಳಾಗಿವೆ. ಆಗ ಅದು ಇಂದ್ರನ ಸಹಾಯದಿಂದ ಮತ್ತು ಬೇರೆ ಬೇರೆ ಅನುಗ್ರಹದಿಂದ, ಅಗಸ್ತ್ಯರ ಅನುಗ್ರಹದಿಂದೆಲ್ಲ ರಾಮಚಂದ್ರನಿಗೆ ಬಲ ಬಂದುವವರೆಗೆ ರಾವಣ ಒಬ್ಬ ಪ್ರತಿಸಿದ್ಧರು. ಅವರು ನೋಡಿ, ಅವರಿಬ್ಬರು ದುರಹಂಕಾರದ ಪರಾಕಾಷ್ಠೆಯಲ್ಲಿ ಸಕಲ ತಪಸ್ಸುಗಳಿಂದ ಭಗವದ್ ಅನುಗ್ರಹ ಪಡೆದು ಹೊರ ಪಡೆದು ತಾವು ಇನ್ನಿಲ್ಲ ಅಂತ ಮುಕ್ತ ತುದಿಯಲ್ಲಿದ್ದು ರಾಜಮರ್ಯಾದೆಯ ಎಲ್ಲ ಸಂಪತ್ತು ವೈಭವಗಳನ್ನು ಅನುಭವಿಸಿ ಹೇಗೆಲ್ಲ ಇದ್ದವರು ಇಲ್ಲವಾದಷ್ಟೇ ಅಲ್ಲ, ರಾಮನಲ್ಲಿ ಐಕ್ಯವಾದ. ಇದು ಇನ್ನೊಂದು, ಇದಕ್ಕೆ ಜಯ ವಿಜಯರ ಕಥೆ ಇದೆ, ಅವರ ಪೂರ್ವಜನ್ಮ ವೃತ್ತಾಂತವಿದೆ. ಆ ಒಂದು ಸನಕ ಸನಂದ ಅವರ ಒಂದು ಶಾಪದ ಫಲವಾಗಿ ಇದು ಹೀಗಾದರೂ ಆ ಕಥಾಭಾಗವನ್ನು ಸ್ವಲ್ಪ ಮರೆತು ನೋಡಿದ್ರೆ ಎಂಥ ದುಷ್ಟ ರಾಕ್ಷಸ ಯಾವ ಪರಿ ನಿರಂತರವಾಗಿ ರಾಮನನ್ನು ಕಾಡಿದರು, ಎಷ್ಟೆಷ್ಟು ಹೊತ್ತಿನಲ್ಲಿ ಎಷ್ಟು ವಿನಾಯವಾಗಿ ಬೈಲಿಕ್ಕೆ ಸಾಧ್ಯ ಇದೆ ಸೀತೆಯ ಜೊತೆಗೆ, ಅಷ್ಟು ಕೆಟ್ಟ ಭಾಷೆಯಲ್ಲಿ ರಾಮನನ್ನು ಬೈದವರು. ರಾಮ ಅನ್ನುವನು ಸತ್ತಿದ್ದಾನೆ ಅಂತ ತಿಳಿ ಎನ್ನುವ ಮಾತನ್ನು ಸೀತೆಗೆ ಪದೇ ಪದೇ ಹೇಳಿದರು. ಕೆಲವು ಸಂದರ್ಭಗಳಲ್ಲಿ ಮಾಯೆಯ ಮೂಲಕ ರಾಮ ಸತ್ತಿದ್ದಾನೆ ಅಂತ ತೋರಿಸಿದರು. ಅಂಥ ದುಷ್ಟರಿಗೂ ಕೂಡ ಭಗವಂತ ತನ್ನೊಳಗೆ ಐಕ್ಯ ಆಗುವ ಒಂದು ವಿಶೇಷ ಅನುಗ್ರಹ ಮಾಡ್ತಾರೆ. ಬಹಳ ಭಗವಂತ ವಿಷಯದಲ್ಲಿ ಬಹಳ ವಿಶೇಷವಾದದಷ್ಟೇ. ಹೇಗೆ ಅಂತ ನಾವು ಅದಕ್ಕೆಲ್ಲ ಕಾರಣಗಳನ್ನು ಹುಡುಕಿದರೆ ವೇದ ಅಥವಾ ಧರ್ಮಶಾಸ್ತ್ರಗಳು ನಮಗೆ ಅದಕ್ಕೆ ಸ್ಪಷ್ಟವಾಗಿ ಒಂದು ವಾಕ್ಯದಲ್ಲಿ ಹೇಳುವ ಖಚಿತವಾದ ವಿವರಣೆ ಏನೆಂದರೆ, ದೇವರನ್ನು ನಿರಂತರವಾಗಿ ಭಕ್ತಿ ಮಾಡುವವನು ಹೇಗೆ ನಿರಂತರವಾಗಿ ಭಗವಂತನನ್ನು ನೆನೆಯುತ್ತಾನಲ್ಲ, ಹಾಗೆ ನಿರಂತರವಾಗಿ ದ್ವೇಷಿಸುವವನು ನಿರಂತರವಾಗಿ ಭಗವಂತನನ್ನು ನೆನೆಯುತ್ತಿರುತ್ತಾನೆ. ಆದ್ದರಿಂದ ಅವನಿಗೂ ಕೂಡ ಒಂದು ಗ್ರಾಟಿಟ್ಯೂಡ್ ಅನ್ನು ಭಗವಂತ ಕೊಡ್ತಾನೆ. ಏನು ಕಲ್ಪನೆ ಇವ ಹಗಲು ರಾತ್ರಿ ಎದ್ದಾಗಿಂದ ಕೂಡದೆ ಬೆಳಿಗ್ಗೆ ಉದ್ದೇಶ ಏನು ಅಂದ್ರೆ ಹೇಳುವುದೇ ರಾಮನನ್ನು ಕೊಲ್ಲಬೇಕು ಅನ್ನೋದೇ ಉದ್ದೇಶ, ಸೀತೆ ಪಡಿಬೇಕು ಅನ್ನೋದೇ ಉದ್ದೇಶ. ನಿದ್ದೆ ಮಾಡಿದ್ರೆ, ಎಚ್ಚರದಲ್ಲಿದ್ರೆ, ಊಟ ಮಾಡುವಾಗ ಸುಖದಲ್ಲಿರುವಾಗ ದುಃಖದಲ್ಲಿರುವಾಗ ಇಲ್ಲಿ ರಾಮನದ್ದೇ ಚಿಂತೆ, ರಾಮನನ್ನೇ ಬೈಯುವುದು, ರಾಮನದ್ದೇ ಯೋಚನೆ. ಬಹುಶಃ ಭಕ್ತಿ ಮತ್ತು ಪ್ರೀತಿಯಲ್ಲಾದರೂ ಸ್ವಲ್ಪ ಸ್ಪೇಸ್ ಉಳಿಯುವುದು, ನೆನೆಯುವುದು. ದ್ವೇಷದಲ್ಲಿ ಅದು ನಿರರ್ಗಳ ನಿರಂತರ, ಅದು ರಕ್ತದಲ್ಲಿ ಕುಡಿಯುತ್ತಿರುತ್ತೆ. ಕಾನ್ಷಿಯಸ್ ಬೇಡ, ಅದು ಕಾನ್ಷಿಯಸ್ ಎಫರ್ಟ್ ಆಗಿ ನೆನೆಯಬೇಕಾಗಿಲ್ಲ. ಅದು ಅನ್ಕಾನ್ಷಿಯಸ್ ಆಗಿ ನಮ್ಮ ನಿದ್ರೆಯಲ್ಲಿ ಕೆಲಸದಲ್ಲಿ ಎಲ್ಲ ಕಡೆ ಬರ್ತಿರುತ್ತೆ ದ್ವೇಷ. ಭಗವಂತ ಹೇಳ್ತಾನೆ, ನಾನು ದ್ವೇಷಿಸುವವರಿಗೆ ಬಹಳ ಕಾಲ ಕೊಡ್ತೇನೆ, ಯಾಕೆಂದರೆ ಅವ್ರು ನಿರಂತರ ನನ್ನನ್ನೇ ನೆನೆಯುತ್ತಲ್ವ. ಎಷ್ಟು ಚೆನ್ನಾಗಿದೆ ಇದು ರಾಮಚಂದ್ರ ಕೊಟ್ಟ ವಿಶೇಷ ದರ್ಶನ. ಒಬ್ಬ ಅವನನ್ನು ವಿರೋಧಿಸುವ ದುಷ್ಟ ರಾಕ್ಷಸರಿಗೆ. ಇದನ್ನು ನೀವು ಕೃಷ್ಣನ ಸಂದರ್ಭದಲ್ಲಿ ಶಿಶುಪಾಲನ ನೋಡ್ತೀರಿ, ಅಥವಾ ಹಿರಣ್ಯಾಕ್ಷ ವಧೆಯ ಸಂದರ್ಭದಲ್ಲಿ ವರಾಹ ಅವತಾರದಲ್ಲಿರುವ ಭಗವಂತನಲ್ಲಿ ನೋಡ್ತೀರಿ. ಈಗೆಲ್ಲವೂ ಕೂಡ ನಮಗೆ ಮುಖ್ಯ ನರಸಿಂಹ ಅವತಾರದಲ್ಲಿ ಹಿರಣ್ಯಕಶಿಪು ವಧೆ ಆಗುವಾಗ ನೋಡ್ತೇವೆ. ಎಲ್ಲ ಸಂದರ್ಭಗಳಲ್ಲಿ ಮುಖ್ಯವಾದ ಸಂದೇಶ ಏನು ಅಂದರೆ, ನೀನು ಹೇಗೆ ನೆನೆಯುತ್ತೀ ಮುಖ್ಯವಲ್ಲ, ನೆನೆ. ದ್ವೇಷಿಸಿಯಾದರೂ ನೆನೆ, ಪ್ರೀತಿಸಿಯಾದರೂ ನೆನೆ, ಭಕ್ತಿಯಿಂದಲಾದರೂ ನೆನೆ, ವೈತಾಳಿದ್ರು ನೆನೆ, ಅವನನ್ನು ನೆನೆ ಅಷ್ಟೇ. ನೀನು ಏನು ಮಾಡುತ್ತೀ ಮುಖ್ಯವಲ್ಲ, ಹೇಗೆ ಮಾಡುತ್ತೀ ಮುಖ್ಯವಲ್ಲ, ಅವನನ್ನು ನೆನೆದು ಮಾಡುತ್ತೀ, ಅವನನ್ನು ನೆನೆದು ಬದುಕುತ್ತೀ ಅನ್ನೋ ಒಂದು ಸಂದೇಶವನ್ನು ಕೂಡ ಈ ರಾಮನ ಈ ಇಬ್ಬರು ಹಿರಣ್ಯಕಶಿಪು ಮತ್ತು ರಾವಣನನ್ನು ತನ್ನೊಳಗೆ ಐಕ್ಯ ಮಾಡಿಕೊಂಡ ಆ ಘಟನೆಗಳು. ಸೀತೆಯನ್ನು ಪಾಪ ಮಾಡಿದ್ದಾಳೆ, ಪ್ರಶ್ನೆ ಬರಲ್ಲ. ಹಗಲು ರಾತ್ರಿ ತನ್ನ ಪತಿಯನ್ನು ಬಿಟ್ಟು ಒಂದರೆ ಕ್ಷಣ ಬೇರೆ ಏನನ್ನೂ ಯೋಚಿಸಲ್ಲ. ಉಸಿರಾಡಿದರೆ ಭಗವಂತ ಶ್ರೀರಾಮಚಂದ್ರನಿಗಾಗಿ ಅಂತ ಉಸಿರಾಡಿದ್ದಾರೆ. ಕಷ್ಟಗಳು ಕೋಟನೆಗಳು ಉತ್ಪೆಟ್ಟು ಬಂದಾಗ ಅದು ಭಗವಂತ ಶ್ರೀರಾಮಚಂದ್ರನ ದಯೆಯನ್ನು ಅನುಭವಿಸಿ ಇಂಥಲ್ಲ ನಾಳೆ ಈ
ನಾವು ಯಾರು ಹೇಳ್ತೇವೆ? ಸ್ವಂತ ಗಂಡನಿಗೆ ಗೊತ್ತಿಲ್ಲ ಹೆಂಡತಿಗೆ ಏನು ಮಾಡಬೇಕು ಅಂತ ಅಲ್ವಾ? ಒಂದು ದೃಷ್ಟಿಯಿಂದ ಬಹಳ ಪರ್ಸನಲ್ ಆಗಿ ನಾವು ಹೇಳಬಹುದಾದ ಪ್ರಶ್ನೆ. ಗಂಡನಿಗೆ ಗೊತ್ತಿಲ್ವಾ ನನ್ನ ಹೆಂಡತಿಗೆ ಏನು ಮಾಡಬೇಕು ಅಂತ? ಎಲ್ಲಿ ಅವನು ಬರೇ ಅವನ ಹೆಂಡತಿ ಅಲ್ಲ, ಅವಳು ನಮ್ಮ ತಾಯಿ, ನಮ್ಮ ತಾಯಿ ಹೀಗಾಗಿ ದುಃಖದಿಂದ ನಾವೇನು ಅಂತೇಳಿ ಇಟ್ಕೊಳ್ಳೋಣ. ಯಾಕಾಗಿರಬೇಕು? ಎಲ್ಲ ಸಂದರ್ಶನಗಳಲ್ಲಿ ಇಲ್ಲವಾಗಿಸಿದ್ದಾನೆ, ಇರುವುದನ್ನು ಇಲ್ಲವಾಗಿಸಿದ್ದಾನೆ, ಇಲ್ಲವಾಗಿಸಿದ್ದನ್ನು ಹುಟ್ಟಿಸಿದ್ದಾನೆ, ಇರುವುದನ್ನು ಪರಿವರ್ತಿಸಿ ದೊಡ್ಡದು ಮಾಡಿದ್ದಾನೆ. ಇನ್ಯಾವುದೋ ದುಷ್ಟತನವನ್ನು ಸಂಪೂರ್ಣ ಕರಗಿಸಿ ತನ್ನೊಳಗೆ ಇರಿಸಿಕೊಂಡಿದ್ದಾನೆ. ಅಂಥ ರಾಮಚಂದ್ರನಿಗೆ ಸೀತೆಗೆ ಏನು ಮಾಡಿದ? ದರ್ಶನ ಆಗಬೇಕಾದ್ರೆ ಇಬ್ಬರು ಇರಬೇಕು. ನೆನಪಿಟ್ಟುಕೊಳ್ಳಿ, ದರ್ಶನ ಆಗಬೇಕಾದ್ರೆ ಇಬ್ಬರಿರಬೇಕು. ದರ್ಶನ ಆಗದೆ ಆ ದರ್ಶನಕ್ಕೆ ಕಾರಣವಾದ ಶಕ್ತಿಯಲ್ಲಿಯೇ ಬೆರೆಯಬೇಕಾದರೆ ಒಬ್ಬರ. ಸೀತೆ ಶ್ರೀರಾಮಚಂದ್ರನ ಹೊರಗಿನ ಭಾಗವಲ್ಲ, ಅವನು ಅವಳ ಹೊರಗಿನ ಭಾಗವೋ ಅವಳು ಅವನ ಹೊರಗಿನ ಭಾಗವೋ ಆಗಿದ್ದರೆ ದರ್ಶನ ಆಗ್ತಿತ್ತು, ಕೇವಲ ಪರಿವರ್ತನೆ ಆಗ್ತಿತ್ತು. ಸೀತೆ ಶ್ರೀರಾಮಚಂದ್ರನ ಬದುಕಿನ ಅವಿಭಾಜ್ಯ ಅಂಗವಾದ ಅವನದೇ ಜೀವನ ಒಂದು ಪ್ರತಿಬಿಂಬ. ಸೀತೆ ದುಃಖ ಅನುಭವಿಸುವುದು ಅಂದರೆ ರಾಮಚಂದ್ರ, ಸೀತೆಗೆ ಶಿಕ್ಷೆ ಕೊಡುವುದು ಅಂದರೆ ರಾಮಚಂದ್ರನಿಗೆ ಶಿಕ್ಷೆ ಕೊಡುವುದು. ಈ ಅವಿನಾಭಾವ ಬಂಧವನ್ನು ನಾವು ಗಮನಿಸದೆ ರಾಮಚಂದ್ರ ಹಾಗೆ ಮಾಡಬಾರ್ದಿತ್ತು, ಅಗ್ನಿ ಕಳಿಸಿದ ಹಾಗೆ ಮಾಡಬಾರ್ದಿತ್ತು, ಅವನು ಕಾಡಿಗೆ ಕಳಿಸಿದ ಗರ್ಭಿಣಿ ಮಗಳನ್ನು ಮಾಡಬಾರ್ದಿತ್ತು. ದೊಡ್ಡ ಲಾಯರ್ ಹಿಡಿದು ಏನಾರು ಮಾಡ್ತಿದ್ವೋ ಏನೋ ನಾವು ಆ ಕಾಲಕ್ಕೆ ಇದ್ದೇವೆ ಅಲ್ಲ. ಬಂದದ್ದು ಅಪವಾದ ಬರಬಹುದು ಅಂತ ಯೋಚಿಸಿದ್ದು ಯಾವುದರ ಬಗ್ಗೆ? ಸೀತೆಯ ಚಾರಿತ್ರ್ಯದ ಬಗ್ಗೆ ಅಪವಾದ ಬರಬಹುದು ಅಂತ ಒಂದು ಯೋಚನೆ ಬಂತು ಶ್ರೀರಾಮಚಂದ್ರನಿಗೆ. ಮಾಡಿದ್ದೇನು ಅವನು? ಸೀತೆಯ ಚಾರಿತ್ರ್ಯಕ್ಕೆ ಅಪವಾದ ಬಂದರೆ ನನ್ನ ಲೋಕ, ನಾನು ಅದನ್ನು ಪರಿಶುದ್ಧಗೊಳಿಸಿ ಸೀತೆಯ ಶುಭ್ರ ವ್ಯಕ್ತಿತ್ವವನ್ನು, ಪವಿತ್ರ ವ್ಯಕ್ತಿತ್ವವನ್ನು ನಾನು ತಿಳಿದರೆ ಸಾಲ. ಅವಳು ಪವಿತ್ರಳು ಅನ್ನೋದನ್ನು ತೋರಿಸಬೇಕು ಜಗತ್ತಿಗೆ. ಯಾಕೆ? ರಾಜನಾಗಿ ನನ್ನ ಕರ್ತವ್ಯ. ವೈಯಕ್ತಿಕವಾಗಿ ನನ್ನ ಗಂಡ, ನಾನು ಹೆಂಡತಿ ಈ ಮಾತು ಬೇರೆ. ನಾನು ಕೇವಲ ರಾಮಚಂದ್ರನಲ್ಲ, ನಾನು ರಾಜ. ಪ್ರಜೆಯ ಸಕಲರ ಮನಸ್ಸಿನಲ್ಲೂ ಕೂಡ ಒಂದು ಕಲ್ಮಶದ ಬೀಜ ಇರಲಿಕ್ಕಿಲ್ಲ. ರಾಜನ ಕುರಿತು, ರಾಜನ ದಾಂಪತ್ಯದ ಕುರಿತು, ರಾಜನ ಮನೆತನದ ಕುರಿತು ಹೀಗಿತ್ತು ಒಂದು ಪರಂಪರೆ ರಾಮನ ಕಾಲಕ್ಕೆ. ಇವತ್ತು ಸ್ವತಃ ರಾಜನಿಗೆ ಎಷ್ಟೆಷ್ಟು ಕಳಂಕ ಇದ್ರು ನಾವು ಓಟ್ ಹಾಕ್ತೀವಿ, ನಾವು ಅವರ ನೆಲೆಗೆ ಮಾಡ್ತೀವಿ, ನಮ್ಮ ರಾಜ ಅಂತ ಒಪ್ಪಿಕೊಳ್ತೀವಿ. ಪರ್ಸನಲ್ ಕಂಡ್ರಿ ಅಂತೀರ, ಹಾಗೆ ಇಲ್ಲ. ಇದೆ ಅವರ ವೈಯಕ್ತಿಕ ಜೀವನದ ಒಂದು ತಪ್ಪು ಚುಕ್ಕೆ ಇದ್ರೆ ಅದು ಪರಿಶುದ್ಧರಾಗದೆ ಅವರ ಸಾರ್ವಜನಿಕ ಜೀವನಕ್ಕೆ ಬದಲಾಗಿರಲಿಲ್ಲ. ಅಂಥ ಒಂದು ವ್ಯಕ್ತಿತ್ವಗಳನ್ನೆಲ್ಲ ಕಂಡ ಪರಂಪರೆ ನಮ್ಮದು. ಇವತ್ತು ಹಾಳಾಗಲಿಕ್ಕೆ ನಾವೇ ಕಾರಣ. ರಾಮಚಂದ್ರನೂ ಅಲ್ಲ, ಶ್ರೀಕೃಷ್ಣನೂ ಅಲ್ಲ. ನಾವು ಬರ್ಬರ್ತಾ ಕಾಂಪ್ರಮೈಸ್ ಮಾಡಿದ್ದೇವೆ. ತೊಂದರೆ ಇಲ್ಲ, ಅವರು ಅರ್ಥಾವೂ ಇದ್ದಾರಲ್ಲ ನಮಗೆ, ನಮಗಿಂತ ಬೆಟ್ಟಲ್ಲಿ ಮಾತ್ರ ನಾವು ಅದಕ್ಕಿಂತ ಲೂಸಿರ್ತೇವೆ. ನಾವು ಮಾನಸಿಕವಾಗಿ ಅದಕ್ಕಿಂತ ವ್ಯಭಿಚಾರಿಗಳಿದ್ದೇವೆ ಅಂತಲೇ ಆ ದೈಹಿಕ ವ್ಯಭಿಚಾರವನ್ನು ಸಹಿಸಿಕೊಳ್ಳುವ ಹಂತಕ್ಕೆ ಬಂದಿದ್ದೇವೆ. ನಮ್ಮನ್ನೆಲ್ಲರೂ ದೋಷ ಇರೋದ್ರಿಂದಲೇ ನಮಗೆ ಇನ್ನೊಬ್ಬರ ದೋಷ ದೊಡ್ಡದಾಗುತ್ತದೆ. ನಾಳೆ ನನ್ನ ಬರುವುದು ಅಂದರೆ ನಾನು ಹಾಗೆ ಅಲ್ಲ, ಅದರಿಂದ ಇನ್ನೊಂದು ಒಪ್ಪಿಕೊಂಡು ನಾವು ಇದೆಲ್ಲ ನಾವು ಪರಿಶುದ್ಧರಿಲ್ಲದರ ಪರಿಣಾಮ. ಆದರೆ ರಾಮಚಂದ್ರ ಹಾಗಲ್ಲ. ನಾನು ಪರಿಶುದ್ಧ ಅಂತ ಜನ ಹೇಳಿದರೆ ಸಾಲದು, ನನ್ನ ಹೆಂಡತಿ ಪರಿಶುದ್ಧ ಅನ್ನಬೇಕು. ನಾವು ಪರಿಶುದ್ಧ ಅಂದರೆ ಸಾಲದು, ನನ್ನ ಮಕ್ಕಳು ಪರಿಶುದ್ಧ ಅನ್ನಬೇಕು. ನನ್ನ ತಾಯಿಗೆ ದೋಷ ಇರಬಾರ್ದು, ಅದಕ್ಕಾಗಿ ಅವನು ವನವಾಸಕ್ಕೆ ಸಿದ್ಧನಾದ. ತಾಯಿ ದೋಷ ಕುರಿತಳಾದರೆ ನನಗೆ ಕಳಂಕ. ನನ್ನ ಅಣ್ಣ ತಮ್ಮಂದಿರು ಯಾರೇ ಇದ್ದರೆ, ನಾನು ಸಹೋದರದಲ್ಲಿ ದೋಷ ಉಂಟಾಯಿತು ಅಂದರೆ ಅದು ನನಗೆ ಕಳಂಕ. ನಾನು ದೋಷ ಉಳಿಯದ ಹಾಗೆ, ಭರತ ನಾಳೆ ಹೆಸರು ಬೆಳೆಸಿಕೊಳ್ಳದ ಹಾಗೆ, ಲಕ್ಷ್ಮಣ ಶತ್ರುಘ್ನರು ಎಂದೂ ಕೂಡ ದೋಷದ ಹೆಸರನ್ನು ಅಲಂಕರಿಸಿಕೊಳ್ಳದ ಹಾಗೆ ಕಾಯುವುದು ತನ್ನ ಹೊಣೆ ಅನ್ನುವ ಬಹಳ ದೊಡ್ಡ ವ್ಯಕ್ತಿತ್ವವನ್ನು ರಾಮಚಂದ್ರ ನಡೆದಿದೆ. ಅದರ ಪರಿಣಾಮವಾಗಿ ಅವನು ಮಾಡಿದ ಸೀತೆಯನ್ನು ಪರಿಶುದ್ಧಳು ಅಂತ ತೋರಿಸುವುದರ ಹಿಂದೆ ತನ್ನ ಪರಿಶುದ್ಧತೆ ಭಾಗವೇ
ನೀವು ಸೀತೆ ಪರಿಷತ್ಗಳಿಲ್ಲ ರಾಮ ಅಂತಂದ್ರೆ ನಾನಿಲ್ಲ ಅಲ್ಲಿ ಈಗ ಉತ್ತರ ಕೊಟ್ಟಿರೋದು ರಾಮಚಂದ್ರ. ಸೀತೆ ಪರಿಷತ್ಗಳಿದ್ದರೆ ನಾನಿದ್ದೇನೆ, ಇಲ್ಲದಿದ್ರೆ ಇಲ್ಲ. ಆಮೇಲೆ ಸೀತೆ ಪರಿಷತ್ಗಳು ಅನ್ನೋದನ್ನು ನಾನು ಸರ್ಟಿಫೈ ಮಾಡಿದ್ರೆ ಗಂಡ ಹೇಳ್ಬಿಡ್ತಾನೆ ಅವನಿಗೆ ಏನೇನೋ ಮುಲಾಜಿತ್ತು ಅದಕ್ಕೆ ಹೇಳಿದ್ದಾನೆ. ಇಲ್ಲ, ಸಾರ್ವಜನಿಕವಾಗಿ ಪಂಚಭೂತಗಳ ಸಾಕ್ಷಿಯಾಗಿ ಅಗ್ನಿ ಅದನ್ನು ಆಯ್ಕೆ ಮಾಡಿ ಅದರಲ್ಲಿ ಮಾಡಿಸಿ ಆಯ್ತು. ಒಂದು ಸಾರಿ ಪರೀಕ್ಷೆ ಮಾಡಿ ಹೌದು ಅನ್ನಿಸಿಕೊಂಡು ಎರಡನೇ ಸರಿ ಯಾಕಪ್ಪ ಕಳಿಸೋದು. ನಾನು ಅನೇಕ ಸಂದರ್ಭಗಳಲ್ಲಿ ಹೇಳಿದೆ, ಒಂದು ಲಾಸ್ಟ್ ಪರ್ಸನ್ ಆಫ್ ದಿ ಸೊಸೈಟಿ, ಲೀಸ್ಟ್ ಇಂಪಾರ್ಟೆಂಟ್, ಅವನು ಏನು ಅಲ್ಲ, ಅಲಕ್ಷಿಸಬಹುದಾದರೆ ಕೂಡ ಕೆಟ್ಟ ಮಾತಾಡಿದರೆ ಅದು ಕೂಡ ಪರೀಕ್ಷಾ. ಈ ಸಂದೇಶ ಕೊಟ್ಟ ರಾಮಚಂದ್ರ. ಒಂದು ದೂತರು ಹೇಳಿದ್ದು ಭದ್ರ ಮೊದಲಾದರೂ ಹೀಗೆ ಅವರು ಹೇಳ್ತಾರೆ, ಹೇಳಿಕೆ ಹಿಂಜರುವುದು ಎಲ್ಲೋ ಉದ್ದಾಡಿ ಕಡೆ ರಾಮಚಂದ್ರ ಆ ಕಟ್ಟ ಕಡೆಯ ವ್ಯಕ್ತಿಗೂ ಏನು ಅನ್ನೋ ಉತ್ತರ ಕೊಡುವುದು ತನ್ನ ಜವಾಬ್ದಾರಿ ಅಂತ ಎಣಿಸಿದ. ನಮ್ಗೇನು ಅನಿಸುತ್ತೆ, ಅಲ್ಲ ಏನು ನೀವು ಇದ್ದ ಹೆಣ್ಮಕ್ಳಿಗೆಲ್ಲ ಪನಿಷ್ಮೆಂಟ್ ಕೊಟ್ಟು ನೀವೇನ್ರಿ ಪರಿಷ್ಕರಿಸೋದು? ಹಾಗಲ್ಲ. ನೀವು ವಾಲ್ಮೀಕಿಗಳನ್ನು ಅಕ್ಷರಶಃ ಓದಿದ್ರೆ ಈ ಮಾತು ಹೇಳುವುದು. ಸೀತೆಯನ್ನು ಕಳಿಸುವುದು ಎಂದರೆ ಕಳುಹಿಸುವ ಪೂರ್ವದಲ್ಲಿ ರಾಮಚಂದ್ರ ಎಷ್ಟು ದುಃಖಿಸಿದ್ದಾನೆ. ಪುಟಗಳನ್ನು ಓದಿ ಕಳುಹಿಸಬೇಕು ಅನ್ನೋ ನಿರ್ಣಯ ಮಾಡುವ ಅಂತಃಪುರದಲ್ಲಿ ಒಬ್ಬನೇ ಇದ್ದು ಒದ್ದಾಡುವ ಹೊತ್ತಿನಲ್ಲಿ ಹೇಗೆ ವೇದನೆ ಪಟ್ಟಿದ್ದಾನೆ ಓದಿ. ಕಳುಹಿಸಿದ ಮೇಲೆ ಎಷ್ಟು ಸಂಕಟ ಪಟ್ಟಿದ್ದಾನೆ. ಇದು ಹೇಗೆ ಅಂದರೆ, ನನ್ನ ಹೆಂಡತಿಯ ಮೂಲಕ ನನ್ನನ್ನು ನಾನು ಶಿಕ್ಷಿಸಿಕೊಳ್ತಿದ್ದೇನೆ ಅನ್ನುವ ಸಂದೇಶ. ಹೆಂಡತಿಯನ್ನು ಶಿಕ್ಷೆಗೆ ಒಳಪಡಿಸುವಾಗ ಎಚ್ಚರ ತಗೊಂಡಿದ್ದಾನೆ. ವಾಲ್ಮೀಕಿಗಳ ಆಶ್ರಮದ ಹತ್ರ ಇಳಿಸುವಂತ ರಕ್ಷಣೆ ಆಗ್ತದೆ, ಸುಮ್ಮನೆ ಕಾಡಿ ಬಿಟ್ಟು ಅನ್ನಲಿಲ್ಲ. ಲಕ್ಷ್ಮಣನಿಗೆ ಹೇಳಿದ್ದಾನೆ. ಆದರೆ ಅವಳಿಗೆ ಗೊತ್ತಿಲ್ಲ. ಅವಳು ವೈಯಕ್ತಿಕವಾಗಿ ಅವಳೇ ಹೇಳ್ಬಿಟ್ಟಿದ್ದೆ, ನಾನು ಹೋಗ್ಬೇಕು, ಕಾಡಿನಲ್ಲಿ ಅಷ್ಟು ಮುನಿಗಳ ಜೊತೆ ಇರಬೇಕು ಅನಿಸಿದೆ, ಗರ್ಭಿಣಿಯ ಕಾಲದ ಬಯಕೆ ನನ್ನದು. ಅದಕ್ಕೆ ಕೂಡಿಸಿದ ಈ ಶಿಕ್ಷೆಯನ್ನು ಅವಳ ಅಪೇಕ್ಷೆಗೆ ಕೂಡಿಸಿದ. ಶಿಕ್ಷೆಯನ್ನು ಅಪೇಕ್ಷೆಗೆ ಕೂಡಿಸುವುದು ಕೂಡ ಬಹಳ ಸ್ವರೂಪದ ಒಂದು ಮಾತು. ಅದನ್ನು ರಾಮಚಂದ್ರ ಮಾಡಿದ. ಎಷ್ಟು ಚೆನ್ನಾಗಿ ಅದನ್ನು ಮುಗಿಸಿದ. ಅವಳ ಅಪೇಕ್ಷೆಯೂ ಆಗಿರಬೇಕು, ಅವಳಿಗೆ ಶಿಕ್ಷೆಯೂ ಆಗಿರಬೇಕು. ಅಪೇಕ್ಷೆ ಶಿಕ್ಷೆ ಆಗುವುದು ಹೇಗೆ ಆಗಲಿಕ್ಕೆ ಸಾಧ್ಯ? ಅವಳ ಅಪೇಕ್ಷೆ ಕೊಟ್ಟದಲ್ಲ. ಒಂದು ಭಾಗದಲ್ಲಿ ಅವಳ ಅಪೇಕ್ಷೆ ಕೊಟ್ಟು ನಾನು ಮುನಿಗಳ ಜೊತೆಗೆ ಕಾಡಿನಲ್ಲಿ ತಿರುಗಾಡಿ ಬಿಡ್ತೇನೆ ಅಂತ ಅದು ಆಯಿತು. ಆನಂತರ ಗೊತ್ತಾಯಿತು ನಿನ್ನ ನಾನು ಇಲ್ಲೇ ಬಿಟ್ಟು ಹೋಗ್ತೇನೆ ಅಂದಾಗ ಬರೇ ನನ್ನ ಅಪೇಕ್ಷೆ ಇಲ್ಲ, ಅವನ ಶಿಕ್ಷೆ. ಆದರೆ ನನ್ನ ಗಂಡ ಕೊಟ್ಟ ಶಿಕ್ಷೆ ಅದು ಅವನ ಅಪೇಕ್ಷೆ ಅಂತ ಸ್ವೀಕಾರ. ಈ ಶಿಕ್ಷೆ ಮತ್ತು ಅಪೇಕ್ಷೆಯಲ್ಲಿ ಅದು ಒಂದೇ ಕಾಯಿನ ಎರಡು ಮುಖದ ಹಾಗೆ ಇಬ್ಬರು ವರ್ತಿಸ್ತಾರೆ. ಹಾಗಾಗಿ ದರ್ಶನವಾಗುವ ಭಿನ್ನ ಭಾವವಿಲ್ಲದ ಅಭಿನ್ನವಾಗಿ ರಾಮನೇ ಆಗಿಬಿಟ್ಟಿದ್ದ ಸೀತೆ, ಸೀತೆಯ ಭಾಗವಾಗಿ ಪನಿಷ್ಮೆಂಟ್ ಅಲ್ಲ, ರಾಮನ ಭಾಗವಾಗಿ ಪನಿಷ್ಮೆಂಟ್. ರಾಮನೇ ತನ್ನನ್ನು ತಾನು ಸೀತೆಗೆ ಕೊಟ್ಟುಕೊಂಡು ತಾನು ಹಿಂಸಿಸಿಕೊಂಡು, ಯಾಕೆ ಅಪವಾದ ಬಂದು ಅವಳ ಹೆಸರಿನಲ್ಲಿ ತಾನು ಅನುಭವಿಸಿ. ನಿಮಗಿದು ಹೇಳಿದರೆ ಎಲ್ಲೋ ನಾವು ಸಮರ್ಥಿಸುವುದು ಅಂತ ನಿಮಗೆ ನಾನು ಭಾವನೆ ಅಂದರೆ ಖಂಡಿತ ಹೋಗಿ ವಾಲ್ಮೀಕಿಗಳ ಆ ಶ್ರೀರಾಮಚಂದ್ರನ ವೇದನೆ ಪುಟಗಳನ್ನು ಓದಿ. ರಾಮಚಂದ್ರ ಎಷ್ಟು ವಿಲವಿಲ ಓಡಾಡಿದ್ದಾರೆ. ಮತ್ತೆ ನಿಮಗೆ ಗೊತ್ತಿದೆ, ನಮ್ಮ ಧರ್ಮಶಾಸ್ತ್ರ ಏನು ಹೇಳುತ್ತೆ ಅಂದರೆ, ಹೆಂಡತಿ ಇಲ್ಲದ ಮನೆಯಲ್ಲಿ ಗಂಡ ಇರುವುದು ಎಂದರೆ ಅರಣ್ಯದಲ್ಲಿ ಇದ್ದ ಹಾಗೆ. ಮಕ್ಕಳಿರ್ತಾರೆ, ಮೊಮ್ಮಕ್ಕಳಿರ್ತಾರೆ, ಆದರೂ ಆ ಗಂಡ ವಿಲವಿಲ ಓಡಾಡ್ತದೆ ಅನ್ನುತ್ತಾನೆ ನಮ್ಮ ಯುಧಿಷ್ಠಿರನಿಗೆ ಉಪದೇಶ ಮಾಡುವ ಭೀಷ್ಮಾಚಾರ್ಯ. ಭೀಷ್ಮಾಚಾರ್ಯರು ಧರ್ಮಶಾಸ್ತ್ರವನ್ನು ವಿವರಿಸ್ತಾ ಶಾಂತಿ ಪರ್ವದಲ್ಲಿ ಹೇಳುವ ಮಾತು ಇಲ್ಲ. ಒಂದು ಹೆಂಡತಿ ಗಂಡನಿಲ್ಲದೆ ತನ್ನ ಮನೆಯಲ್ಲಿ ಇದ್ದರೆ ಅದು ಅವಳಿಗೆ ಎಂಥ ಯಾವ ರೀತಿಯ ವೇದನೆ ಅನ್ನೋದನ್ನೆಲ್ಲ ವಿವರಿಸ್ತಾರೆ. ಆಮೇಲೆ ಒಂದು ವೇಳೆ ಹೆಂಡತಿ ಇಲ್ಲ, ಅವಳು ತೀರಿಕೊಂಡು ಗಂಡ ಮಾತ್ರ ಉಳಿದ, ಅವನ ಬದುಕಿನಷ್ಟು ನರಕ ಇನ್ನೊಂದಿಲ್ಲ. ಸುಖ ಕೊಡುವ ಮಕ್ಕಳಿದ್ದಾರೆ, ಸಂತೋಷ ಕೊಡುವ ಮೊಮ್ಮಕ್ಕಳಿದ್ದಾರೆ, ಸೊಸೆ ಅಳಿಯಂದಿರಿದ್ದಾರೆ. ಆಹಾ,
ಆ ಧರ್ಮಪತ್ನಿ ಕೊಟ್ಟ ಸಂತೋಷವನ್ನು ಎಂದೂ ಯಾರೂ ಕೊಡಲಿಕ್ಕೆ ಸಾಧ್ಯವಿಲ್ಲ ಅಂತ ಭೀಷ್ಮಾಚಾರ್ಯರು ಗೃಹಸ್ಥಾಶ್ರಮದ ಬಗ್ಗೆ ಕೊಡೋದಿಲ್ಲ. ಈಗಿನ ಕಾಲ ಬಂದು ರಾಮಚಂದ್ರ ಹೆಂಡತಿ ಜೊತೆಗೆ ಹೇಗಿದ್ದ ಅಂತ ಅವರಿಬ್ಬರು ಇದ್ದ ಅವರ ದಾಂಪತ್ಯದ ಅನೇಕ ಘಟನೆಗಳನ್ನು ನೀವು ವನವಾಸ ಕಾಲದಲ್ಲಿ ನೋಡಬೇಕು. ಅವರು ಸಾಮಾನ್ಯ ಇರಲಿಲ್ಲ. ಅಂಥ ರಾಮಚಂದ್ರನಿಗೆ ಸೀತೆ ಇಲ್ಲದಿದ್ದರೆ ಎಂಥ ವಿಯೋಗ ಅನ್ನೋದನ್ನ ಮಾರೀಚ ಸತ್ತ ಕ್ಷಣದಿಂದ ನಿಮಗೆ ರಾಮಚಂದ್ರನ ವೇದನೆಯ ಭಾಗವಾಗಿ ವಾಲ್ಮೀಕಿ ಸಾಕಷ್ಟು ಅವನು ಅಳುತ್ತಾನೆ, ದುಃಖಿಸ್ತಾನೆ, ಏನೆಲ್ಲ ಅವನ ಅಪರಾಧಗಳನ್ನು ಅವನು ಹೇಳುವ ಆ ವೇದನೆಯ ಮಾತುಗಳನ್ನು, ಲಕ್ಷ್ಮಣನನ್ನು ದೂಷಿಸುವುದನ್ನು, ಗಿಡ ಮರಗಳ ಜೊತೆಗೆ ಕೇಳುವುದನ್ನು, ಜಿಂಕೆ ಜೊತೆಗೆ ಮಾತಾಡುವುದನ್ನು, ನದಿಯ ಹತ್ರ ಹೋಗಿ ಕುಳಿತು ಕೇಳುವುದನ್ನು, ಎಲ್ಲಿ ನನ್ನ ಸೀತೆ, ಎಲ್ಲಿದ್ದಾಳೆ ನೀವು ನೋಡಿದ್ದೀರಾ? ಅದನ್ನು ನೀವು ನೋಡಿದರೆ ಗೊತ್ತಾಗುತ್ತೆ, ರಾಮ ಒಂದರೆ ಕ್ಷಣ ಸೀತೆ ಇಲ್ಲದೆ ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ರಾಮ ನಿರ್ಯಾಣಕ್ಕೆ ಹೊತ್ತು ಬರುತ್ತೆ. ನಿಮಗೆ ಗಮನಕ್ಕೆ ರಾಮ ನಿರ್ಯಾಣ ಮಾಡುವ ಹೊತ್ತನ್ನು ಕೂಡ ಕೊನೆಯ ಮಾತು ಏನು ಅಂದರೆ, ಸೀತೆ ಇಲ್ಲ, ನನ್ನ ಜೀವನದ ಅವಿನಾವ ಭಾವ ಲಕ್ಷ್ಮಣ ಹೊರಟು ಹೋದ, ಇನ್ನೂ ನನಗೆ ಕೆಲಸವಿಲ್ಲ. ಅಂದರೆ ಇವರಿಲ್ಲದೆ ತಾನಿಲ್ಲ ಅನ್ನುವವರೆಗೆ ತನ್ನ ಅಸ್ತಿತ್ವವನ್ನು ಅವರೊಳಗೆ ಇರಿಸಿಕೊಂಡ. ಹಾಗಾಗಿ ಸೀತೆ ದರ್ಶನದ ಭಾಗವಲ್ಲ, ಸೀತೆ ತನ್ನ ಅಂತರಂಗದ ಭಾಗ. ತನ್ನನ್ನು ತಾನು ನೋಡಿಕೊಂಡಂತೆ, ತನ್ನನ್ನು ತಾನು ದೂಷಿಸಿದಂತೆ, ತನ್ನನ್ನು ತಾನು ಶಿಕ್ಷಿಸಿಕೊಂಡಂತೆ ಸೀತೆಯ ಒದ್ದಾಟ ಅದು ರಾಮನ ಒದ್ದಾಟ. ಆದ್ದರಿಂದಲೇ ತನ್ನ ಒಳಗಿನ ಈ ದುಃಖ ರಾಮಚಂದ್ರನಿಗೆ ಎಂಥ ವೇದನೆ ಅಂದರೆ, ಈ ವೇದನೆಯನ್ನು ಅನುಭವಿಸುವುದಕ್ಕಿಂತ ಇಲ್ಲವಾಗುವುದು ಅದರಲ್ಲೂ ಒಂದು ಸಂದೇಶ. ಇಬ್ಬರು ಪರಸ್ಪರ ವೇದನೆ ಅನುಭವಿಸಿದಾಗ ಕಟ್ಟ ಕಡೆಗೆ ಏನು ತೀರ್ಮಾನ? ಈ ವೇದನೆ ಮುಕ್ತಾಯವಾಗಲಿ, ಈ ವೇದನೆ ಮುಕ್ತಾಯವಾಗಲಿ ಅನ್ನುವುದಕ್ಕೆ ಪರಿಣಾಮವೇ ಸೀತೆ ಭೂಮಿ ಸೇರಿದೆ. ಈ ವೇದನೆ ಮುಕ್ತಾಯವಾಗಲಿ ಅನ್ನುವುದು ಭಗವಂತನ ಅಪೇಕ್ಷೆ ಕೂಡ. ಈ ವೇದನೆಯ ಒಂದು ಭಾಗ ಮುಕ್ತಾಯ ಆಗಲಿ, ಮತ್ತೆ ತನ್ನ ತಿರುವಿಕೆಗೆ ಅರ್ಥ ಏನು? ರಾಮ ನಿರ್ಯಾಣ ತಾನು ಬರೋಣ. ನಿಮಗೆ ಗೊತ್ತು, ನಾನು ಈಗಾಗಲೇ ಹೇಳಿದೆ, ಅನೇಕರು ನಾವು ಹೀಗೆ ನೋಡಿದ್ದೇವೆ, ಅವನು ನೋಡಿರಲಿಕ್ಕಿಲ್ಲ. ಎಷ್ಟೋ ಬಾರಿ ಅವನು ನೋಡಿರಬಹುದು, ನಾವೇ ಮಿಸ್ ಮಾಡಿರಬಹುದು, ನಾವೇ ನೋಡಿರಲಿಕ್ಕಿಲ್ಲ. ಇಂಥವರಿಗಾದರೆ ಏನೂ ಫಲ ಇಲ್ವಾ? ರಾಮ ಸಂದರ್ಶನದ ಪರಿಣಾಮ ಎಲ್ಲ ಕಡೆಗೂ ಇದೆ ಅನ್ನೋದಕ್ಕೆ ಕೊನೆಯ ಘಟನೆ ಸಾಕ್ಷಿ. ರಾಮ ಕೊನೆಗೆ ಸರಯೂ ನದಿಯಲ್ಲಿ ತಾನು ತನ್ನ ಅವತಾರ ಸಮಾಪ್ತಿ ಮಾಡುವುದಕ್ಕೆ ಹೊರಟ. ನಿಮಗೆ ಗೊತ್ತು, ಹೆಜ್ಜೆ ಇಡ್ತಾ ಹೋಗ್ತಿದ್ದಾನೆ, ಪಾದ ಮುಗಿಯಿತು, ಒಣಗಾಲಿಗೆ ಬಂದಿದೆ ಸರಯೂ ನದಿ, ಸೊಂಟಕ್ಕೆ ಬಂದಿದೆ. ಸಹಸ್ರ ಸಹಸ್ರ ಅಲ್ಲ, ಕೋಟಿ ಕೋಟಿ ಸಂಖ್ಯೆಯ ಜನ ಹಿಂದಿನ ಇಡೀ ವಾನರ ಸೇನೆ ಇದೆ, ಅಯೋಧ್ಯೆಯ ಸಕಲ ಪ್ರಜೆಗಳಿದ್ದಾರೆ. ಏನು ಗದ್ದಲ ಅಂತ ತಿರುಗಿ ನೋಡ್ತಾನೆ, ಅಷ್ಟು ಜನ ಬರ್ತಿದ್ದಾರೆ. ಇವರು ಯಾರು? ರಾಮ ಕಣ್ಣಿಗೆ ಕಣ್ಣು ಕೊಟ್ಟು ನೋಡಿದ ಹನುಮಂತನ. ಆದರೆ ಇವನನ್ನು ನಂಬಿ ಇವರಿಗಾಗಿ ಹಾರಿ ಹಾರಿ ಬಂದ ಕೋಟಿ ಕೋಟಿ ಸಂಖ್ಯೆಯ ವಾನರ ಸೇನೆ ಇವರು ನೋಡಿದ್ದಾರೆ. ಆ ರೋಡ್ ಸ್ಟಾಲ್ ನೋಡಿದ ಹಾಗೋ ಇಲ್ಲ, ನೋಡಿದ್ದಾರೆ. ಇವರ ಕಣ್ಣಿಗೆಲ್ಲ ರಾಮ ಕಂಡಿದ್ದಾನೆ. ಈ ರಾಮನಿಗಾಗಿ ನಾವು ಬದುಕಬೇಕು ಅಂತ ಅವರೆಲ್ಲ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಅವರ ಕಣ್ಣನ್ನು ಕಣ್ಣಿಗೆ ತಾಕಿಸಿ ರಾಮ ನೋಡಿರಲಿಕ್ಕಿಲ್ಲ. ಆದರೆ ರಾಮನನ್ನು ನಂಬಿ ಬಂದವರು ಇಡೀ ಅಯೋಧ್ಯೆಯ ಪ್ರಜೆಗಳು ಎಲ್ಲರೂ ಕಣ್ಣಿಗೆ ಕಣ್ಣು ಕೊಟ್ಟು ಎಲ್ಲಿ ನೋಡಿದ್ದಾರೆ ರಾಮಚಂದ್ರ, ಎಲ್ಲರೂ ಬರ್ತಿದ್ದಾರೆ. ಇವರು ಯಾರು? ಇವರು ರಾಮನನ್ನು ನೋಡಿದ್ದಾರೆ. ಅದೆಲ್ಲೋ ಇದ್ದಾರೆ, ಯಾವುದೋ ವೇದಿಕೆಯಲ್ಲಿ ಯಾವುದೋ ಒಂದು ಕಡೆ ಕೆಲಸ ಮಾಡುವಾಗ ನೋಡಿದ್ದಾರೆ. ಕಣ್ಣು, ಇವರ ಕಣ್ಣು ಅವನಿಗೆ ಮುಟ್ಟಿದೆ, ಅವನ ಕಣ್ಣು ಮುಟ್ಟಿಲ್ಲ. ಆದರೆ ಫಲವಂತು ನೋಡಿ, ನಮ್ಮ ಕಣ್ಣು ಭಗವಂತನನ್ನು ಹುಡುಕಿದರೂ ಫಲವಂತು, ಅವ ನೋಡದಿದ್ದರೂ ಫಲವಂತು ಅನ್ನೋದಕ್ಕೆ ಕೊನೆಯ ಘಟನೆ ಸಾಕ್ಷಿ. ಎಂಥ ದರ್ಶನ! ಹೊರಡಿ, ನಾನು ಮತ್ತೆ ಮರಳಿ ಬರುವ ಜಾಗಕ್ಕೆ ಹೋಗುತ್ತಿಲ್ಲ, ನಾನು ನನ್ನ ದಾರಿ ಕಾಯುತ್ತೇನೆ, ಮರಳಿ ಹೋಗಿ ಅಂತಾನೆ ಶ್ರೀರಾಮಚಂದ್ರ. ಇಡೀ ವಾನರ ಸೇನೆ, ಅಯೋಧ್ಯೆಯ ಅಷ್ಟು ಪ್ರಜೆಗಳು ಏಕಕಂಠದಿಂದ ಹೇಳ್ತಾರೆ, ರಾಮನಿಲ್ಲದರೆ ನಮಗೆ ಕೆಲಸ, ರಾಮನಿದ್ದರೆ ನಾವುಂಟು, ರಾಮನಿಲ್ಲದಿದ್ದರೆ ನಾವಿಲ್ಲ ಅಂತ ಬೆನ್ನು ಹತ್ತುವುದನ್ನು ಬಿಡುವುದಿಲ್ಲ. ಎಂಥ ಕಾರುಣ್ಯದ ಅವತಾರ
ಅವತಾರ ಶ್ರೀರಾಮಚಂದ್ರ ಅಂದರೆ ಎದುರಿಗೆ ಅವನನ್ನು ಕರೆದುಕೊಂಡು ಹೋಗಲಿಕ್ಕೆ ದೇವದೂತರು ರಥ ತಂದು ನಿಂತಿದ್ದಾರೆ ಆಕಾಶದಲ್ಲಿ. ಇವನಿನ್ನು ಮುಂದಕ್ಕೆ ಹೋಗಿದ್ರೆ ಅವನನ್ನು ಊರ್ಧ್ವಗಮನಿಯಾಗಿ ಕರ್ಕೊಳ್ಳಬೇಕು. ರಾಮಚಂದ್ರ ಈ ಕೊರಳ ಇವರ ವಿನಂತಿಯನ್ನು ಕೇಳಿ ತಿರುಗಿ ಹೋಗಿ ಒಂದು ಬಹಳ ದೊಡ್ಡ ನಮಗೆಲ್ಲರಿಗೂ ಭಕ್ತರಿಗೆ ಎಂಥ ಭರವಸೆಯ ಒಂದು ಮಾತನ್ನು ಹೇಳಿದ್ದಾರೆ. ರಾಮಚಂದ್ರ ಒಂದು ಮಾತು ಹೇಳಿದ ಇಡೀ ದೇವದೂತರಿಗೆ, ಮೋಕ್ಷಕ್ಕೆ ಕರೆದುಕೊಂಡು ಹೋಗಲು ನೀವು ಬಂದದ್ದು ಹೋದಾದರೆ ನನ್ನನ್ನು ನಂಬಿದ ಎಷ್ಟು ಜನರಿಗೆ ಮೋಕ್ಷ ಕೊಟ್ಟ ಮೇಲೆ ನಾನು ಭಗವಂತನ ಕರುಣೆ ಕೇವಲ ನೋಡಿದ್ದಾನೆ, ಅವನು ನೋಡಿರಲಿಲ್ಲ, ಇವರು ನೋಡಿದ್ದರು, ಹಂಬಲಿಸಿ ಇವರು ಬಿಟ್ಟಿರಲಾಗದ ಹಾಗೆ ನಂಬಿದ್ದರು. ಇವರಿಗೆ ಅನ್ನಿಸಿತು ಇವರನ್ನು ಉದ್ಧರಿಸದೆ ನಾನು ಉದ್ಧಾರ ಆಗುವುದಿಲ್ಲ. ಯಾವ ಅವತಾರವನ್ನು ಇಷ್ಟು ಕರುಣೆ, ಯಾವ ಅವತಾರವನ್ನು ರಾಮಚಂದ್ರನದ್ದು ಮಾತು ಅವನು ತೀರ್ಮಾನಿಸಿರಲಿಲ್ಲ. ನನ್ನನ್ನು ನಂಬಿದ ಭಕ್ತರನ್ನು ಉದ್ಧರಿಸದೆ ನಾನು ಹೋಗಲಿಕ್ಕಿಲ್ಲ. ಯಾವ ಲವೆಲಿನ ದರ್ಶನ. ಹಾಗಾಗಿ ನಮಗೆ ರಾಮ ಕೊಡುವ ಬಹಳ ದೊಡ್ಡ, ನಮ್ಮಂಥ ಸಾಮಾನ್ಯ ಭಕ್ತರಿಗೆ ಕೊಡುವ ಬಹಳ ದೊಡ್ಡ ಭರವಸೆ ಎಂದರೆ ನೋಡುವುದನ್ನು ಬಿಡಬೇಡಿ, ಬೆನ್ನು ಹತ್ತುವುದನ್ನು ಬಿಡಬೇಡಿ. ಅವನು ನೋಡಿದನೋ ಬಿಟ್ಟನೋ ಗೊತ್ತಿಲ್ಲ, ನೀನು ನೋಡುತ್ತೀಯೋ ಇಲ್ಲವೋ ಗೊತ್ತಿಲ್ಲಪ್ಪ. ನೀನು ಮುಟ್ಟಿದರೆ ಮುಟ್ಟು, ಮುಟ್ಟದೇ ಮಾಡು. ನಾನಿನ್ನ ಮುಟ್ಟಿದಲ್ಲದೆ ಸಹಿಸಲಾರೆನಯ್ಯ. ನೀನು ನುಡಿದರೆ ನುಡಿ, ನುಡಿಯದೇ ಮಾಡು. ನಾನಿನ್ನ ನುಡಿಸಿದಲ್ಲದೆ ಸಹಿಸಲಾರೆನಯ್ಯ. ನೀ ಅಪ್ಪಿದರೆ ಅಪ್ಪು, ಅಪ್ಪದಿರೆ ಮಾಡು. ನಾನಿನ್ನ ಒಪ್ಪಿದಲ್ಲದೆ ಸಹಿಸಲಾರೆನಯ್ಯ. ನೀನು ಒಪ್ಪಿದರೆ ಒಪ್ಪು, ನೀನು ಒಪ್ಪದಿರೆ ಮಾಡು. ನಾನಿನ್ನ ಅಪ್ಪದಿಸಿದಲ್ಲದೆ ಸಹಿಸಲಾರೆನಯ್ಯ. ನಮ್ಮಲ್ಲಿ ಕರ್ಜನಯ್ಯ, ನಾನಿರುವೆನಯ್ಯ, ನೀ ಇರಿಸಿ. ನೀನೇ ಇರ್ತೀಯೋ ಹಾಗೆ ಇರ್ತೀಯಪ್ಪ, ಆದರೆ ನಾನು ಮಾಡುವುದಿಲ್ಲ. ಈ ಸಂದೇಶವನ್ನ ರಾಮಚಂದ್ರನ ಕೊನೆಯ ದರ್ಶನ, ಅವನ ಅಂತಿಮ ಅವತಾರ ಸಮಾಪ್ತಿಯ ದರ್ಶನ ಅಲ್ಲಿ ರಾಮಚಂದ್ರ ಕೊಟ್ಟ. ನನ್ನನ್ನು ನಂಬಿದವರಿಗೆ, ನನ್ನನ್ನು ಬೆನ್ನು ಹತ್ತಿದವರಿಗೆ, ನನ್ನನ್ನು ನಿರಂತರವಾಗಿ ನೆನೆದವರಿಗೆ, ನೋಡಿದವರಿಗೆ ನಾನು ಭಗವಂತ ಕೊಟ್ಟ ಕೊನೆಯ ದರ್ಶನದ ಆ ಮಾತು. ಹಾಗೆ ರಾಮ ಉಪದೇಶ ಮಾಡಲಿಲ್ಲ, ಒಂದು ಮಾತಿನ ಮೂಲಕ ಪರಿವರ್ತಿಸಿದ ಘಟನೆ ಕಾಣಬಹುದು. ನೀವು ನೋಡಿ, ಯಾರೋ ಎಲ್ಲ ಬುದ್ಧಿವಾದ ಮಾಡಿದ ಆಗ ಪರಿವರ್ತನ, ಇನ್ಕ್ಲೂಡಿಂಗ್ ವಾಲಿ ಬುದ್ಧಿವಾದ ಮಾಡಲಿಲ್ಲ, ಅವನ ನೋಟವೇ ಪರಿವರ್ತಿಸಿತು ವಾಲಿಯನ್ನು ಕೂಡ. ಹೀಗೆ ರಾಮಚಂದ್ರನ ವ್ಯಕ್ತಿತ್ವ ಭಗವದ್ ಅವತಾರದ ಭಾಗವಾಗಿ ನೀವು ಗಮನಿಸಿದರೆ ಅದು ದರ್ಶನದಿಂದಲೇ ಪರಿಣಾಮ ಮಾಡುವ ಅತ್ಯಂತ ವಿಶೇಷ ಅವತಾರ. ಇನ್ನೊಂದು ಭಾಗ ಕೃಷ್ಣಾಮೃತ ಅಂತ ಕೊಟ್ಟಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ಲಿ, ಇವರಿಗೆ ಗೊತ್ತಿದ್ದು ಕೊಟ್ಟರೋ ಗೊತ್ತಿಲ್ಲ, ನೀವು ಕೊಟ್ಟರೋ ಗೊತ್ತಿಲ್ಲ. ನೀವು ಗಮನಿಸಬೇಕು, ಕೃಷ್ಣ ಯಾರಿಗೆ ದರ್ಶನವೇ, ಹೌದಲ್ಲ? ಕೃಷ್ಣನದ್ದು ಉಪದೇಶವೇ. ಕೃಷ್ಣ ಪರಿವರ್ತಿಸಿದ್ದೆಲ್ಲ ಮಾತಿನಿಂದಲೇ. ಕೃಷ್ಣ ವಾಕ್ ಪರಂಪರೆ, ಕೃಷ್ಣ ಅಕ್ಷರ ಪರಂಪರೆ, ಕೃಷ್ಣ ಸರಸ್ವತಿಯ ಜೊತೆಗಾಡಿದ, ಕೃಷ್ಣ ತನ್ನನ್ನು ತೋರಿ ಪರಿವರ್ತಿಸಿದ್ದು ತುಂಬ ಇಲ್ಲವೇ ಇಲ್ಲ ಅನ್ನೋಷ್ಟು ವಿರಳ. ಆದರೆ ತೋರ್ಲಿಲ್ವಾ? ತೋರಿದ್ದಾರೆ. ತೋರಿದ್ದರ ಪರಿಣಾಮ ಉಂಟು, ಬೇರೆ. ಆದರೆ ನಾನು ಆಗಲೇ ಒಂದು ಮಾತು ಹೇಳಿದೆ, ಇದ್ದವರು ಇಲ್ಲವಾಗುವುದು, ಇಲ್ಲವಾಗುವುದು ಮತ್ತೆ ಉಂಟಾಗುವುದು, ಇರುವುದು ಪರಿವರ್ತಿತವಾಗುವುದು, ಇನ್ಯಾವುದು ತನ್ನ ಅವಿಭಾಜ್ಯ ಅಂಗವಾಗುವುದು, ಎಲ್ಲ ರಾಮನ ದರ್ಶನದ ಪರಿಣಾಮ. ಕೃಷ್ಣಾಮೃತದ ಪರಿಣಾಮವೂ ಅದೇ. ಇವನ ಮಾತಿನಿಂದಾಯಿತು, ಅವನು ನೋಡುವುದರಿಂದ. ಕೃಷ್ಣ ಮಾತಿನಲ್ಲಿ ಇರುವುದನ್ನು ಇಲ್ಲವಾಗಿಸಿದ, ಇಲ್ಲವಾದದ್ದನ್ನು ಉಂಟು ಮಾಡಿಸಿದ. ಆಮೇಲೆ ಆ ಮಾತಿನ ಮೂಲಕವೇ ಯಾರನ್ನು ಎಲ್ಲಿ ಪರಿವರ್ತಿಸಬೇಕು ಪರಿವರ್ತಿಸಿದ, ಎತ್ತಿಕೊಳ್ಳಬೇಕಾದರೆ ಎತ್ತಿಕೊಂಡ. ಎಲ್ಲವೂ ಕೂಡ ವಾಕ್ ತಪ್ಪಿದರೆ ಕೃಷ್ಣ ಒಂದರೆ ಕ್ಷಣ ಕ್ಷಮಿಸ್ತಿರಲಿಲ್ಲ. ಅದರಿಂದ ಕೃಷ್ಣ ಅಮೃತ. ಅವನು ನಮ್ಮನ್ನು ಅಮೃತಗೊಳಿಸುವುದು ಕರ್ಣನ ಮೂಲಕ. ನಮಗೆ ಅಮೃತತ್ವ ಅವನು ಕೊಡ್ತಾನೆ. ರಾಮನು ದರ್ಶನದಿಂದ ಅಮೃತತ್ವ ಕೊಡ್ತಾನೆ, ನೋಡಿದ್ರೆ. ಕೃಷ್ಣನು ಅಮೃತತ್ವ ಕೊಡ್ತಾನೆ, ನಮಗೆ ಸಾವಿಲ್ಲದಂತೆ ಮಾಡಬಲ್ಲ. ಯಾವುದರ ಮೂಲಕ? ದರ್ಶನದಿಂದ ಆಗುವ ಉದಾಹರಣೆಗಳು ಬಹಳ ಕಡಿಮೆ.
ಅವರ ಉಪದೇಶದಿಂದ ಎಷ್ಟು ಜನ ಪರಿವರ್ತಿತರಾಗಿದ್ದಾರೆ. ಮಾತು ತಪ್ಪಿದರೆ ಒಂದರೆ ಕ್ಷಣ ಕೃಷ್ಣ ಸಹಿಸ್ತಿರ್ಲಿಲ್ಲ ಅಂತ ನಾನು ನಿಮಗೆ ಹೇಳಿದೆ. ನಮ್ಮಲ್ಲಿ ಮಾತು ತಪ್ಪುವುದೇ ಜಾಯಮಾನ. ಎಲ್ಲವೂ ಅನ್ಯಥ ಭಾವಿಸಬೇಡಿ. ಯಾರು ನಾನಿವತ್ತು 6 ಗಂಟೆಗೆ ಸಿಗ್ತೇನೆ ಅಂತ ಹೇಳಿ 6:15 ಆದರೂ ಸಿಕ್ಕುವುದಿಲ್ಲ ನೋಡಿ, ಅವ್ರ ಜೀವನದಲ್ಲಿ ಏಳಿಗೆ ಆಗಿದೆ. ನಮಗೇನಾಗುವುದಿಲ್ಲ, ನಾವು 6:30 ಕಾಲಬೇಕು. ಅವರು ಇದ್ದಾರಲ್ಲ 6ಕ್ಕೆ ಸಿಗ್ತೇನೆ ಹೇಳಿ 6:30ವರೆಗೆ ಕಾಯಿಸಿದವರು, ಅವರಿಗೆ ಏಳಿಗೆ ಆಗುವುದು ಶಾಪ ಅಲ್ಲ. ನನ್ನ ಮಾತನಾಡ್ತ ನಾನು ಏನು ಹೇಳ್ತಿದ್ದೇನೆ ಅನ್ನೋದು ಗಮನಿಸಿ. ಈಗ ನಾನು ಒಂದು ಮಾತು ಹೇಳಿದ್ದೇನೆ, ನಾನು ನಾಳೆ ನಿಮಗೆ 8 ಗಂಟೆಗೆ ಒಂದಿಷ್ಟು ಸೇವೆ ಸಿಗ್ತೇನೆ ಅಂತ. 8 ಗಂಟೆಯ ಒಳಗೆ ಸೇವೆ ಸಿಕ್ಕದೇ ಹೋದರೂ ನನ್ನ ಪ್ರಾಣ ತೊಂದರೆ ಇಲ್ಲ, ನಾನು ಅವ್ರ ಮುಂದೆ ಇರಬೇಕು. 8 ಗಂಟೆಗೆ ನನಗೆ ಸೇವೆ ಸಿಗಲಿಲ್ಲ, ಸೇವೆ ಸಿಗಲಿಲ್ಲ, ನನ್ನ ಮಾತು ತಪ್ಪಲಿಲ್ಲ, ನಾನು ಬಂದಿದ್ದೀನಿ ಅನ್ನುವ ತನ್ನನ್ನು ಫಲ ಮಾಡುವ ಉದ್ದೇಶ ಇಟ್ಕೊಂಡು ಮಾತಾಡೋದು. ತನ್ನ ಪ್ರಾಣವನ್ನು ಮಾತು ತಪ್ಪಬಾರದು. ಯಾಕೆ? ಯಾರಿಗೆ ಇಂಥ ಸಣ್ಣ ಪುಟ್ಟ ವ್ಯವಹಾರದ ಮಾತುಗಳನ್ನು ನಡೆಸಲಿಕ್ಕೆ ಬರ್ತದೋ ಅವರಿಗೆ ಮಾತ್ರ ನಾನು ಏನು ಆಗಬೇಕು ಅಂತ ಇದ್ದೇನಲ್ಲ ಅದನ್ನು ಅವ್ರು ಹೇಳ್ಕೊತಾ ಇದ್ರೆ ಅವರಿಗೆ ಅದೇ ಆಗಲಿಕ್ಕೆ ಬರ್ತದೆ. ನನ್ನ ಮಾತು ನಿಮಗೆ ಸ್ಪಷ್ಟವಾಗಿ ಈಗ ನೀವು ನಿರಂತರವಾಗಿ ನಾನು ಕೃಷ್ಣನಾಗಬೇಕು, ನಾನು ಭಗವಂತನಂತೆ ಆಗಬೇಕು, ನಾನು ಒಳಿತೇ ಕಾಣಬೇಕು, ನಾನು ಒಳ್ಳೆಯ ದಾರಿ ನಡೆಯಬೇಕು, ನಾನು ಇನ್ನಿಲ್ಲದ ಒಂದು ಎತ್ತರವಿದ್ದರೆ ಭಗವಂತನ ಎತ್ತರ ಮುಟ್ಟಬೇಕು ಅಂತ ಏನಾದರೂ ನನಗೆ ನಾನು ಹೇಳ್ತಿದ್ದೇನೆ ಇಟ್ಕೊಳ್ಳಿ. ನಾಳೆ 8 ಗಂಟೆಗೆ ಬರ್ತೇನೆ ಅನ್ನೋ ಮಾತನ್ನೇ ನಡೆಸ್ತಿಲ್ಲ. ನನ್ನ ಒಳಗಿನ ಮಾತು ನನ್ನನ್ನು ಹೇಗೆ ನಡೆಸಿ? ನನ್ನ ಮಾತನ್ನು ನಾನು ಸಣ್ಣ ಪುಟ್ಟ ವ್ಯವಹಾರದಲ್ಲಿ ನಡೆಸಲಿಕ್ಕೆ ಬಂದರೆ ನನ್ನ ಒಳಗಿನ ದೊಡ್ಡ ಅಪೇಕ್ಷೆಯ ಮಾತನ್ನು ನಾನು ನನ್ನ ಕೈಗಳಕ್ಕೆ ಸಿಕ್ಕುವಷ್ಟು ಕಾರ್ಯಗತ ಮಾಡಿಕೊಳ್ಳಬೇಕು. ದಟ್ ಇಸ್ ವೆರಿ ವೆರಿ ಅಂದರೆ ನಿಮಗೆ ಇದು ಗಾಂಧೀಜಿ ಬಹಳ ಒಳ್ಳೆಯ ಉದಾಹರಣೆ. ಆಡಿದ್ದನ್ನೇ ಮಾಡೋದು, ಆಡಿದ್ದಲ್ಲನ್ನು ಮಾಡೋದು. ಆಡಿದ್ದನ್ನು ಮಾಡುವುದು ಒಂದು ವೇಳೆ ಆಡಿದಾಗ ನನ್ನ ವಿದ್ಯಾರ್ಥಿ ಒಬ್ಬ ಇದ್ದಾಗ ನನ್ನ ವಿದ್ಯಾರ್ಥಿಗಳಿಗೆ ಹೇಳ್ತೀನಿ, ಒಂದು ರಾಕೆಟ್ ಏನಾದರೂ ಟೀಚರ್ ಆಚೆ ಕಡೆ ತಿರುಗಿ ಬರೆಯುವಾಗ ಮಕ್ಕಳಿಗೆ ಅನಿಸೋದಲ್ಲ ಒಂದು ರಾಕೆಟ್ ಬಿಡಬೇಕು ಅಂತ ನಾನು ಮಕ್ಕಳಿಗೆ ಹೇಳ್ತೀನಿ. ನಾನು ತಿರುಗುವಾಗ ನನ್ನದೇ ಆಗ 23ರ ಚುಡಿದಾರ ಪಾಠ ಮಾಡಿಕೊಂಡ ಪ್ರಥಮ ಉಪನ್ಯಾಸಕ್ಕೆ ಆದ. ಅವರಿಗೆ ಟೀಚರ್ ಅಂದರೆ ಚುಡಿದಾರ ಬರ್ತಾರೆ ಅಂತ ಗೊತ್ತಿಲ್ಲದ ಕಾಲ. ತಿರುಗಿ ಬೋರ್ಡಿಗೆ ಬರೆಯುವಾಗ ನಾನು ಅದನ್ನು ಹೇಳಿದೆ, ನಿಮಗೆ ಅನ್ನಿಸಬಹುದು ಒಂದು ರಾಕೆಟ್ ಬಿಸಾಡುವುದಕ್ಕೆ ನನ್ನದೇನು ಅಭ್ಯಂತರವಿಲ್ಲ. ತಿರುಗಿ ನಾನು ಯಾರು ರಾಕೆಟ್ ಬಿಟ್ಟದ್ದು ಅಂತ ಕೇಳಿದರೆ ಎದ್ದು ನಿಂತು ನಾನು ಅಂತ ಹೇಳುವ ಧೈರ್ಯ ಇದ್ದರೆ ರಾಕೆಟ್ ಬೆಳೆಯ. ನಾವು ಮಾಡಿದ ಕಾರ್ಯ, ನಾವು ನುಡಿದ ಮಾತು ತಪ್ಪಿದ್ದರೂ ಅದು ನಾನು ಅಂತ ಹೇಳುವ ಧೈರ್ಯ ಇಲ್ಲದಿದ್ದರೆ ನಾವು ಜೀವನದಲ್ಲಿ ಏನು ಸಾಧಿಸಬೇಕಾಗ. ಈ ಸಂದೇಶ ಕೃಷ್ಣನ ಬದುಕಿನಲ್ಲಿದೆ. ಎಲ್ಲಿದೆ ಅಂತ ನೀವು ಕೇಳಬಹುದು. ಕೃಷ್ಣ ವಾಕ್ ಪರಂಪರೆಯವನಾದ್ದರಿಂದ ನುಡಿಯನ್ನು ನುಡಿದು ನಡೆಯದವರ ಕೂಡಲ ಸಂಗಮ ಎಂಬುಲಿಮಲಯ್ಯ ಬಸವಣ್ಣ ಹೇಳಿದರು. ಒಂದು ತಕ್ಕಡಿಯಲ್ಲಿ ನಾನು ನುಡಿದದ್ದನ್ನು ಇನ್ನೊಂದು ತಕ್ಕಡಿಯಲ್ಲಿ ನಾನು ನಡೆದದ್ದನ್ನು ಬಿಟ್ಟರೆ ತಕ್ಕಡಿಯಲ್ಲಿ ಒಂದಂಶ ವ್ಯತ್ಯಯವಾದರೆ ಪ್ರಾಣವ ನೀವೆ ಅಂತ ಹೇಳಿದರು ಬಸವಣ್ಣ. ಈ ವ್ಯತ್ಯಯ ಆಗದ ಹಾಗೆ ಇರಬೇಕು ಅನ್ನೋದೇ ಕೃಷ್ಣನ ಸಂದೇಶ ಕೂಡ. ಹೇಗೆ ಅಂತ ನಾನು ನಿಮಗೆ ಒಂದೆರಡು ಸಣ್ಣ ಘಟನೆಗಳಲ್ಲಿ ಅವರು ದ್ವಾರಕೆಗೆ ಮಥುರೆಗೆ ಬಂದರು. ದ್ವಾರಕೆಗೆ ಹೋಗೋದು ಸಣ್ಣ ಹುಡುಗ 11 ವರ್ಷದ ಒಳಗೆ ಕಂಸನ ವಧೆ ಆಗಿದೆ. ಬಂದ ನೋಡಿ, ಅಲ್ಲಿ ಪೂರ್ವದಲ್ಲಿ ಎಲ್ಲೂ ಕೂಡ ದರ್ಶನ ಕೊಟ್ಟು ಏನೋ ಪರಿವರ್ತಿಸಿದ ಎಲ್ಲೂ ಇಲ್ಲ. ನೀವು ಗಮನಿಸ್ಬೇಕು, ನಾನು ಎಲ್ಲ ಉಲ್ಲೇಖ ಮಾಡಿದ್ರೆ ನಿಮ್ಮ ಗಮನಕ್ಕೆ ಈಗ ಚಿತ್ರ ಮಾಡಿಕೊಳ್ಳಿ. ಕೃಷ್ಣ ಎಲ್ಲಿಯೂ ದರ್ಶನ ಕೊಟ್ಟ ಉದಾಹರಣೆ, ದರ್ಶನದಿಂದ ಪರಿವರ್ತಿತವಾದ ಉದಾಹರಣೆ ಇಲ್ಲ. ಹೊಂದಿದ್ದಾನೆ, ಮುಗಿಸಿದ್ದ ಅವೆಲ್ಲ ಇದೆ. ಆದರೆ ದರ್ಶನ ಕೊಟ್ಟು ಪರಿವರ್ತನೆ ಅಲ್ಲ. ಆಮೇಲೆ ಬ್ರಹ್ಮಾಂಡ ದರ್ಶನ ಕೊಟ್ಟಿದ್ದಾನೆ. ಸ್ವತಃ ಭ್ರಮೆಯ ಏನು ಅನ್ನುವ ಹಾಗೆ ಒಂದು ಸಲ ಮೆಸ್ಮರೈಸ್ ಮಾಡೋದು ಹಾಗೆ ಅಲ್ಲಿ ತಾಯಿಗೆ ಗೊತ್ತೇ ಆದ ಹಾಗೆ ಮಾಡಿಬಿಟ್ಟು ಹೋಗಿದ್ದಾನೆ. ಒಂದು ತನ್ನ ಋಣ ತಿಳಿಸಿ ಇದೆಲ್ಲ ಆಯಿತು. ದ್ವಾರಕೆಗೆ ಹೋಗುವ ಮೊದಲು ಮಥುರೆಗೆ ಬಂದರಲ್ಲ ಪುಟ್ಟ ಹುಡುಗ, ಎದುರು ಬಂದದ್ದು ಅಗಸನ ಮಾತು ಸರಿ ಇರಲಿಲ್ಲ ನೋಡಿ. ಏನ್ ಮಾತು? ಈ ಬಟ್ಟೆ ಒಂದು ಹಾಕೊಳ್ಳಿ ಕೊಡ್ತೀಯ ಅಂತ ಕೇಳಿದ್ರು ಕೃಷ್ಣ. ಅವ
ಹೇಳಿ ಕೇಳಿ ಕಂಸನ ಬಟ್ಟೆ ತಗೊಂಡು ಹೊರಟಿದ್ದ. ನೀವೆಂತ ಪುರುಕೋಶಿ, ನಿಮಗೆ ಯಾರು ಕೊಡ್ತಾರೆ? ರಾಜನ ಬಟ್ಟೆ ಕುತ್ತಿಗೆ ಕೊಯ್ದು ಕೊಂದೇ ಅಗಸರನ್ನು ಕೊಂದೇ ಬಿಟ್ಟರು. ರಜ ಮಾತು ತಪ್ಪಿದ್ದಕ್ಕೆ ದುಡಿಯುವ ಮಾತಿಗೆ ಅಳತೆ ತಪ್ಪಿದರೆ ಕೃಷ್ಣ ಒಂದನೇ ಕ್ಷಣ ಸಹಿಸ್ತಿರಲಿಲ್ಲ ಅನ್ನೋದಕ್ಕೆ ಒಂದು ಸಾಕ್ಷಿ. ಹೂ ಮಾರುವ ಹುಡುಗ ಹೂವಾಡಿ, ಹೂ ಕೊಡ್ತೀನಪ್ಪ, ಎಷ್ಟು ಬೇಕು ತಗೊಳ್ಳಿ ಅಂತ ಅವನಿಗೆ ಅನುಗ್ರಹ ಮಾಡಿದ. ಇನ್ಯಾರು ಒಬ್ಬಳು ಹೆಣ್ಣು ಮಗಳು ಅಲಂಕಾರ ಮಾಡುವಳು ತನ್ನ ಕಂಸನ ಮನೆಯ ಅಡಿಗೆ ಅಥವಾ ಕಂಸನಿಗೆ ಈ ತನ್ನ ಸೌಂದರ್ಯವರ್ಧಕ ಅಂಶಗಳನ್ನೆಲ್ಲ ಉಳ್ಳ ಆ ವಸ್ತುಗಳನ್ನು ತೆಗೆದುಕೊಂಡು ಹೋಗುವ ಮೂರು ಬೆನ್ನಿನ ವಕ್ರೆ ತ್ರಿವಕ್ರೆ ಅಂತ ಮೂರು ಕಡೆ ಮೂರು ಅಂದ್ರೆ ಕುಂಟು, ಬೆನ್ನು, ತಲೆ ಕುಗಿದೆ, ಕೊರಳ, ಮೂರು ವಕ್ರಗಳು ಉಳ್ಳಂತಹ ಆ ಹೆಣ್ಣು ಮಗಳು ಹೋಗ್ತಿರ್ಬೇಕಾದ್ರೆ ನನಗೆ ಕೊಡ್ತೀಯ ಈ ಪ್ರಸಾದನ ವಸ್ತುಗಳನ್ನು ಅಂತ ಕೃಷ್ಣ ಕೇಳಿದೆ. ಪುಟ್ಟ ಹುಡುಗ ಮಾತು ಸುಂದರವಾಗಿ ನೋಡಿ. ಏನು ಮಾತು? ಎಷ್ಟು ಚಂದದ ಬಾಲಕ ನೀನು. ಅವಳು ಹೇಳಿಲ್ಲ ನಾನು ಕಂಸನೆ ಮಾಡೋದು ಅವನೊತ್ತಿರೋ ಅಂದಿಲ್ಲ, ಅಹಂಕಾರ ಇಲ್ಲದೆ ಎಷ್ಟು ಚಂದದ ಬಾಲಕ ನೀನು, ನಿನಗಲ್ಲದೆ ಇನ್ಯಾರಿಗೆ ತಗೋ. ಎಷ್ಟು ಅನುಗ್ರಹ. ಕಾಲಿನಿಂದ ಅವಳ ಪಾದ ಮೆಟ್ಟಿದನಂತೆ, ಗದ್ದವನೊಮ್ಮೆ ಹೀಗೆ ಎತ್ತಿದನಂತೆ, ನೇರವಾದ ವಕ್ರ ಭಾವಗಳು ಕಳಚಿ ಸುಂದರ ಹೆಣ್ಣಾದಂತೆ ಅನುಗ್ರಹ. ವಾಕ್ತಿಗೆ ಕೊಡುವ ಮರ್ಯಾದೆ ಬಹಳ ಇಂಥ ಘಟನೆಗಳಿವೆ. ಮಾತು ತಪ್ಪಿದಲ್ಲೆಲ್ಲ ಕೃಷ್ಣ ಅರೆಕ್ಷಣ ಸಹಿಸುವುದಿಲ್ಲ. ತೀರ ಒಂದು ಬಹಳ ವಿಶೇಷ ಹಂತ ಭಗವದ್ಗೀತೆ. ಯುದ್ಧ ಮಾಡಬೇಕಾದ ಯುದ್ಧ ಅವನ ಮಾತು. ಯುದ್ಧ ಮಾಡ್ತೇನೆ ಅಂತ ತಾನೇ ಸಂಧಾನದ ಸಂದರ್ಭದಲ್ಲಿ ಕೃಷ್ಣ ಸೋತು ಮರಳಿ ಬಂದಾಗ ನಾನು ಯುದ್ಧ ಮಾಡ್ತೇನೆ, ದ್ರೌಪದಿಗಾಗಿ ಮಾಡ್ತೇನೆ, ನನ್ನ ಅಣ್ಣನಿಗಾಗಿ ಮಾಡ್ತೇನೆ ಅಂತ ಮಾತು ಕೊಟ್ಟ. ಅಂಥ ಅರ್ಜುನನಿಗೆ ಯುದ್ಧ ಭೂಮಿಯಲ್ಲಿ ಒಂದು ಪರೀಕ್ಷೆ, ಅದು ಆಕ್ಚುಲಿ ಪರೀಕ್ಷೆ. ತುಂಬ ಬೇಕಾದವರಿಗೆ ಪರೀಕ್ಷೆ ಮಾಡ್ತಾನೆ ಭಗವಂತ, ಬೇಡವಾದವರಿಗೆ ಪರೀಕ್ಷೆ ಮಾಡ್ತಾನೆ. ಹಾಗಾಗಿ ಬಹಳ ಪರೀಕ್ಷೆ ಬಂದಿದ್ರೆ ಪಕ್ಕಾ ಧೈರ್ಯದಿಂದ ಭಕ್ತಿಯನ್ನು ಹೆಚ್ಚಿಸಿ ನಂಬಬೇಕು. ಏನು ಅಂದರೆ ಅವನಿಗೆ ನಾನು ತುಂಬ ಬೇಕಾಗಿದ್ದಾನೆ, ಅದಕ್ಕೆ ನನ್ನನ್ನು ಇಷ್ಟು ತೊಂದರೆಯಲ್ಲಿ ಹಾಕಿದ್ದೆ. ಖಂಡಿತ ಇದನ್ನು ಯಾವ ದರ್ಶನಕ್ಕೂ ನೆನೆಯುವುದು. ಯಾಕೆ ಈ ಮಾತು ಅಂದರೆ ಅರ್ಜುನ ಕೃಷ್ಣನಿಗೆ ಎಲ್ಲರಕ್ಕಿಂತ ಪ್ರಿಯನ. ನಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲೂ ಕೂಡ ನಾನು ಹೇಗೆ ಹನುಮಂತನದ್ದು ಎಲ್ಲಿಯೂ ಭಕ್ತಿಯ ವಿವರಣೆ ಇಲ್ಲ ಅಂತೆ ಅಲ್ಲ, ಹಾಗೆ ಎಲ್ಲಿಯೂ ಕೂಡ ಅರ್ಜುನನ ಭಕ್ತಿಯ ವಿವರಣೆಗಳು ಬಹಳ ಇವೆ ಇಲ್ಲ ಮಹಾಭಾರತ ಭಾಗವತ. ಆದರೆ ಕೃಷ್ಣ ಹೇಳ್ತಾ ಇರ್ತಾನೆ, ನಾನು ವನವಾಸದಲ್ಲಿರುವ ಪಾಂಡವರನ್ನು ನೋಡಬೇಕು, ನಾನು ಅರ್ಜುನನ ನೋಡಬೇಕು, ನಾನು ಅರ್ಜುನನ ಜೊತೆ ಕಾಲ ಕಳಿಬೇಕು, ನಾನು ಅರ್ಜುನನ ಜೊತೆ ಹರಟೆ ಮಾಡಬೇಕು, ನಾನು ಅವನ ಜೊತೆ ಊಟ ಮಾಡಬೇಕು, ಅವನ ಜೊತೆ ವಾಕಿಂಗ್ ಹೋಗ್ಬೇಕು ಎಲ್ಲ ಇರುತ್ತೆ. ಆಮೇಲೆ ದಾರಿ ಸಭೆಗೆ ಬರುವಾಗ ಯಾವಾಗ ಅರ್ಜುನನನ್ನು ಕಂಡೇನು, ಯಾವಾಗ ನಾನು ಅರ್ಜುನನ ಸಮೀಪ ಹೋದಂತ ಅವನು ಹಪಹಪಿಸ್ತಿದ್ದ ಅಂತೆಲ್ಲ ಬರೀತಾರೆ. ಅರ್ಜುನ ಅಷ್ಟು ಪ್ರೀತಿ. ತಮ್ಮ ಹೃದಯದ ಒಳಗೆ ಭಗವಂತ ಭಕ್ತರನ್ನು ಇಟ್ಟುಕೊಂಡು ಯಾವ ಪರಿ ಪ್ರೀತಿಸ್ತಾರೆ ಅನ್ನೋದಕ್ಕೆ ಕೃಷ್ಣನ ಮಾತುಗಳನ್ನು ಓದಬೇಕು. ಅಂಥ ಅರ್ಜುನ ಇಷ್ಟು ಪ್ರೀತಿ ಮಾಡಿದಂತಹ ಕೃಷ್ಣನಿಗೆ ಒಳ್ಳೆ ಸಂದರ್ಭ ನೋಡಿ ಕೈ ಕೊಟ್ಟದಲ್ವ. ನಾನು ಯುದ್ಧ ಮಾಡಲಿಕ್ಕೆ ಆಗುವುದಿಲ್ಲ ಮಾರಾಯ, ನನ್ನ ಕೈಕಾಲಾಡುತ್ತೆ, ನನ್ನ ಶಸ್ತ್ರ ಹಿಡಿಲಿಕ್ಕೆ ನನಗೆ ಆಗದ, ಅದೆಲ್ಲ ನನ್ನ ಕೈಯಿಂದ ಬೀಳ್ತಾ ಇದೆ, ನಾನು ನಿಲ್ಲಿಕ್ಕಾಗ್ತಿಲ್ಲ, ಬಾಯಿ ಹಾಕಿದ್ರೆ ನಾನು ಕ್ಷಮಿಸು ಅಂತ ಕೂತಾವ. ಮಾತು ತಪ್ಪಿದ. ಆದರೆ ಮಾತು ತಪ್ಪಿದ ಹುಡುಗನ ಮನೋಧರ್ಮ ಹೇಗಿತ್ತು ನೋಡಿ ಪರಿಣಾಮ. ಅಗಸನಲ್ಲಿ ಅಹಂಕಾರ, ನಾನು ಕಂಸನ ಕೆಳಗೆ ಕೆಲಸ ಮಾಡುವ ನೀನ್ಯಾವ, ಹೂವಾಡಿನಲ್ಲಿ ಇವನು ಯಾರೇ ಇದೆಯಪ್ಪ ದೊಡ್ಡವ ಅನ್ನುವ ಮಾಧುರ್ಯ, ಆ ತ್ರಿವಕ್ರೆಯಲ್ಲಿ ಇವನು ನನಗೆ ಎಷ್ಟು ಚಂದ ಕಾಣ್ತಾನೆ, ಇಂಥ ಬಾಲಕನ ಸೇವೆ ಮಾಡೋದು ನನ್ನ ಪುಣ್ಯ ಅಲ್ವ ಅಂತ ಗೊತ್ತೇ ಇಲ್ಲದ ಭಕ್ತಿ. ಆಯಾ ಮಾತಿಗೆ ಆಯಾ ಪರಿಣಾಮ.
ಅರ್ಜುನನ ಮಾತಿನಲ್ಲಿ ಹೋಗಯ್ಯ ನಾನು ಯುದ್ಧ ಮಾಡುವುದಿಲ್ಲ ಅನ್ನೋ ಭಾವ ಅಲ್ಲ. ನೀನು ಮಾತು ಕೊಟ್ಟೋದ್ರೆ ನಾನು ಮಾಡಲಿಲ್ಲ ಅಂದರೆ ಬೇಕಾದ್ರೆ ಯುದ್ಧ ಮಾಡ್ಕೊಳ್ಳಯ್ಯ ಅನ್ನುವ ಎದುರು ಪಾಟಿ ಸವಾಲಲ್ಲ. ಅರ್ಜುನನದ್ದು ನನ್ನ ಕೈಯಲ್ಲಿ ಆಗೋದಿಲ್ಲ, ನಾನು ಸೋತು ಸುಣ್ಣಾಗಿದ್ದೇನೆ, ನನಗೆ ನಿಲ್ಲಕ್ಕೆ ಆಗದ ಶಕ್ತಿ ಇಲ್ಲದ ಸ್ಥಿತಿಯ ದೌರ್ಬಲ್ಯ ಬಂದಿದೆ, ನಾನು ಈಗ ಸುಮ್ಮನೆ ಒಂದು ಹೆಣ ಅನ್ನುವಂಥ ಅಸಹಾಯ ಸ್ಥಿತಿಯನ್ನು ನಿವೇದಿಸಿಕೊಂಡಿದ್ದಾನೆ. ಪಾಠಿಸಭಾ ಹಾಕಿದ್ದಾನೆ. ಹೊಗೆ ಯುದ್ಧ ಮಾಡೋದಿಲ್ಲ ಮಾತು ತಪ್ಪುವ ಧಾಷ್ಟ್ಯ. ಅದರ ಹಿಂದೆ ತನಗೇ ಗೊತ್ತಿಲ್ಲದ ಯಾವುದೋ ದೌರ್ಬಲ್ಯ ತನ್ನ ಆವರಿಸಿ ತನ್ನನ್ನು ಕಾಡ್ತಿದೆ ಅಂತ ನೀನು ಯಾರು ಹೇಳೋದು? ನೋಡಿ, ಒಂದು ವೇಳೆ ನಮಗೆ ನಿಮಗೆ ಎಷ್ಟೋ ಸಾರಿ ಇಂಥ ಘಟನೆಗಳು ನಡೆಯುತ್ತವೆ. ಒಳ್ಳೆ ಸಂಗೀತ ಕಾರ್ಯಕ್ರಮ ಅರೇಂಜ್ ಆಗಿದೆ, ಇನ್ನು 5 ನಿಮಿಷ ವೇದಿಕೆ ಹೋಗಿ ಆಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಷ್ಟು ನಡುಕು ಶುರುವಾಗುತ್ತೆ. ಎಂತೆಂಥ ಸಂಗೀತಗಾರರಿಗೆ, ಎಂತೆಂಥ ನಟರಿಗೆ, ಎಂತೆಂಥ ಕಲಾವಿದರಿಗೆ ಈ ಥರದ ಒಂದು ಸ್ಟೇಜ್ ಫಿಯರ್ ಯಾಕೋ ಬಂದ್ಬಿಡ್ತದೆ. ಯಾಕೆ ಬರುತ್ತೆ? ಎಲ್ಲ ಸಂದರ್ಭ ಬರಲ್ಲ. ಹೇಳಿ ನೋಡಿ, ಕಲಾವಿದರಿಗೆ ಅವರ ಸಂದರ್ಭದಲ್ಲಿ ಅವರಿಗೆ ಇದು ಸಾಧ್ಯವೇ ಇರುತ್ತೆ ಅಂತ ಅನ್ಸ್ಬಿಡುತ್ತೆ. ಅವ್ರು ಹೋಗಿ ಏನೋ ಕಷ್ಟಪಟ್ಟು ಒಂದು ಪರ್ಫಾರ್ಮೆನ್ಸ್ ಕೊಟ್ಟು ಬಂದ್ಬಿಟ್ಟು ಅವರು ಈ ದುಃಖಿಸ್ತಾರೆ. ನಾನು ಎಷ್ಟು ಕೆಟ್ಟದಾಗಿ ಯಾಕೆ ಹಾಗಾಯ್ತು ಗೊತ್ತಿಲ್ಲ, ಎಷ್ಟು ಜನ ಪ್ರಾಕ್ಟೀಸ್ ಮಾಡಿದ್ದೀನಿ, ಎಲ್ಲ ಪ್ರಾಕ್ಟೀಸ್ ಮಾಡಿ ಟಾಪ್ ಕ್ಲಾಸ್ ಮಾಡಿರ್ತೀನಿ, ಪರ್ಫಾರ್ಮೆನ್ಸ್ ಕೇಳಿ. ಒಂದು ವೇಳೆ ಆ ಸಂದರ್ಭದಲ್ಲಿ ನಾನೇನು ಹಾಡೋದಿಲ್ಲ ಅಂತ ಏನಾಗುತ್ತೆ ಎಂದು, ನಾನೇನು ನಟನೆ ಮಾಡೋದಿಲ್ಲ ಹಾಗಾಗಲ್ಲ ಅಂದರೆ ಅಹಂಕಾರವನ್ನು ಪೋಷಿಸಿ ಅದು ಹೇಳಿದ್ದನ್ನು ಒಪ್ಪಿಕೊಂಡ ಹಾಗೆ, ನಿನಗೆ ಆಗಲ್ಲ, ನೀನು ದುರ್ಬಲ, ನಿನಗೆ ಸಾಮರ್ಥ್ಯವಿಲ್ಲ, ನೀನು ನಾಲಾಯಕ್ಕು, ನೀನು ಎಣಿಸಿದೆ ನೀನು ದೊಡ್ಡ ಜನ ಅಂತ, ನೀನು ತುಂಬ ತುಂಬ ಕನಿಷ್ಠ ಅಂತ ನಮ್ಮ ಒಳಗೆ ಕೂತು ನಮಗೆ ಅಹಂಕಾರ ಹೇಳುವುದು. ಅದಕ್ಕೆ ಪ್ರಚೋದನೆ ಒಳಗಿನ ಭಗವಂತನ ಅಂಶವೇ ಹೀಗೆ ಹೇಳುವುದು. ಯಾಕೆ? ಹಾಗೆ ಹೇಳಿದವರಿಗೆ ಮಾತ್ರ ಒಳಿತನ್ನು ನೋಡಲಿಕ್ಕೆ ಸಾಧ್ಯ. ಅರ್ಜುನನಿಗೆ ಅಂಥದ್ದೊಂದು ಪ್ರಚೋದನೆ. ಅವನೇನಿಸಿದ್ದ? ನಾನೇ ಎಲ್ಲ, ಅವನು ನಾನೇ ಎಲ್ಲವನ್ನೂ ಮಾಡಿದ್ದು, ನಾನು ಇಂದ್ರನ ತಗೊಳ್ದು ನಾನೇ, ನನಗೆ ಪಾಶುಪತಾಸ್ತ್ರ ಸಿಕ್ಕಿದ್ದು ನನ್ನದೇ ಬಲದಿಂದ, ಆ ಎಲ್ಲ ಕಾಂಡವದಹನ ನನ್ನಿಂದ ಅಂತೆಲ್ಲ ಇತ್ತು ಅವನಿಗೆ. ಇಲ್ಲ, ಕೃಷ್ಣ ಸುಮ್ಮನೆ ಬೆನ್ನಿಂದ ನಿಂತು ನೋಡಿದೆ, ಏನೇನು ನೋಡಬೇಕು ಒಳ್ಳೆ ಟೈಮಿಗೆ ಕೈ ಕೊಟ್ಟ ಕೃಷ್ಣ. ಆಕ್ಚುಲಿ ಕೃಷ್ಣ ಕೈ ಕೊಟ್ಟದ್ದು ಅರ್ಜುನನಿಂದ ತನ್ನನ್ನು 1 ಕ್ಷಣ ಕಳಚಿದ್ದೆ. ನೋಡೋ ಇವ ಹೀಗೆ ಮಾಡಿ ಬಾರಿ ಮಾತಾಡಿದಾರಲ್ಲ, ಈಗ ರೈಟ್ ಟೈಮ್ ಒಳ್ಳೆ ಎಕ್ಸಾಕ್ಟ್ ಬರೀ ಹೋಗಿ ಮನೆ ಮಾಡಿ. ಹಾಗಾಗಿ ಕೃಷ್ಣ ಮಾಡಿದ ಪರೀಕ್ಷೆಯೇ ಹೊರತುವುದು ಅರ್ಜುನನ ದೌರ್ಬಲ್ಯ, ನಪುಂಸಕ, ಒಳ್ಳೆ ಯುದ್ಧ ಮಾಡುವ ಸಂದರ್ಭದಲ್ಲಿ ಯುದ್ಧ ಮಾಡುವುದಿಲ್ಲ ಅಂತ ಹೇಳಿ, ಅಂತ ಹೇಳಿದ್ದರಲ್ಲೇ ನಮ್ಮ ದೇಶವನ್ನು ಕೂಡ ಇವತ್ತು ಆಡುವುದು ಅಂತೆಲ್ಲ ಕೆಲವರು ಹೇಳ್ತಾರೆ. ಹಾಗೆ ನಿಮಗೆ ಎಲ್ಲೂ ಸೂಚನೆ ಕಾಣಿ. ಒಂದು ವೇಳೆ ಅದು ಹಾಗೆ ಆಗಿದ್ರೆ ಒಬ್ಬ ಮೂರ್ಖನಿಗೆ, ಒಬ್ಬ ದುರ್ಬಲನಿಗೆ, ಒಬ್ಬ ಕನಿಷ್ಠನಿಗೆ, ಒಬ್ಬ ಹೇಳಿಗೆ, ಒಬ್ಬ ನಪುಂಸಕನಿಗೆ ಶ್ರೀಕೃಷ್ಣ ಭಗವದ್ಗೀತೆ ಉಪದೇಶ ಮಾಡಿದ್ದ ಆತ್ಮದ ಅರ್ಹತೆ ಬರಲ್ಲ. ಒಬ್ಬನಿಗೆ ಹೇಳಬೇಕಾದ್ರೆ ಕೃಷ್ಣನಿಗೆ ಗೊತ್ತಿತ್ತು ನನ್ನ ಎಲ್ಲ ಸಾರವನ್ನು, ನನ್ನ ವಾಕ್ಪರಂಪರೆಯ ಸಾರಸ್ವತ್ಯವನ್ನು, ನನ್ನ ವಾಕ್ಪರಂಪರೆಯ ಅಂತರಂಗದ ಶಕ್ತಿಯನ್ನು ಬೆಳೆಸಬಲ್ಲ ಜ್ಞಾನವನ್ನು ಧಾರೆ ಎರೆಯಬಹುದಾದ ಒಬ್ಬ ಹುಡುಗ ಇದ್ದರೆ ಅದು ಅರ್ಜುನ. ಆದ್ದರಿಂದ ಈ ಪರೀಕ್ಷೆ ಮಾಡಿದ ಮತ್ತು ತನ್ನ ಜ್ಞಾನ ಪ್ರವಾಹವನ್ನೇ ಅವರ ನೆಲಧಾರೆ ಎರೆದ. ಈ ವಾಕ್ಪರಂಪರೆಯೇ ಅಮೃತವಾಯಿತು. ಯಾರನ್ನು ಅಮೃತ ಮಾಡಿತು? ಅರ್ಜುನನನ್ನು ಅಮೃತ ಮಾಡಿತು. ಇಲ್ಲಾಗ ಸತ್ಯ ಹೋಗ್ತಿದ್ದ. ಇದು ನಮಗೆ ಕಾಣುವ ಒಂದು ಆಬ್ವಿಯಸ್ ಎಕ್ಸಾಂಪಲ್, ಒಂದು ಕಣ್ಣಿಗೆ ಕಾಣುವ ಉದಾಹರಣೆ. ಅರ್ಜುನನಿಗೆ ಅಮೃತತ್ವ ಬಂತು ಅಂತ ಇವತ್ತಿಗೆ ಎಷ್ಟು ಜನ ಬೇಕು ಗೀತೆಯನ್ನು ಓದಿ ಅಮೃತತ್ವ ಪಡೆದವರು? ಕೃಷ್ಣ ಅಮೃತತ್ವವನ್ನ ಒಬ್ಬನಿಗೆ ಕೊಟ್ಟು ಹೋದದ್ದಲ್ಲ, ಜಗದ ಸಕಲರಿಗೆ ಅಮೃತತ್ವವನ್ನ ದಾನ ಮಾಡಿದ, ಅನುಗ್ರಹ ಮಾಡಿದ. ಮತ್ತು ಆ ಮೂಲಕ ಕೃಷ್ಣಾಮೃತ ಅನ್ನುವ ಮಾತನ್ನು ಇವತ್ತಿಗೆ ಉಳಿಸಿದ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ಭಗವದ್ಗೀತೆ ಕಂಠಪಾಠ ಮಾಡಿ ನೋಡಿ.
ಹೋಗ್ತೇನೆ ಅಂತ ಸಂಕಲ್ಪ ಮಾಡಿ ನೋಡಿ, ಬದುಕಿನಲ್ಲಿ ಪರಿಣಾಮಗಳು ಬದಲಾಗದೇ ಇದ್ರೆ ಆ ಬಳಿಕ ಮತ್ತೆ ಇದೇ ವೇದಿಕೆ ಭೇಟಿ ಬೇಕಾದಷ್ಟು ಕನ್ನಡ ಲಿಪಿಯಲ್ಲಿ ಬರೆದ ಸಂಸ್ಕೃತ ಶ್ಲೋಕಗಳು ಈಗ ಸಿಗ್ತಾವೆ. ಸಂಸ್ಕೃತ ಓದಿ ಬಾರದೇ ಇದ್ರೆ ಅಂತ ಯೋಚಿಸಬೇಕಾಗಿಲ್ಲ. ಒಂದು ಕಾಲದಲ್ಲಿ ಭಯ ಹುಟ್ಟಿಸುವ ವಾತಾವರಣ ಈಗಿಲ್ಲ. ನೀವು ಹೇಳಬಾರ್ದು ನಾವು ಹೇಳಬೇಕು ಅಥವಾ ಇಲ್ಲ, ನಾವು ಹೇಳಬಾರ್ದು ನೀವು ಹೇಳಬೇಕು ಇಲ್ಲ. ನಾವು ಹೇಳಬಹುದು ಅನ್ನುವ ಧೈರ್ಯವನ್ನ ತಂದು ನಿಲ್ಲಿಸಿದೆ ಇವತ್ತು ಕೃಷ್ಣಾಮೃತ. ಯಾರೂ ಕೇಳಬಹುದು. ನಿಮಗೆ ಇನ್ನೊಂದು ವಿಷಯ ಗೊತ್ತಿದೆ, ಇಷ್ಟೆಲ್ಲ ಕೇಳಿಲ್ಲ ಧೃತರಾಷ್ಟ್ರದ ಇಡೀ ಭಗವದ್ಗೀತೆಯನ್ನು ಸಂಜಯ ಅವರಿಗೆ ಹೇಳಿದ್ದಾರೆ. ಇದು ರಿಪೋರ್ಟ್ ಆದದ್ದು ಸಂಜಯನಿಂದ. ನಮಗೆ ಅದನ್ನು ಕೊಟ್ಟವ ಸಂಜಯನ ಮೂಲಕ ಫ್ಲಾಶ್ ಬ್ಯಾಕ್ ನಮಗೆ. ಸಂಜಯ ಧೃತರಾಷ್ಟ್ರನಲ್ಲಿ ಭೀಷ್ಮರು ಈಗ ಶರಶೈಲಿದ್ದಾರೆ ಅಂತ ಹೇಳಿದಾಗ ಈ ಪೂರ್ವದಲ್ಲಿ ಏನಾಯಿತು ಹೇಳು ಅಂತ ಧೃತರಾಷ್ಟ್ರ ಕೇಳಿದ್ದಕ್ಕೆ ಸಂಜಯ ತಾನು ಪಡೆದ ಅನುಗ್ರಹ ಯಾವುದಿತ್ತಲ್ಲ ವೇದವ್ಯಾಸದಿಂದ ದೃಷ್ಟಿ ಪಡೆದಿದ್ದಲ್ಲ, ದಿವ್ಯ ದೃಷ್ಟಿ, ಅದರ ಮೂಲಕ ಆರಂಭದಿಂದ ಇಷ್ಟುವರೆಗೆ ಏನಾಯಿತು ಅನ್ನೋದನ್ನು ಹೇಳುವಾಗ ಭಗವದ್ಗೀತೆಯನ್ನು ಹೇಳಿದರು. ಸಾಮಾನ್ಯ ಏನರ್ಥ? ಭಗವದ್ಗೀತೆ ಕೇವಲ ಅರ್ಜುನನಿಗಲ್ಲ ಅನ್ನುವುದು ಒಂದು ಸಂದೇಶ. ಸಂಜಯನಂತ ಪಾಮರನಿಗೂ. ಆದ್ರಿಂದ ನಾವು ಯಾರೂ ಕೂಡ ಉದ್ಧಾರ. ವೇದವ್ಯಾಸರು ಹೇಳ್ತಾರೆ, ಈ ಭಗವದ್ಗೀತೆಯನ್ನ ಹೇಳಿದಂತಹ ಇಡೀ ಘಟನೆಯನ್ನು ವಿಶ್ವರೂಪ ದರ್ಶನ ಬರುತ್ತೆ. 11ನೇ ಅಧ್ಯಾಯ ನಿಮಗೆ ಗೊತ್ತು. ವಿಶ್ವರೂಪ ದರ್ಶನ ಒಂದೇ ನಮಗೆ ದರ್ಶನವಾಗಿ ಕಾಣುವುದು. ಆದರೆ ನಿಮಗೆ ವ್ಯತಿರಿಕ್ತವಾದ ದರ್ಶನ. ನಿಮಗೆ ರಾಮಚಂದ್ರನಿಗೆ ಹೋಲಿಸಿದ್ರೆ ರಾಮಚಂದ್ರನ ಬಹಳ ಮಧುರ ದರ್ಶನ, ಬಹಳ ಆಪ್ತ ದರ್ಶನ, ಅತ್ಯಂತ ಪ್ರೀತ್ಯಾಸ್ಪದ ದರ್ಶನ. ಕೃಷ್ಣನದು ಕಠೋರ, ಸತ್ತು ವಾಸಿ ನದಿಗೆ ಬರುವುದಕ್ಕಿಂತ ಅಂತ ಅನ್ನಿಸಬೇಕು ಅಂತಲ್ಲ. ಹಾಗೆ ದೇವರ ಪಾಸಿಬಿಲಿಟಿಯನ್ನ ಶ್ರೀಕೃಷ್ಣ ತಗೊಂಡು ಹೋಗುವ ರೀತಿ ಇದೆ ಅಲ್ಲ. ಬೇರೆ ಹೇಳುತ್ತೆ ಭಗವಂತನ ಗುಣಗಳು 3. ಏನು? ಅವನ ಅತ್ಯಂತ ವೇಗ, ಅವನ ಅತ್ಯಂತ ಸಹನಾ ಶಕ್ತಿ ಮತ್ತು ಅವನದು ಇನ್ನಿಲ್ಲದಂತ ಉಗ್ರತ್ವ. ಈ 3ನ್ನು ಜಲ ಮೀರಲಾಗದು, ವಾಯು ಮೀರಲಾಗದು ಅಂತ ಋಗ್ವೇದದ ಮತ್ತು 24ನೇ ಸೂತ್ರ. ಏನಕ್ಕೆ? ಜಲಕ್ಕೆ ವೇಗಕ್ಕೆ ತೊಡಗಿದರೆ ಯಾವ ವೇಗ ಹೋಗ್ಬೋದು ನಿಮಗೆ ಗೊತ್ತಿದೆ. ನದಿಗಳನ್ನು ಊಹಿಸಿಕೊಳ್ಳಿ, ಉತ್ತರಾಖಂಡದ ಪ್ರವಾಹಗಳನ್ನು ಮುಂದೆ ತಂದುಕೊಂಡು ಗೊತ್ತಾಗುತ್ತೆ. ಅಂಥ ವೇಗಕ್ಕೆ ಹೋಗುವ ಶಕ್ತಿ ಇದೆ ಜಲಕ್ಕೆ. ಆಮೇಲೆ ಸಹನೆಯ ಪರಾಕಾಷ್ಠೆ ಅನ್ನಿಸುವ ಹಾಗೆ ಒಂದು ವೇಳೆ ತಗ್ಗಿತ್ತು ತಂದುಕೊಳ್ಳಿ, ನದಿಯ ನೀರು ತಗ್ಗು ತುಂಬಿ ಓವರ್ಫ್ಲೋ ಆಗುವವರೆಗೂ ತಾಳ್ಮೆಯಿಂದ ಹರಿತಾನೇ ಇರುತ್ತೆ. ತುಂಬಿ 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 ಆ ಜಾಗ ತುಂಬುವವರೆಗೂ ಪ್ರಶಾಂತ ಹರಿತಾ ಇಲ್ವೇನೋ, ಹಿಂದೆ ಬಿಟ್ಟಿದೆಯೋ ಕಾಣಿಸುತ್ತೆ. ಅಂಥ ಸಹನೆ ನದಿ. ಒಂದು ವೇಳೆ ಈ ನೀರನ್ನು ಬಳಸಿದ ರೀತಿ ಸರಿಯಿಲ್ಲ, ನಾನಿವರನ್ನು ತೊಳೆದೇ ಇವರಿಗೆ ನನ್ನ ಕಾಮ್ಯವೇ ಗೊತ್ತಾಗಲಿಲ್ಲ, ಇಷ್ಟು ಕೊಳಕು ಮಾಡಿ ನನ್ನನ್ನು ಮತ್ತೆ ಮತ್ತೆ ಹೊಲಸು ಮಾಡುವುದರಲ್ಲಿ ವಿಖ್ಯಾತರಾಗಿದ್ದಾರೆ, ಇವರ ಕೊಳೆದದ್ದು ಸಾಕು, ಇವರನ್ನು ಕೊಳೆಯಲ್ಲ ಇವರನ್ನೇ ಇಲ್ಲವಾಗಿಸಬೇಕು ಅಂತ ಅವಳಿಗೆ ಅನ್ನಿಸಿದರೆ ಅವಳು ಮುಡಿ ಬಿಚ್ಚಿ ತನ್ನ ಸ್ನಾನಕ್ಕೆ ನಿಂತ ಹಾಗೆ ಕೊಚ್ಚಿಕೊಟ್ಟಾಳು ಎಲ್ಲರೂ. ಅವಳಿಗೆ ಉಗ್ರತೆ. ವಾಯುದೇವ ಶಾಂತ ಅಂದ್ರೆ ಯಾವ ನಮ್ಮನೆ ಶಾಂತ? ಕೆಲವೊಂದು ಎಲೆಗಳು ಅಲ್ವಾ ವಾಯು ನೋಡಿ, ಏನು ಸಹನೆ ಪಾಲಿಸ್ಬೇಕು. ಅವನಿಗೆ ಏನಾದರೂ ಸ್ಪೀಡ್ ಬಂದರೆ ಎದುರಿಗಿರುವ ಎಲ್ಲರೂ ಕಾಲಕ್ಕೆ ತಿರುಗಿಸಿ ಹೋಗದ ಸಿಟ್ಟಾದ್ರೆ ಮೊನ್ನೆ ಒಂದಿತ್ತಲ್ಲ, ಇಲ್ಲೊಂದು ತಿಂಗಳಿಂದ ಮೇಲಿಂದ ಕೆಳಗೆ ಕಂಬದ ಕಾಲದಲ್ಲಿ ಗಾಳಿ ಸುತ್ತಿ ಇಡೀ ಊರನ್ನು ಎಳ್ಕೊಂಡು ಹೋದನ್ನು ನೋಡಿ ಉಗ್ರ. ಇವರು ಯಾರು ಭಗವಂತನ ಈ 3 ಗುಣಕ್ಕೆ ಸಮನಾರಲ್ಲ ಅಂತ ಹೇಳುತ್ತೆ ವೇದ. ಹಾಗಾಗಿ ಇಮ್ಯಾಜಿನ್, ಜಲದ ವೇಗ, ಜಲದ ಸಹನೆ, ಜಲದ ಉಗ್ರತ್ವ, ವಾಯುವಿನ ವೇಗ, ವಾಯುವಿನ ಸಹನೆ, ವಾಯುವಿನ ಉಗ್ರತ್ವ ನಮ್ಮ ಗಮನಕ್ಕಿದೆ. ಈ 3 ಗುಣಗಳು ಇವರಿಬ್ಬರಲ್ಲಿ ಏನಿದೆ, ಇದನ್ನೇನಾದರೂ ಭಗವಂತನ ಸಹನೆ, ಭಗವಂತನ ಉಗ್ರತ್ವ, ಭಗವಂತನ ವೇಗಕ್ಕೆ ಹೋಲಿಸಿದರೆ ಅದು ಎಲ್ಲಿಯೂ ಸಾಧ್ಯ ಆಗೋದು. ಹಾಗೆ ಎಷ್ಟಿರಬೇಕು ಅದರ ವೇಗ, ಅದರ ಉಗ್ರತ್ವ.
ಅದನ್ನು ತೋರಿಸಿ ಪ್ರಥಮ ದರ್ಶನ. ಆ ಥರದ ಸರ್ವಗುಣ, ಉಗ್ರ, ಸಹನೆ, ಆಮೇಲೆ ಅದರೊಳಗಿರುವ ವೇಗ ಎಲ್ಲವನ್ನು ಏಕಕಾಲಕ್ಕೆ ದರ್ಶನ ಮಾಡಿಕೊಟ್ಟು ವಿಶ್ವರೂಪ ದರ್ಶನ ಮಾತ್ರ. ನೀವು ನರಸಿಂಹನಾವತಾರದಲ್ಲಿ ಉಗ್ರತ್ವವನ್ನು ತೋರಿಸ್ತಾರೆ. ಆದರೆ ಈ ಎಲ್ಲವೂ ಸಮ್ಮೇಳನ ಆದ ವಿಶ್ವರೂಪ ದರ್ಶನದ ಕೃಷ್ಣನ ಅವತಾರದಲ್ಲಿ ಸಹನೆಗೆ ರಾಮಚಂದ್ರ ಕಾಣಿಸ್ತಾನೆ. ಏಕಕಾಲದಲ್ಲಿ ಭಗವಂತನ 3 ಗುಣಗಳನ್ನು ದರ್ಶನ ರೂಪವಾಗಿ ಕೊಟ್ಟರೆ, ನೋಡಿ, ನಾನು ದರ್ಶನದಿಂದ ನಿನಗೆ ಲಭ್ಯನಾಗಲಿ ಹೂ ಇಲ್ಲ ಅಂತ ಸೂಚನೆ ಕೊಟ್ಟ. ಯಾಕೆ ಅರ್ಜುನ ಏನು ಹೇಳಿದ? ನನ್ನ ಹಳೆ ಕಣ್ಣು ಕೊಡು ಮಾರಾಯ, ನೀನು ಮೊದಲಿನ ಹಾಗೆ ಇರಲಿಲ್ಲ. ನಾನು ದರ್ಶನದಿಂದನೇ ಲಭ್ಯನಲ್ಲ, ದರ್ಶನ ಆಗುವುದೇ ನೀನು ಪರಿವರ್ತಿತನಾಗುವುದಿಲ್ಲ ಅನ್ನೋ ಸೂಚನೆಯನ್ನು ಕೊಟ್ಟ ಕೃಷ್ಣ. ಅನೇಕರಿಗುಂಟು ಅವರಿಗೆ ದೇವರ ದರ್ಶನ ಆಗಿದೆ, ದಯವಿಟ್ಟು ತಪ್ಪಿಕೊಳ್ಳಬೇಡಿ. ದೇವರ ದರ್ಶನ ಪ್ರಾಥಮಿಕ. ಅರ್ಜುನನಿಗೆ ಪೂರ್ತಿ ಸಾಕ್ಷಾತ್ಕಾರ ಕೃಷ್ಣ ನಿರ್ಯಾಣದ ನಂತರ. ಅಲ್ಲಿವರೆಗೆ ಗೊತ್ತೇ ಇಲ್ಲ ಕೃಷ್ಣ ದೊಡ್ಡವ, ದರ್ಶನ ಆದಾಗ ಗೊತ್ತಾಗ್ತದೆ. ಆಮೇಲೆ ತನ್ನದೇ ಬಿಚ್ಚಿಕೊಳ್ತಾನೆ. ಎಷ್ಟೋ ಸಂದರ್ಭಗಳು ನಿಮಗೆ ಯುದ್ಧ ಪ್ರಾರಂಭದಲ್ಲಿ ಎಷ್ಟು ಕಡೆ ಕೃಷ್ಣನ ಜೊತೆಗೆ ಕೃಷ್ಣ ಕೆಲವು ತೊಂದರೆ ಆಗ್ತದೆ ಅಂತ ಗೊತ್ತಾದ ಅಸ್ತ್ರಗಳನ್ನು ತಾನು ಉಪಸಂಹರಿಸ್ತಾನೆ. ಬೈತಾನೆ ಅರ್ಜುನ, ಯಾಕೋ ನಾನು ಇಲ್ವ ಇಲ್ಲಿ ಯೋಧ, ನೀನು ಸಾರಥಿ ಕೆಲಸ ಮಾಡು, ಅದ್ಯಾಕೆ ಉಪಸಂಹಾರ ಮಾಡ್ತೀವಿ? ಈ ಥರ ಬರೀ ಗಮೀನ್ ಹಾಗೆ. ದರ್ಶನದಿಂದ, ಕೃಷ್ಣನ ದರ್ಶನದಿಂದ ಅರ್ಜುನ ಪರಿವರ್ತಿತನಾದದ್ದಲ್ಲ. ಆದರೆ ಇಡೀ ಭಗವದ್ಗೀತೆಯ ಮಾತು ಅಲ್ಲ, ಅದು ಒಳಗೆ ಗುಂಗುಂಗಾನ. ನಮ್ಮಲ್ಲಿ ದೊಡ್ಡವರು ಕೆಲವು ಮಾತುಗಳನ್ನು ಹೇಳ್ತಾರೆ, ಆಮೇಲೆ ಅದನ್ನು ಆಫ್ ದಿ ರೆಕಾರ್ಡ್ ಮಾಡ್ತಾರೆ. ಯಾವುದೇ ಟೈಮ್ ಆನ್ ಮಾಡಿ. ಇದು ಕೃಷ್ಣ ಅರ್ಜುನನಿಗೆ ಮಾಡಿದ. ಆ ಟೈಮಲ್ಲಿ ಹೇಳಿದ್ದು ಅವನಲ್ಲಿ ಆಫ್ ದಿ ರೆಕಾರ್ಡ್, ಅವನ ಅಮೃತ. ಆ ಮಾತು ಅವನ ಒಳಗೆ ಇದೆ ಅಂತ ಅರ್ಜುನನಿಗೆ ಗೊತ್ತೇ ಇಲ್ಲ. ಎಲ್ಲಿವರೆಗೆ ಗೊತ್ತಿಲ್ಲ ಅಂದರೆ, ಮುಂದೆ ಪಟ್ಟಾಭಿಷೇಕ ಎಲ್ಲ ಆದಮೇಲೆ, ಯುದ್ಧ ಎಲ್ಲ ಮುಗಿದಿದೆ, ಒಂದು ಸಂದರ್ಭ ಬರುತ್ತೆ. ಉಪದೇಶದ ಇನ್ನೊಂದು ಭಾಗ ಅನುಗೀತೆ. ಕೃಷ್ಣ ಅರ್ಜುನ ಹೇಳ್ತಾನೆ, ಆಳ ಯುದ್ಧ ಮಾಡಿ ಎಲ್ಲ ಸೋತು ಹೋಗಿದೆ, ಎಲ್ಲ ಸಾಕು, ಒಂದು ಸಾರಿ ಶಾಂತ ಆಗಿದೆ, ಎಲ್ಲ ಒಂದು ವಾಕಿಂಗ್ ಹೋಗೋಣ ಬಾ ಅಂತ ಕೃಷ್ಣನ. ಅರ್ಜುನ ಮತ್ತೆ ಕೃಷ್ಣ ವಾಕಿಂಗ್ ಹೋಗುವಾಗ ಕೃಷ್ಣನ ಹತ್ರ ಅರ್ಜುನ ಕೇಳೋ ಪ್ರಶ್ನೆ ಏನು ಗೊತ್ತುಂಟ? ನಿಮ್ಗೆ ಆಶ್ಚರ್ಯ ಆಗುತ್ತೆ ಅಲ್ಲ? ನೀನು ಯಾವತ್ತೊಂದು ಯುದ್ಧ ಭೂಮಿಯಲ್ಲಿ ಎತ್ತರು ಅಂತ ಹೇಳಿದ್ದೀರ, ನಂಗೆ ಎಂಥದ್ದು ನೆನಪಾವು ನಮಗೆ. ಯಾವ ಶ್ರೀಮದ್ ಭಗವದ್ಗೀತೆ ಪೂಜನೀಯ ಉಪದೇಶ ಅಂತ ನಾವು ಅರ್ಜುನನಿಗೆ ಮಾಡಿದ ಉಪದೇಶ ಅಂತ ನಾವು ಭಾವಿಸ್ತೇವೆ, ಅದನ್ನು ಸಾಕ್ಷಾತ್ ಕೃಷ್ಣನ ಮುಂದೆ, ಬೇರೆ ಯಾರ ಅಲ್ಲ, ಸಾಕ್ಷಾತ್ ಶ್ರೀಕೃಷ್ಣನ ಮುಂದೆ ನನಗೆ ನೆನಪಿಲ್ಲ ಅದೇನು ಹೇಳು ಅಂತ ಪುನಃ ಕೇಳ್ತಾನೆ. ಇಮಿಡಿಯೇಟ್ಲಿ ಆಫ್ಟರ್ ಬಹಳ ದಿನಗಳಲ್ಲ. ಇದಕ್ಕೆ ಕೃಷ್ಣನ ಉತ್ತರ ಏನು ಗೊತ್ತಾ? ಅದು ಇನ್ನೂ ಕೃಷ್ಣ ಹೇಳ್ತಾನೆ, ಅದು ಆ ಸಂದರ್ಭ ಕಣಪ್ಪ, ಆ ಯೋಗ ಸಂದರ್ಭದಲ್ಲಿ ನನಗೇನು ಹೊಳೆಯಿತು ಹೇಳಿದೆ, ಈಗ ಮತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ಅನೇಕರಿಗೆ ಹೇಳುವುದು, ಬಹುಗೀತೆಲ್ಲ ಹೋಗ್ತೇವೆ, ಹೋಗೋದನ್ನ ನೆನಪೇ ಇರಲ್ಲ. ಸಾಕ್ಷಾತ್ ಅರ್ಜುನನಿಗೆ ನೆನಪಿಲ್ಲ ಅಂದರೆ ಕೃಷ್ಣನು ಹೇಳಿದ್ದಾನೆ, ಮತ್ತೆ ಹೇಳಕ್ಕಾಗಲ್ಲ ಅಂತ. ಆದರೆ ಅಷ್ಟಾದರೂ ಕೇಳಿದ್ರಲ್ಲ ಅಂತ ಹೇಳಿ ಅಮೃತತ್ವವನ್ನು ಮಾತಿನಿಂದ ಕೊಟ್ಟ ಕೃಷ್ಣ. ಹಾಗೆ ಹೇಳಿ ಪುನಃ ಅನುಗೀತೆಯನ್ನು ಹೇಳ್ತಾನೆ. ಬೇರೆ ಮತ್ತೆ ಉಪದೇಶದ ಭಾಗವಾಗಿದೆ, ದೀರ್ಘವಾಗಿ ಮತ್ತೆ ಕರ್ಮ, ಅದರಲ್ಲಿ ಬರುವ ಜ್ಞಾನ, ಅದರಲ್ಲಿ ಬರುವ ಭಕ್ತಿ ಮಾರ್ಗ, ಗೃಹಸ್ಥಾಶ್ರಮ ಎಲ್ಲ ಹೇಳ್ತಾರೆ. ಅದೊಂದು ಮತ್ತೆ ಅರ್ಜುನನ ಪರಿಣಾಮ. ಇನ್ನೊಂದು ಉಪದೇಶ, ಚಿಕ್ಕಂದಿನಿಂದ ದೇವರ ಪೂಜೆ ಅಂದರೆ ಕೃಷ್ಣನ ಪೂಜೆ ಅಂತ ಮಾಡ್ತಕ್ಕಂಥದ್ದು ಉದ್ಧವ. ಅವನು ಬಾಲ್ಯದಿಂದ ಊಟಕ್ಕೆ ಬರ್ತಿರ್ಲಿಲ್ಲ. ಏನ್ ಮಾಡ್ತೀನಿ? ಕೃಷ್ಣ ಪೂಜೆ ಮಾಡ್ತೀನಿ ಅಂತ ಅವನಿಗೆ ಕೊನೆಗೆ ತಾನಿನ್ನು ಹೊರಡ್ತಾನೆ. ಅವಸಾನ ಅಂದರೆ ಪ್ರಜ್ಞಾವಸಾನ ಮಾಡ್ತಾ ಇರುವುದು ಅವತಾರ. ಅಂತ ಹೊತ್ತಿನಲ್ಲಿ ಅರ್ಜುನನನ್ನು ನೆನೆಯುವುದಿಲ್ಲ ಕೃಷ್ಣ. ಅರ್ಜುನನಿಗೆ ಕೊನೆಯ ಉಪದೇಶ ಕೊಡಲಿಲ್ಲ. ಉದ್ಧವ ಗೀತೆಯಲ್ಲಿ ಅದಕ್ಕೆ ಹೆಸರು. ಉದ್ಧವನಿಗೆ ಮಾಡಿದ ಗೀತೆಯ ಉಪದೇಶದ ಹಾಗೆ ಅದು ಭಗವದ್ಗೀತೆ ಅಲ್ಲ. ಹಾಗಂತ ಅದು ಇನ್ನೊಂದು ಥರದ ಅನುಗೀತೆಯೂ ಅಲ್ಲ. ಅದು ಬಹಳ ವಿಶೇಷವಾದ ಪ್ರಕೃತಿಯ ಪಾಠ ಎಲ್ಲ ಅಲ್ಲೇ ಬರುತ್ತೆ. ಪ್ರಕೃತಿಯಿಂದ ಸೂರ್ಯನಿಂದ ಇರುತ್ತೆ, ಚಂದ್ರನಿಂದ. ಇದನ್ನೆಲ್ಲ ಅವಧೂತರು ಹೇಳಿದ್ರು ಅನ್ನುವ ಪರಿಭಾಷೆಯಲ್ಲಿ ಹೇಳಿ ಕೃಷ್ಣ ನೋಡಿ ಅರ್ಜುನನನ್ನು ಪರಿವರ್ತನೆ ಮಾಡಿ, ನಾನು ಏನೂ ಅಲ್ಲ, ನಾನೊಂದು ಸೊನ್ನೆ ಅಂತ ಭಗವದ್ಗೀತೆಯ ಉತ್ತರ ಭಾಗವಾಗಿ ಅನುಗೀತೆಯೂ ಹೇಳಿದ ನಂತರ
ಅವತಾರ ಪರ್ಯವಸಾನ ಮಾಡುವ ಹೊತ್ತಿಗೆ ರಿಯಲೈಸ್ ಮಾಡಿಸಿದ ತನ್ನ ಉಪದೇಶದ ಮೂಲಕ ಕೃಷ್ಣನ ಅಲ್ಲಿ ಮಾಡಿದ ಪರಿವರ್ತನೆ. ಉದ್ಧವನದ್ದು ಏನು ಇಂಟ್ರೆಸ್ಟಿಂಗ್ ಗೊತ್ತಾ? ಉದ್ಧವ ಭಕ್ತ ಮಾತ್ರ, ಅಲ್ಲಲ್ಲಿ ಸಂದೇಶವಾಹಕನ ಹಾಗೆ ಹೋಗಿ ಬಾ, ಅಲ್ಲಿ ಹೋಗಿ ನಂದಗೋಪನ ಹತ್ರ ಹೇಳಿ ಬಾ ಅಂತ ಅಲ್ಲಿ ಹೋಗಿ ಸಂದೇಶ ತಗೊಂಡು ಹೋಗ್ತಿದ್ದ ಒಬ್ಬ ಸಾಮಾನ್ಯ ಸ್ನೇಹಿತನ ಹಾಗೆ ಇರುವ ಭಕ್ತ. ಈ ಉದ್ಧವ ಏನು ಮಾಡಿದ್ದಾನೆ ಗೊತ್ತಾ? ನಮಗೆ ಆಶ್ಚರ್ಯ ಆಗ್ಬೋದು. ಒಂದು ಉದ್ಧವ ಗೀತೆ ಕೇಳಿ ಅಂದರೆ ಕೃಷ್ಣಾಮೃತ ಕೇಳಿ ಯಾವ ಮಟ್ಟಕ್ಕೆ ಪರಿವರ್ತನೆ ಅಂದರೆ, ನೀನು ಇಷ್ಟೂ ಮಾತುಗಳನ್ನು ಅವನು ಇಡೀ ಜ್ಞಾನಧಾರೆಯನ್ನು ಕೂಡ ಎಳೆದಿದ್ದಾನೆ ಉದ್ಧವನಿಗೆ. ಅಷ್ಟೂ ಮಾತುಗಳನ್ನು ಹೇಳಿ ಕೃಷ್ಣ ಹೇಳುವುದು, ಈ ಇಷ್ಟೂ ಮಾತುಗಳನ್ನು ನೀನು ಹಾಗೆಯೇ ನಿನ್ನೊಳಗೆ ಧಾರಣೆ ಮಾಡಿಕೊಂಡು ಬದಲಿಗೆ ಹೋಗಿ ಕುಳಿತುಕೋ. ನನ್ನನ್ನು ಅಪೇಕ್ಷಿಸಿ ಯಾರಾದರೂ ಬಂದರೆ ಅವರಿಗೆ ಹೇಳುವುದು. ನಿಮಗೆ ಗೊತ್ತಿಲ್ಲವೋ ಎಂದು ನಮಗೆ ಅಷ್ಟು ಜನಕ್ಕೆ ಅನೇಕರಿಗೆ ಗೊತ್ತಿಲ್ಲ. ಯಾಕಂದರೆ ಇವತ್ತಿಗೂ ಏನು ನಂಬಿಕೆ ಅಂದರೆ, ಕೃಷ್ಣನನ್ನು ಅಪೇಕ್ಷಿಸಿ ಬದಲಿಗೆ ಹೋದರೆ ಅಲ್ಲಿ ಉದ್ಧವ ಸಿಗ್ತಾನೆ, ಅವನು ನಮಗೆ ಭಗವಂತ ಹೇಳಿದ ಕೊನೆಯ ಮಾತುಗಳನ್ನು ಹೇಳ್ತಾನೆ ಅನ್ನುವ ನಂಬಿಕೆಯಲ್ಲಿ ಹೋಗುವುದು ಬದಲಿಗೆ. ಬದರಿನಾರಾಯಣನ ದರ್ಶನ ಅಂತ ಆಗಲ್ಲ. ಅಲ್ಲಿ ಕೃಷ್ಣಾಮೃತ ಇದೆ, ಅದನ್ನು ಉದ್ಧವ ಹೇಳ್ತಾನೆ. ಅಂದರೆ ಏನು? ಉದ್ಧವನನ್ನು ಸಾವಿಲ್ಲದಂತೆ ಮಾಡ್ತಾನೆ, ಅಮೃತತ್ವ ಕೊಟ್ಟ ತನ್ನ ಉಪದೇಶದಿಂದ. ಕೃಷ್ಣ ಕೊನೆಯ ಅವನ ಅವತಾರ ಸಮಾಪ್ತಿ ಮಾಡಿದ್ದು ಒಂದು ಮರದ ಕಡೆ. ಆ ಮರಕ್ಕೆ ಇವತ್ತಿಗೂ ಅಮೃತತ್ವ. ಯಾಕೆ ಅಂದರೆ ಅವನು ತನ್ನನ್ನು ತಾನು ಇಲ್ಲವಾಗಿಸಿಕೊಳ್ಳಲಿಕ್ಕೆ ಬಳಸಿದ ಮಾರ್ಗ ಆ ಜರಾನನ್ನು ಕಲಿಯುವುದು. ಜರಾನ ಮೂಲಕ ಬೇಟೆಯಾಡಿಸಿಕೊಳ್ಬೇಕು, ತಾನು ಇಲ್ಲವಾಗಬೇಕು. ತಾನು ಇಲ್ಲವಾಗೋದಕ್ಕೂ ನೆಪ. ಅವನಿಗೆ ಗೊತ್ತು ತನ್ನನ್ನು ಇಲ್ಲವಾಗಿಸಿಕೊಳ್ಳಿಕ್ಕೆ. ಆದರೆ ಲೋಕಕ್ಕೆ ಕಾಣುವ ಹಾಗೆ ತಾನು ಬದುಕಬೇಕು ಅಂತ ಕೃಷ್ಣ ಪ್ರೋಟ್ ಹೇಳ್ಕೊಂಡು ಬಂದಿದ್ದಾನೆ. ನಾನೇನು ಪ್ರೊವೈಡ್ ಮಾಡಿ ತೋರಿಸಲಿಕ್ಕಿಲ್ಲ, ಎಲ್ಲರ ಹಾಗೆ ನಾನು ಇರಬೇಕು. ಆ ದೃಷ್ಟಿಯಲ್ಲಿ ಕೃಷ್ಣ ಮಾಡಿದ್ದೇನು? ತನ್ನ ಕಾಲನ್ನು ಮೆತ್ತಗೆ ಅಲುಗಾಡಿಸುವಾಗ ಇದೊಂದು ಜಿಂಕೆಯ ಕಿವಿಯೇನೋ ಅಂತ ಅವನಿಗೆ ಅನ್ನಿಸ್ಬೇಕು. ಹಾಗೆ ಅನುಭವ ಬರುವ ಹಾಗೆ ಅಲುಗಾಡಿಸಿ ಜರಾನ ಬಾಣ ಹೊಡೆಯಿಸಿಕೊಂಡ. ಅದಕ್ಕೆ ಯದು ವಂಶದವರ ಮೇಲೆ ಋಷಿಗಳು ಕೊಟ್ಟ ಶಾಪದ ಭಾಗವಿದೆ, ಅದು ಬೇರೆ. ಬಟ್ ಜರ ಹೊಡೆದು ತನಗೆ ಸಿಕ್ಕ ಪ್ರಾಣಿ, ಬೇಟೆಯಾಡಿದ ಪ್ರಾಣಿಯನ್ನು ಹಿಡಿಬೇಕು ಅಂತ ಬಂದಾಗ ಶ್ರೀಕೃಷ್ಣ ಯಾವ ಬರೀ ರೋಧಿಸ್ತಾನೆ. ಜರ ನನಗೆ ಗೊತ್ತಾಗದೆ ನಿನ್ನನ್ನು ಕೊಂದೆ, ನಾನು ಎಂಥ ಪಾಪಿ, ನನ್ನಷ್ಟು ಇನ್ನು ಯಾವ ಪಾಪಿಯೂ ನನ್ನಷ್ಟು ಪಾಪಿ ಅಲ್ಲ, ಅಷ್ಟು ಒಂದು ಕನಿಷ್ಠ ಕೆಲಸ ಮಾಡಿಬಿಟ್ಟೆ ಅಂತ ರೋಧಿಸಿದರೆ ಕೃಷ್ಣನ ಅನುಗ್ರಹ ಏನು ಗೊತ್ತಾವಲೇ? ನನಗೆ ಇಲ್ಲಿಂದ ಹೋಗುವುದಕ್ಕೆ ಸಮಯ ಬಂದಿತ್ತು, ಅದನ್ನು ಸರಳಗೊಳಿಸಿದ ನಿನಗೆ ನನಗಿಂತ ಮೊದಲು ಮೋಕ್ಷ ಅಂತ ಕಳುಹಿಸಿಕೊಟ್ಟ ಅಂತ ಮಾತು ಇದೆ. ಅಮೃತತ್ವ ಕೊಡುವುದು ವಾಕ್ಕಿನ ಮೂಲಕ. ತಾವು ಕೊನೆಯ ಮಾತು ಕೇಳಿಸಿಕೊಂಡವರು ಇನ್ಯಾರು ಅಲ್ಲ, ದಾಸರಾದ್ರೆ ಯಾರು? ನಮ್ಮ ಪ್ರಕಾರ ಯಕಶ್ಚಿತ್ ಡ್ರೈವರ್, ನಮ್ಮ ಪ್ರಕಾರ ಅಲ್ವಾ ಸಾರಥಿಯವರು. ಕೃಷ್ಣನ ಕೊನೆಯ ಸಂದೇಶವನ್ನು ಕೇಳಿಸಿಕೊಂಡವ ದಾರು. ಎಂಥ ಸಂದೇಶ? ಹೋಗಿ ಹೇಳು, ದ್ವಾರಕ್ಕೆ ಮುಳುಗಲಿಕ್ಕಿದೆ, ಅಲ್ಲಿಂದ ಎಲ್ಲರೂ ಹೊರಡಲಿಕ್ಕೆ ಹೇಳು, ಅಲ್ಲಿರುವ ಹೆಣ್ಣು ಮಕ್ಕಳಿಗೆ ಮತ್ತಿತರರಿಗೆ ಅರ್ಜುನ ಆಸರೆ ಕೊಡಲಿ, ಮತ್ತೆ ಅಲ್ಲಿರುವ ನನ್ನ ಮೊಮ್ಮಕ್ಕಳಲ್ಲಿ ಇಂಥವರಿಗೆ ಪಟ್ಟಾಭಿಷೇಕ ಆಗಲಿ, ಆ ಜಾಗ ಖಾಲಿ ಮಾಡುವಂತ ಹೇಳು, ನಾನು ಇನ್ನು ಇಲ್ಲಿಂದ ಹೊರಡುತ್ತೇನೆ ಅಂತ ಅಲ್ಪ ಕಣ್ಣೀರಿನ ಧಾರೆಯ ಸಹಿತ ಇಷ್ಟು ದಿನ ತನ್ನ ಸಾರಥ್ಯದಲ್ಲಿ ಹಿಂದೆ ಕುಳಿತ ಶ್ರೀಕೃಷ್ಣನನ್ನು ನೋಡಿದವನು ಇವತ್ತು ಕಣ್ಣ ಮುಂದೆ ಹಾಗೆ ಭೌತಿಕವಾಗಿ ಶರೀರ ಸಹಿತನಾಗಿ ನಾನು ಇನ್ನು ಇಲ್ಲ ಅಂತ ಹೇಳಿ ಹೋಗುವುದನ್ನು ನೋಡ್ತಾನೆ. ಕಣ್ಣ ನೀರಿನ ಧಾರೆಯೇ ಅವನು ಅವನಿಗೆ ಅರ್ಪಿಸುವ ಪಾದಾಭಿಷೇಕ. ಹಾಗಿದ್ದೆ ಆ ಘಟನೆ ಓದಬೇಕು. ನಾರದನ ಅನುಭವ, ಭಾವ, ಅವರಿಗೆ ಅದು ಒಂದು ದೃಷ್ಟಿಯಿಂದ ನೋಡಿ ಎಂಥ ಧನ್ಯತೆ. ಕೊನೆಯ ಮಾತು, ಕೊನೆಯ ದರ್ಶನ ಕೊಟ್ಟದ್ದು. ಆ ಕೊನೆಯ ಮಾತು ಎಂಥದ್ದು? ನಾನಿಲ್ಲ ಅನ್ನೋ ನಾರದರು ಕೇಳ್ಕೊಳ್ಬೇಕಲ್ಲ, ಯೋಚನೆ ಮಾಡಬೇಕು. ನಮಗೆ ಅತ್ಯಂತ ಇನ್ನಿಲ್ಲದಂತೆ ಬದುಕಿನಲ್ಲಿ ಪರಿಣಾಮ ಮಾಡಿಕೊಂಡು ನಮ್ಮ ಹತ್ರವೇ ನಾನಿಲ್ಲ ಅಂತ ಹೇಳಿದ್ರೆ ಹೇಗಾಗುತ್ತೆ ಊಹಿಸಿ. ನಾರದರಿಗೆ ಎಂಥ ಶಾಕ್ ಆಗಿತ್ತು. ಆದರೆ ನಾರದರು ದುಃಖಿಸದೆ ದುಃಖಿಸಿದ್ದಾನೆ ಅನ್ನೋ ಒಂದು ಭಾಗ, ದುಃಖಿಸಿ ಖುಷಿಯಲ್ಲಿಲ್ಲ. ಮತ್ತೆ
ಮತ್ತೆ ದ್ವಾರಕೆಗೆ ಹೋಗಿ ಸಂದೇಶ ಕೊಟ್ಟು ಇಡೀ ಅಲ್ಲಿ ಉಳಿದವರನ್ನು ರಕ್ಷಿಸುವ ಹೊಣೆ ಕೊಟ್ಟೆ. ಹೀಗೆ ಕೃಷ್ಣನ ಮಾತುಗಳೆಲ್ಲ ಸಣ್ಣ ಪುಟ್ಟವರನ್ನೆಲ್ಲ ಪರಿವರ್ತಿಸಿದೆ. ಸಣ್ಣ ಪುಟ್ಟವರನ್ನೆಲ್ಲ ಅಹಂಕಾರದಿಂದ ಮಾತಾಡಿದರೆ ಕೊಂದಿದೆ. ಆದ್ದರಿಂದಲೇ ಅಮೃತತ್ವದ ಭಾಗ ಕೃಷ್ಣ ಅಮೃತ ಅಂತ ಹೇಳಿ, ಕೃಷ್ಣ ಅಂತ ಹೇಳಿ ಅಮೃತ ಅಂತ ದಯವಿಟ್ಟು ಹೇಳಬೇಕು. ಉದ್ದೇಶಪೂರ್ವಕವಾಗಿ ಗೊತ್ತಿಲ್ಲದೆ ಬರಬಹುದು, ಆದರೆ ಕಾನ್ಷಿಯಸ್ ಆಗಿ ಪ್ರಾಕ್ಟೀಸ್ ಮಾಡಿ ಕೃಷ್ಣ ಹೇಳಿದ್ದು ಅಮೃತತ್ವದ ಮಾತು. ಆ ಅಮೃತತ್ವ ರಾಮನ ದರ್ಶನಕ್ಕೇನೂ ಕಡಿಮೆ ಅಲ್ಲ. ಹಾಗಂತ ಕೃಷ್ಣ ನೋಡುಗರಿಗೆ ಮಹಾಕ್ರೂರ್ಯ ಹಾಗೆಯೇ ಕಾಣಿಸಿಕೊಂಡವ. ತನ್ನ ಎಲ್ಲ ಸಂದರ್ಭಗಳು ಬಂದರೆ ಧರ್ಮವನ್ನು ಮೀರಿ, ಸಂದರ್ಭ ಬಂದರೆ ರಾಜಕೀಯವನ್ನು ಮೀರಿ, ಸಂದರ್ಭ ಬಂದರೆ ಭಾವನಾತ್ಮಕ ಸಂಬಂಧಗಳನ್ನು ಮೀರಿ, ಸಂದರ್ಭ ಬಂದರೆ ಈ ಲೌಕಿಕದ ಯಾವ ಕಟ್ಟುಪಾಡುಗಳ ಆಚೆ, ಸಂದರ್ಭ ಬಂದರೆ ನಾನು ಅನ್ನುವ ಯಾವ ವಲಯದಲ್ಲಿ ನನ್ನನ್ನು ನೀವು ನೋಡ್ತೀರೋ ಅದರ ಆಚೆಗೆ ನಿಲ್ಲಬಲ್ಲೆ ಅಂತ ಸೂಚಿಸಿದ. ಮತ್ತು ಯಾವ ಕಾಲಕ್ಕೂ ಕೂಡ ನಾವು ಮುಟ್ಟಬಹುದಾದ ಒಂದು ಹೈಟ್ ಅಂತಿದ್ರೆ ಇನ್ನೊಂದು ಯಾರಾದರೂ ಮುಟ್ಟಲಿಕ್ಕೆ ಸಾಧ್ಯವಾಗುವ ಹೈಟಿಗೆ ತನ್ನನ್ನು ನಿಲ್ಲಿಸಿಕೊಂಡವ ಕೃಷ್ಣ. ಕುಟುಂಬ ಅಲ್ಲ, ಮಕ್ಕಳಲ್ಲ, ಪೋಷಣೆ ತನ್ನ ಹೊಣೆಯಲ್ಲ, ತಾನೇನು ಬರೀ ತಂದೆಯಲ್ಲ, ತಾನು ಕೇವಲ ಒಬ್ಬ ಮಿತ್ರನಲ್ಲ, ತಾನು ಒಬ್ಬ ಪೂಜೆ ಮಾಡಿಸಿಕೊಳ್ಳುವ ಪೂಜೆ ಮಾಡುವ ಮೂರ್ತಿ ಅಲ್ಲ. ನಾನು ವಿಗ್ರಹದ ಆಚೆಗಿದ್ದೇನೆ. ನೀನು ನನ್ನನ್ನು ಪೂಜಿಸುತ್ತಿದ್ದರೆ ಪೂಜಿಸು, ನೆನಪಿಟ್ಟುಕೋ, ನಾನು ಅದರಲ್ಲಿ ಮಾತ್ರವಿಲ್ಲ. ನಿನಗೆ ಯಜ್ಞ ಮೂಲಕ ನನ್ನನ್ನು ಪೂಜಿಸಬೇಕೆಂದಿದೆಯೋ ಪೂಜಿಸು, ನಾನು ಯಜ್ಞಗಳ ಆಚೆಗಿದ್ದೇನೆ. ನಿನಗೆ ವೇದಗಳ ಮೂಲಕ ನನ್ನನ್ನು ತಿಳಿಯಬೇಕು ಎಂಬ ಹಂಬಲವಿದೆಯೋ ನೆನಪಿಟ್ಟುಕೋ, ಒಂದು ದಿನ ವೇದಗಳು ಇಲ್ಲವಾಗುತ್ತವೆ, ನಾನು ಅದರ ಆಚೆಗಿದ್ದೇನೆ. ನಿನಗೆ ಯಾವುದರಿಂದ ನನ್ನನ್ನು ಪೂಜಿಸಬೇಕು ಎಂದು ಭಾವನೆಗಳಿವೆಯೋ ಅದರ ಆಚೆಗೆ ನಾನಿದ್ದೇನೆ. ನಿಷ್ಪ್ರಯೋಜನ್ಯೋ ಭವಾರ್ಜುನ, ತ್ರಿಗುಣಗಳ ಆಚೆಗೆ ಬಾ. ಆ ಒಂದು ತ್ರಿಗುಣಗಳನ್ನು ದಾಟಿದಾಗ ಯಾವ ಒಂದು ಅವಸ್ಥೆಯ ನಿರಾಕಾರ ಇದೆಯಲ್ಲ ಅದು ನಾನು. ಯಾವ ಒಂದು ಇಲ್ಲಿ ಸಿಕ್ಕಲಾಗದ ಯಾವುದೋ ಒಂದು ವಿಶೇಷ ಶಕ್ತಿ ಈ ವಲಯದಲ್ಲಿದೆಯಲ್ಲ ಅದು ನಾನು ಅಂತ ಹೇಳಿ ಎಲ್ಲ ಕಟ್ಟುಪಾಡುಗಳನ್ನು ಕಿತ್ತು ಹರಿದೊಗೆದು ನಮ್ಮಲ್ಲಿರುವ ಬಾಲಿಶ ದೌರ್ಬಲ್ಯಗಳನ್ನು ಹರಿದು ಆ ಒಳಗೆ ಒಬ್ಬ ದೊಡ್ಡವನನ್ನು ತೆಗೆಯಬಲ್ಲ ಅನ್ನೋದಕ್ಕೆ ಅರ್ಜುನನನ್ನು ಹುಟ್ಟಿಸಿ ತೋರಿಸಿ ನನ್ನ ಮಾತಿನ ಮೂಲಕ ಇವತ್ತಿಗೂ ಉಳಿದವ ಕೃಷ್ಣ, ದರ್ಶನದಲ್ಲಿ ಉಳಿದವ ರಾಮ. ಎರಡನ್ನು ನನಗೆ ತಿಳಿದಷ್ಟು, ನನಗೆ ತೋಚಿದಷ್ಟು, ನನ್ನ ಒಳಗಿನ ಆ ಭಗವಂತ ಉಳಿಸಿದಷ್ಟು ನಾನು ನೋಡಿದ್ದೇನೆ. ಇದರ ಆಚೆಗೂ ರಾಮ ಕಂಡರೆ, ಇದರ ಆಚೆಗೂ ಕೃಷ್ಣ ಕಂಡರೆ ಅದು ಖಂಡಿತಕ್ಕೂ ಅವರ ಸಾಧ್ಯತೆ. ನಾನು ಮುಕ್ತಾಯ ಆಗದೇ ಅಲ್ಲ, ನನ್ನ ಮಾತು ಅಂತಿಮ ನಿಲುವೂ ಅಲ್ಲ. ಇದು ಒಂದು ಸಣ್ಣ ಬಾಲ ಹೆಜ್ಜೆ ಮಾತ್ರ. ಅದರ 1000 ಹೆಜ್ಜೆ ನಡೆದಾಗ ರಾಮ ಕಾಣಿಸಬಹುದು. ಅದರ 100 ಪಡಿ 100 ಮಟ್ಟು ಅಥವಾ ಇನ್ನೂ ಜಾಸ್ತಿ ಹೆಜ್ಜೆಗಳನ್ನಿಟ್ಟಾಗ ಕೃಷ್ಣ ಕಾಣಿಸಬಹುದು. ನಾನು ತೋರಿಸಿದ ಒಂದು ಸಣ್ಣ ಪಾಸ್ಪೋರ್ಟ್ ಸೈಜಿನ ಫೋಟೋ ಕೃಷ್ಣನದ್ದು, ರಾಮ ಅಷ್ಟೇ ನಿಮಗೆ ನಾನು ಹೂ ಕಾಣಿಸ್ತೇವೆ. ಕೂದಲು ಭಾಗ, ಒಂದು ಊರಿನ ಭಾಗ ಅಷ್ಟನ್ನು ಕಾಣಿಸಿದ್ದು ನನ್ನ ಮಾತಿನ ಮೂಲಕವೋ ನನ್ನ ಯೋಚನೆಗಳಲ್ಲಿ ಕುಳಿತು ಉಳಿಸಿದ ಭಗವಂತನ ಆ ಅನುಗ್ರಹವೋ ಅದರ ಫಲವಾಗಿ ನಾನು ಒಂದೆರಡು ಬಾಲಭಾಷೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ಅದರ ಕೃಷ್ಣ ಮತ್ತು ರಾಮರು ನನ್ನ ದೌರ್ಬಲ್ಯ ಅಂತ ಭಾವಿಸಿ ಕ್ಷಮಿಸ್ತಾರೆ ಅಂತ ನಂಬಿದ್ದೇನೆ. ನೀವು ಕೂಡ ನಮ್ಮ ಉತ್ತರ ಕರ್ನಾಟಕದ ಭಾಗದ ಭಾಷೆಯಲ್ಲಿ ಹೇಳೋದಾದರೆ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಹಾಕಿ ನಿಮ್ಮ ಮಗು ಅಂತ ಕರ್ಕೊಳ್ಳಿ ಎಂದು ಪ್ರಾರ್ಥಿಸ್ತಾ ಅಷ್ಟು ಮಾತುಗಳನ್ನು ಭಗವದ್ ಪ್ರಜ್ಞೆಯ ಸಾಕ್ಷಿ ರೂಪ ನಿಮ್ಮನ್ನು ಭಾವಿಸಿ ನಿಮ್ಮ ಪದಕ್ಕೆ ಅರ್ಪಿಸಿ ನಮಸ್ತೆ.